ಓಕೆ, ವಿರಾಕ್ಷಿ ವಿವೇಕ್ ಸ್ಟಾರ್ಟ್ ಮಾಡ್ರಿ. ಓಕೆ ಸರ್, ಓಕೆ. ಶರಣಾರ್ಥಿಗಳು ಸರ್. ಓಕೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲರೊಳಗಿದ ಪರಿಮಳದಂತೆ, ಪತಂಗದೊಳಡಗಿದ ಅನಲನಂತೆ, ಶಶಿಯೊಳ ಅಡಗಿದ ಷೋಡಶ ಕಳೆಯಂತೆ, ಉಲುಹು ಅಡಗಿದ ವಾಯುವಿನಂತೆ, ಸಿಡಿಲೋಳ್ ಅಡಗಿದ ಗಾತ್ರದ ತೇಜದಂತೆ ಇರಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆಯಂತೆ ಎಂಬ ಮುಕ್ತಾಯಕ ಅವರ ವಚನವನ್ನ ನೆನೆಯುತ್ತಾ ಬಸವಾದಿ ಶರಣ ಪ್ರಮಥರ ಪಾದ ಕಮಲಗಳಿಗೆ ಎರಗುತ್ತಾ ಇಂದಿನ ಈ ವಿಶೇಷ ಶ್ರಾವಣ ಮಾಸದ ಉಪನ್ಯಾಸ, ದತ್ತಿ ಉಪನ್ಯಾಸ ಮಾಲಿಕೆ 6, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು ಆಯೋಜಿಸಿದ ಶರಣ ಮಾಸದ ದತ್ತಿ ಉಪನ್ಯಾಸ ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಶರಣ ಬಂಧುಗಳಿಗೆ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಇಂದಿನ ಈ ಶರಣ ಮಾಸದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶರಣರ ವಚನಗಳಲ್ಲಿ ಬಸವಣ್ಣನವರನ್ನ ಕುರಿತು ಪ್ರೊಫೆಸರ್ ಪ್ರೇಮಾದೇವಿ ಅಣ್ಣಿಗೇರಿ ಇವರು ಉಪನ್ಯಾಸವನ್ನ ನೀಡಲಿದ್ದಾರೆ. ಇವರು ನಿವೃತ್ತ ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜೀವರ್ಗಿ. ಇವರು ನಮ್ಮೊಂದಿಗೆ ಈ ಕಾರ್ಯಕ್ರಮದ ಮೂಲಕ ತಮ್ಮ ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ. ಇಂದಿನ ದತ್ತಿ ದಾಸೋಹಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಶಾರದಮ್ಮ ಪಾಟೀಲು ಹಾಗೂ ಎಲ್ಲ ಹಿರಿಯ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಈ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ವಚನ ಪ್ರಾರ್ಥನೆಯನ್ನ ಶರಣೆ ವಿದ್ಯಾ ಮಗದುಮ್ಮ ಅವರು ನೆರವೇರಿಸಿಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ಶರಣಾರ್ಥಿಗಳು ಕೇಳಿಸ್ತದ್ರಿ? ಕೇಳ್ಸತ್ತೆ ಮಾತಾಡ ಹೇಳ್ರಿ. ಹಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಮಹಾದೇವ 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 ಮಹಾದೇವ, ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಸ್ವಾಮಿ ನೀನು ಶಾಶ್ವತ ನೀನು, ಪಶುಪತಿ ಜಗಕ್ಕೆ ಏಕೋ ದೇವ, ಪಶುಪತಿ ಜಗಕ್ಕೆ ಏಕೋ ದೇವ, ಸ್ವರ್ಗ ಮಧ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ, ಒಬ್ಬನೇ ದೇವ, ಕೂಡಲ ಸಂಗಮ ದೇವ, ಒಬ್ಬನೇ ದೇವ, ಕೂಡಲ ಸಂಗಮ ದೇವ, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಮಹಾದೇವ ಮಹಾದೇವ, ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು, ಸ್ವಾಮಿ ನೀನು
ಶಾಶ್ವತ ನೀನು. ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟು ಕಾರ್ಯಕ್ರಮಕ್ಕೆ ಪ್ರಾರಂಭವನ್ನ ನೀಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಪರಿಚಯ, ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನ ಶರಣೆ ಬಸಮ್ಮ ಭರಮಶೆಟ್ಟಿ ಅವರು ನೆರವೇರಿಸ್ಕೊಳ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಮೇಡಮ್ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸುತ್ತೆ ಮೇಡಮ್, ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಮಾಸದ ಶರಣ ಚಿಂತನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಮತ್ತು ವೇದಿಕೆಗೆ ಆದರದಿಂದ ಸ್ವಾಗತ ಕೋರುತ್ತೇನೆ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಶರಣ ಮಾಸದ ವಿಶೇಷ ಉಪನ್ಯಾಸದ ಇಂದಿನ ದತ್ತಿ ದಾನಿಗಳಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಅವರಿಗೆ ವೇದಿಕೆಗೆ ಭಕ್ತಿಪೂರ್ವಕ ಆದರದಿಂದ ಸ್ವಾಗತಿಸುತ್ತೇನೆ. ಮೊದಲಿಗೆ ವಚನ ಪ್ರಾರ್ಥನೆ ಮಾಡಿ ಶುಭ ಕೋರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶರಣೆ ವಿದ್ಯಾಮಗ್ದುಮ್ ಮತ್ತು ಕೊನೆಗೆ ವಚನ ಮಂಗಳ ಮಾಡಲಿರುವ ಶರಣೆ ಮಂಗಲಾ ಪಾಟೀಲ್ ಅವರಿಗೆ ವೇದಿಕೆಗೆ ಆದರದಿಂದ ಸ್ವಾಗತಿಸುತ್ತೇನೆ. ಇಂದಿನ ಉಪನ್ಯಾಸ ಶರಣರ ವಚನಗಳಲ್ಲಿ ಬಸವಣ್ಣ ಕುರಿತು ಉಪನ್ಯಾಸ ನೀಡಲಿರುವ ಶರಣೆ ಪ್ರೊಫೆಸರ್ ಪ್ರೇಮಕ್ಕ ಅಣ್ಣಿಗೇರಿ ಅವರಿಗೆ ವೇದಿಕೆಗೆ ಆದರದಿಂದ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಶರಣೆ ಡಾಕ್ಟರ್ ವೀರಾಕ್ಷಿ ವಿವೇಕಿ ಮತ್ತು ತಾಂತ್ರಿಕ ಸಹಾಯ ನೀಡುತ್ತಿರುವ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಮತ್ತು ಶರಣೆ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೂ ವೇದಿಕೆಗೆ ಆದರದಿಂದ ಸ್ವಾಗತಿಸುತ್ತೇನೆ. ವೇದಿಕೆಯ ಸಂಸ್ಥಾಪಕರು, ಸಂಘಟಕರು, ಮಾರ್ಗದರ್ಶಕರೂ ಆದ ಶರಣರಾದ ಡಾಕ್ಟರ್ ಪಟ್ಟಣ್ ಸರ್ ಅವರನ್ನು ಭಕ್ತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತೇನೆ. ಈ ವೇದಿಕೆಯ ಸಂಘಟಕರಾದ ಶರಣೆಯರಾದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಗೌರಮ್ಮಕ್ಕ ನಾಶಿ, ಸುಧಾ ಪಾಟೀಲ್, ಡಾಕ್ಟರ್ ಶಾರದಾಮಣಿ ಹುಂಸಾಳ ಅವರೆಲ್ಲರಿಗೂ ವೇದಿಕೆಗೆ ಆದರದಿಂದ ಸ್ವಾಗತಿಸುತ್ತೇನೆ. ಪ್ರಾಸ್ತಾವಿಕ: ಇದು ಶರಣ ಚಿಂತನ ವೇದಿಕೆ. ಶರಣರ ಚಿಂತನೆಗಳೊಂದಿಗೆ ಸಮಾಜದಲ್ಲಿ ನಡೆಯುವ ತಪ್ಪುಗಳ ವಿರುದ್ಧ ಧ್ವನಿ ಎತ್ತುವ ಸಾರ್ಥಕ ವೇದಿಕೆ. ಮಾನವೀಯ ಮೌಲ್ಯಗಳನ್ನು ಅರಿಯುವಂತೆ ಮಾಡುವ ಪವಿತ್ರ ವೇದಿಕೆ. ಶರಣರ ಚಿಂತನೆಗಳು ನಮ್ಮ ಬದುಕಿಗೆ ದಾರಿದೀಪ ಆಗುತ್ತವೆ. ಸಾಹಿತ್ಯದ ಸೊಗಡನ್ನು ಬೆಳೆಸುವ ಸುಂದರ ವೇದಿಕೆ. ಆಧ್ಯಾತ್ಮದ ಸಾಹಿತ್ಯದ ಬೆಳಕಿನಲ್ಲಿ ಎಲ್ಲರನ್ನು ಬೆಳೆಯಲಿ, ಅರಳಲಿ ಎಂಬ ಆಶಯದೊಂದಿಗೆ ಈ ವೇದಿಕೆ ಮುನ್ನಡೆಯುತ್ತಿದೆ ಮತ್ತು ಈ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಶರಣಾರ್ಥಿಗಳು ಮತ್ತು ಧನ್ಯವಾದಗಳು. ಇಂದಿನ ದತ್ತಿ ದಾನಿಗಳ ಸಂಕ್ಷಿಪ್ತ ಪರಿಚಯ. ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಅವರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಮೊದಲ ವಿಶ್ವಸ್ತರು. ಬಸವಭೂಷಣ ಪ್ರಶಸ್ತಿ ಪುರಸ್ಕೃತರು. ಬಸವ ತತ್ವ ಅನುಯಾಯಿಗಳು. ಮಾತೃ ಹೃದಯದ ಇವರು ಹಲವು ಕಡೆ ದಾಸೋಹ ಸೇವೆ ಸಲ್ಲಿಸಿದ್ದಾರೆ. ಇಂಗ್ಲಿಷ್ ಸಾಹಿತ್ಯ ವಿಶ್ಲೇಷಣೆ ಮತ್ತು ಶರಣ ಸಾಹಿತ್ಯದ ಕೃಷಿಯ ಬಗ್ಗೆ ಒಲವು. ಅವರ ಜೀವನ ಸಂದೇಶ: ಇರಬೇಕಿಲ್ಲ ಅವರಿವರಂತೆ, ಇದ್ದರೆ ಇರಬೇಕು ಯಾರಿಗೂ ಹೊರೆಯಾಗದಂತೆ, ನಮಗೆ ಬೇಕಿಲ್ಲ ಹಾಗಂತೆ ಹೀಗಂತೆ, ನಮ್ಮಂತೆ ನಾವಿರುವುದೇ ಶ್ರೇಷ್ಠ ಎಂಬ ಉದಾತ್ತ ಮಾದರಿ ವಿಚಾರ ಹೊಂದಿರುವ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಅವರನ್ನು ವೇದಿಕೆಗೆ ಭಕ್ತಿಪೂರ್ವಕವಾಗಿ ಆದರದಿಂದ ಸ್ವಾಗತಿಸುತ್ತೇನೆ. ಇಂದಿನ ಉಪನ್ಯಾಸಕರ ಸಂಕ್ಷಿಪ್ತ ಪರಿಚಯ. ಶರಣೆ ಪ್ರೊಫೆಸರ್ ಪ್ರೇಮಕ್ಕ ಅಣ್ಣಿಗೇರಿ ಅವರು ಈ ವೇದಿಕೆಯ ಆಜೀವ ಸದಸ್ಯರು ಮತ್ತು ದತ್ತಿ ದಾನಿಗಳು. ಅವರು MA ರಾಜ್ಯಶಾಸ್ತ್ರ ಮತ್ತು B.Ed ಪದವೀಧರರು. ಹಲವು ಕಡೆ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಆದರ್ಶ ಶಿಕ್ಷಕಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕಲಬುರಗಿ ಆಕಾಶವಾಣಿಯಲ್ಲಿ 100 ಚಿಂತನ ಕಾರ್ಯಕ್ರಮ ನೀಡಿದ್ದಾರೆ. ಅವರು ಬಡ ವಿದ್ಯಾರ್ಥಿಗಳಿಗೆ ಹಣ, ಪುಸ್ತಕ, ಊಟ, ತಾತ್ಕಾಲಿಕ ವಸತಿ ವ್ಯವಸ್ಥೆ, ವೈದ್ಯಕೀಯ ಸೇವೆ, ಪುಕ್ಕಟ್ಟೆ ಟ್ಯೂಷನ್ ಇತ್ಯಾದಿ ಮಾಡುತ್ತಾ ಬಂದಿದ್ದಾರೆ.
ಸಮಾಜದ ಋಣ ತೀರಿಸಲಾಗದು. ನಮಗೆ ತೋಚಿದ್ದು ಕೈಲಾಗಿದ್ದು ಮಾಡುತ್ತಾ ಸಾಗುವುದೇ ನಿಜವಾದ ಬದುಕು ಎಂದು ತಿಳಿದು ಬಾಳುವ ದಂಪತಿಗಳು ಅಭಿನಂದನಾರ್ಹರು. ಇವರಿಗೆ ಧಾರ್ಮಿಕ ಲೇಖನ ಬರೆಯುವ ಹವ್ಯಾಸವಿದೆ. ಇವರ ಜೀವನ ಸಂದೇಶ ಪಡೆದದ್ದಕ್ಕಿಂತ ಕೊಟ್ಟದ್ದು ಹೆಚ್ಚಾಗುವಂತೆ ಬಾಳಿದರೆ ಜೀವನ ಸಾರ್ಥಕ ಎನ್ನುವುದು. ಉದಾತ್ತ ಧ್ಯೇಯ ಹೊಂದಿದ ಶರಣೆ ಪ್ರೇಮಕ್ಕ ಅಣ್ಣಿಗೇರಿಯವರಿಗೆ ಭಕ್ತಿಪೂರ್ವಕ ಆದರದಿಂದ ವೇದಿಕೆಗೆ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಅತ್ಯಂತ ವಿಸ್ತೃತವಾಗಿ ಅರ್ಥಪೂರ್ಣವಾಗಿ ಸ್ವಾಗತ, ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನ ಆಡಿರ್ತಕ್ಕಂಥ ಶರಣೆ ಬಸಮ್ಮ ಬರ್ಮಶೆಟ್ಟಿ ಅವರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸ ಶರಣೆ ಪ್ರೇಮಾದೇವಿ ಅಣ್ಣಿಗೇರಿಯವರು ಅನುಭವವನ್ನ ಹಂಚಿಕೊಳ್ಳಬೇಕು ಅಂತ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ. ಮೇಡಮ್, ನಮ್ ಧ್ವನಿ ಕೇಳ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಮೇಡಮ್, ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಶರಣ ಮಾಸದ ದತ್ತಿ ಉಪನ್ಯಾಸವಿದು. ದತ್ತಿ ದಾಸೋಹಿಗಳಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು ಆಯೋಜಿಸಿದಂತಹ ಜ್ಞಾನ ದಾಸೋಹವಿದು ಅಂತ ಹೇಳಬಯಸ್ತಾ ಇದ್ದೇನೆ. ನಮ್ಮೆಲ್ಲ ಸಂಘಟನೆಗಳ ಮಾರ್ಗದರ್ಶಿಗಳು, ರೂವಾರಿಗಳು ಆದ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಸೋದರಿ ಡಾಕ್ಟರ್ ಜಯಶ್ರೀ ಅಕ್ಕ, ಅಲ್ಲದೆ ಈ ಒಂದು ಸಂಘಟನೆಗಳ ಎಲ್ಲ ಕಾರ್ಯಗಳು ಸುಗಮವಾಗಿ ಸಾಗುವಂತೆ ಸದಾ ಕ್ರಿಯಾಶೀಲರಾಗಿರುವ ಸಹೋದರಿಯರಾದ ಡಾಕ್ಟರ್ ದಾನಮ್ಮ ಝಳಕಿ, ಡಾಕ್ಟರ್ ಸರಸ್ವತಿ ಪಾಟೀಲ್, ಡಾಕ್ಟರ್ ಶಾರದಾಮಣಿ ಹುಣಶಾಳ್, ಡಾಕ್ಟರ್ ಶಾರದಮ್ಮ ಪಾಟೀಲ್, ಗೌರಮ್ಮ ನಾಶಿ, ಸುಧಾ ಪಾಟೀಲ್, ಡಾಕ್ಟರ್ ರುದ್ರಮೂರ್ತಿ ಪ್ರಭು ಸರ್, ಡಾಕ್ಟರ್ ರಾಜಣ್ಣ ಸರ್, ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಇಂದು ಸುಮಧುರವಾಗಿ ಪ್ರಾರ್ಥನೆ ಮಾಡಿದ ಶರಣೆ ವಿದ್ಯಾ ಮಗ್ದುಮ್ ಅವರಿಗೂ, ಸ್ವಾಗತ ಹಾಗೂ ಪ್ರೀತಿಯಿಂದ ಪರಿಚಯಿಸಿದ ಶರಣೆ ಬಸಮ್ಮ ಭರಮಶೆಟ್ಟಿ ಅವರಿಗೂ, ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ವೀರಾಕ್ಷಿ ವಿವೇಕಿ ಅವರಿಗೂ, ಇನ್ನುಳಿದ ಇಂದಿನ ಸಂಘಟನೆಯಲ್ಲಿ ತೊಡಗಿರುವಂತಹ ಎಲ್ಲ ಶರಣ ಬಂಧುಗಳಿಗೂ, ಎಲ್ಲ ಸಂಘಟಕರಿಗೂ, ಎಲ್ಲ ಸಂಯೋಜಕರಿಗೂ, ಪ್ರೀತಿಯಿಂದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಇಂದು ನನಗೆ ಉಪನ್ಯಾಸ ಮಾಡಲು ಕೊಟ್ಟ ವಿಷಯ ತಮ್ಮೆಲ್ಲರಿಗೂ ತಿಳಿದಂತೆ ಶರಣರ ವಚನಗಳಲ್ಲಿ ಬಸವಣ್ಣ ಅಂತ. ಈ ವಿಷಯ ತಿಳಿದ ಕೂಡಲೇ ನನಗನ್ಸಿದ್ದು ಏನಂದ್ರ, ಶರಣ ಸಂಕುಲದಲ್ಲಿಯೇ ಬಸವಣ್ಣನವರದು ಅತ್ಯಂತ ಘನವಾದ ಹಾಗೂ ಅಷ್ಟೇ ಜನಪ್ರಿಯವಾದ ವ್ಯಕ್ತಿತ್ವ. ಬರೆದಷ್ಟೂ ಬರೆಸಿಕೊಳ್ಳುವ, ಓದಿದಷ್ಟೂ ಓದಿಸಿಕೊಳ್ಳುವ ಬಸವಣ್ಣನವರ ಮೇಲೆ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಪುಸ್ತಕಗಳು ಪ್ರಕಟಗೊಳ್ಳುತ್ತಿವೆ, ಗೋಷ್ಠಿಗಳು, ಉಪನ್ಯಾಸಗಳು ನಡೆಯುತ್ತಿವೆ. ಹೀಗಾಗಿ ಬಸವಣ್ಣರ ಬಗ್ಗೆ ಸಾಕಷ್ಟು ವಿವರಗಳು ಸಿಗಬಹುದೆಂದು ಮನ ನಿರಾಳವಾಯಿತು ಅಂತ ಹೇಳಬಯಸ್ತೇನೆ. ಆದ್ರೆ ಓದಿದಷ್ಟು ವಿಶಾಲವಾದ ಆಳವಾದ ವ್ಯಕ್ತಿತ್ವ ಬಸವಣ್ಣನವರದು. ಅವರೊಬ್ಬ ವ್ಯಕ್ತಿ ಅಲ್ಲ, ಆದರೆ ಮಹಾಘನ ಚೈತನ್ಯ ಶಕ್ತಿ ಅಂತ ಹೇಳ್ಬೋದು. ಸಾಗರದಲ್ಲಿ ಸಾಕಷ್ಟು ನೀರಿದ್ರೂ ಕೂಡ ನಮ್ಮ ಬೊಗಸಿಗೆ ಸಿಕ್ಕಷ್ಟೇ ತೆಗೆದುಕೊಳ್ಳುವಂತೆ ಆ ಘನ ಮಹಾತ್ಮನ ವ್ಯಕ್ತಿತ್ವವನ್ನು ಶರಣರು ವಿಸ್ತಾರವಾಗಿ ತಮ್ಮ ವಚನಗಳಲ್ಲಿ ಪ್ರಸ್ತುತಪಡಿಸಿದ್ದರೂ ಸಹ ನನ್ನ ಗ್ರಹಿಕೆಗೆ ಸಿಕ್ಕಷ್ಟು ತಮ್ಮೆದುರಿಗೆ ಪ್ರಸ್ತುತಪಡಿಸಲು ಪ್ರಯತ್ನಿಸುವೆ. ಜಗತ್ತಿನ ಅನೇಕ ದಾರ್ಶನಿಕರು, ಚಿಂತಕರು, ರಾಷ್ಟ್ರ ನಾಯಕರು ಬಸವಣ್ಣನವರನ್ನು ಕುರಿತು ಹಾಗೂ ಅವರ ವಚನಗಳನ್ನು ಕುರಿತು ವಿವಿಧ ದೃಷ್ಟಿಕೋನಗಳಿಂದ ಅವರನ್ನ ಗುರುತಿಸಿದ್ದಾರೆ, ಗೌರವಿಸಿದ್ದಾರೆ. ಅವೆಲ್ಲವುಗಳನ್ನು ಬದಿಗಿಟ್ಟು ಶರಣರ ವಚನಗಳಲ್ಲಿ ಬಸವಣ್ಣನವರನ್ನು ಕಾಣಲು ಪ್ರಯತ್ನಿಸಿರುವೆ. ಶರಣರ ವಚನಗಳಲ್ಲಿ ಬಸವಣ್ಣನನ್ನು ಗಮನಿಸಿದಾಗ ಹೆಚ್ಚಾಗಿ ಬಸವಣ್ಣನವರ ಸ್ತುತಿಪರ ವಚನಗಳೇ ಕಾಣುತ್ತವೆ. ಯಾಕಂದ್ರೆ ಸಮಾಜ ಯಾರನ್ನು ಕೆಳಸ್ತರದಲ್ಲಿಟ್ಟಿದ್ದರೋ ಅವರನ್ನೇ ಒಗ್ಗೂಡಿಸಿ ಅವರ ಆತ್ಮ ಚೈತನ್ಯವನ್ನು ಬಸವಣ್ಣನವರು ಜಾಗೃತಗೊಳಿಸಿದರು. ಯಾವ ದುಡಿಮೆಗಳನ್ನು ಕೀಳಾಗಿ ಕಂಡು ನಿಕೃಷ್ಟ ಸ್ತರಕ್ಕೆ ಒಯ್ದಿದ್ದರೋ ಸಮಾಜದವರು ಅದನ್ನೇ ಅವರು ಉದಾತ್ತೀಕರಣಗೊಳಿಸಿ ಕಾಯಕ ಸ್ವರೂಪಕ್ಕೆ ತಂದಿದ್ದರು. ಹೀಗಾಗಿ ಎಲ್ಲ ಶರಣರು ಬಸವಣ್ಣನವರನ್ನ ತಮ್ಮ ವಚನಗಳಲ್ಲಿ ಹಾಡಿ ಹೊಗಳಿದ್ದಾರೆ ಅನ್ಬಹುದು. ಕೆಲವೊಂದು ಪ್ರಸಂಗಗಳು ಅಲ್ಲಮ ಪ್ರಭುಗಳು ಸಿದ್ದರಾಮ ಶಿವಯೋಗಿಗಳೊಂದಿಗೆ ಬಸವಣ್ಣನವರ ದಾಸೋಹದ ಮನೆಗೆ ಬಂದಾಗ ಹಡಪದ ಅಪ್ಪಣ್ಣನವರು
ಲಿಂಗ ಪೂಜೆಗಿಂತಲೂ ಜಂಗಮ ಸೇವೆ ಹೆಚ್ಚಿನದೆಂದು ಸೂಕ್ಷ್ಮವಾಗಿ ಬಸವಣ್ಣನವರಿಗೆ ಎಚ್ಚರಿಸಿದಂತಹ ಪ್ರಸಂಗ. ಅಥವಾ ಮೇದಾರಕೇತಯ್ಯನವರು ಲಿಂಗೈಕ್ಯರಾದಾಗ ಮಡಿವಾಳ ಮಾಚಿದೇವರು ಜಂಗಮ ಪ್ರಾಣಿ ಬಸವಣ್ಣ ಇನ್ನೂ ಬದುಕಿರುವರೇ ಎಂದು ಕೇಳುವ ಪ್ರಸಂಗ. ಆಮೇಲೆ ಆಯ್ದಕ್ಕಿ ಲಕ್ಕಮ್ಮನ ಒಂದು ಹೆಚ್ಚಾದ ಅಕ್ಕಿ ತಂದಾಗ ಹೇಳುವಂತಹ ಒಂದು ಪ್ರಸಂಗ. ಇಷ್ಟು ಪ್ರಸಂಗಗಳನ್ನು ಬಿಟ್ರೆ ಬಸವಣ್ಣನವರ ಸ್ತುತಿಪರ ವಚನಗಳೇ ಹೆಚ್ಚಾಗಿ ಕಂಡು ಬರ್ತಾವ. ಅಷ್ಟು ಘನತರವಾದದ್ದು ಬಸವಣ್ಣನವರ ವ್ಯಕ್ತಿತ್ವ ಅಂತ ಹೇಳ ಬಯಸ್ತೇನೆ. ಇಲ್ಲಿ ನಾನು ಬಳಸಿರುವಂತಹ ಕೆಲವು ವಚನಗಳು ಅರ್ಥ ವಿವರಣೆ ಬಯಸದಷ್ಟು ನೇರವಾಗಿ ಓದಿಸಿಕೊಂಡು ಹೋಗ್ತಾವ. ಆದ್ರ ಅವುಗಳಲ್ಲಿ ಅವಶ್ಯವಿದ್ದಲ್ಲಿ ವಿವರಣೆ ಕೊಡಲು ಪ್ರಯತ್ನವನ್ನ ಪಡ್ತಾ ಇದ್ದೇನೆ. ಈಗ ಒಂದು ವಚನ: ಬಸವಣ್ಣನೇ ಗುರುವೆನಗೆ, ಬಸವಣ್ಣನೇ ಲಿಂಗವೆನಗೆ, ಬಸವಣ್ಣನೇ ಜಂಗಮವೆನಗೆ, ಬಸವಣ್ಣನೇ ಪಾದೋದಕವೆನಗೆ, ಬಸವಣ್ಣನೇ ಪ್ರಸಾದವೆನಗೆ, ಬಸವಣ್ಣನೇ ವಿಭೂತಿಯನೆಗೆ, ಬಸವಣ್ಣನೇ ರುದ್ರಾಕ್ಷಿಯನೆಗೆ, ಬಸವಣ್ಣನೇ ಮೂಲ ಮಂತ್ರವೆನಗೆ, ಬಸವಣ್ಣನೇ ಪಂಚಾಚಾರವೆನಗೆ, ಬಸವಣ್ಣನೇ ಷಟಸ್ಥಲ ಬ್ರಹ್ಮನೆನಗೆ, ಬಸವಣ್ಣ ಸರ್ವಾಚಾರ ಸಂಪತ್ತಾದನಾಗಿ ಬಸವಣ್ಣನ ಹಾಸಿಕೊಂಡು, ಬಸವಣ್ಣನ ಹೊದ್ದುಕೊಂಡು, ಬಸವಣ್ಣನ ಸುತ್ತಿಕೊಂಡು, ಬಸವಣ್ಣನ ಧರಿಸಿಕೊಂಡು, ಬಸವಣ್ಣನ ಚಿದ್ಗರ್ಭದೊಳಗೆ ಕುಳ್ಳಿದ್ದ ನಾನು ಬಸವ 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 ಎನ್ನುತ್ತಿದ್ದೇನೆಯ ಅಖಂಡೇಶ್ವರ. ಇದು ಷಣ್ಮುಖ ಶಿವಯೋಗಿಗಳು ಬರೆದಂತ ಒಂದು ವಚನ. ಷಣ್ಮುಖ ಶಿವಯೋಗಿಗಳು ಕಂಡಂತೆ ಲಿಂಗಾಯತ ಧರ್ಮದ ವಿಶ್ವಮಾನ್ಯ ತತ್ವಗಳಾದ ಅಷ್ಟಾವರಣಗಳ, ಪಂಚಾಚಾರಗಳ, ಷಟಸ್ಥಲಗಳ ಸಾಕಾರ ರೂಪವಾಗಿ ಬಸವಣ್ಣನವರು ನಮ್ಮೆದುರಿಗೆ ವಿರಾಜಮಾನರಾಗುತ್ತಾರೆ. ನಮ್ಮ ಅಂತರಂಗದ ಜ್ಞಾನ, ಚೈತನ್ಯ, ಪ್ರಸನ್ನತೆ, ಪರಿಣಾಮಗಳ ಸಂಕೇತವೇ ಬಸವಣ್ಣ ಅಂತ ಹೇಳ್ಬೋದು. ಬಸವಣ್ಣನು ಸಚ್ಚಿತ್ ಆನಂದ ಸ್ವರೂಪನು ತಾನೊಬ್ಬನೇ ಆಗದೆ ವ್ಯಷ್ಟಿಯನ್ನು ಮಾತ್ರ ಉದಾತ್ತೀಕರಣಗೊಳಿಸದೆ ಸಮಷ್ಟಿಯನ್ನೂ ಬಸವಮಯ ಮಾಡಿದ ಕಾರಣ ಷಣ್ಮುಖ ಶಿವಗಳು ಹೇಳ್ತಾರೆ, ಬಸವನ ಚಿದ್ಗರ್ಭದೊಳಗೆ ಕುಳಿತು ಬಸವ 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 ಎನ್ನುತ್ತಿದ್ದೇನೆಂದು ಹೇಳ್ತಾ ಇದ್ದಾರೆ. ಇದೇ ಅಭಿಮತವನ್ನ ಅಲ್ಲಮ ಪ್ರಭುದೇವರು ಕೂಡ ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ: ಬ ಎಂಬಲ್ಲಿ ನನ್ನ ಭವವು ಹರಿಯಿತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವ ಎಂಬಲ್ಲಿ ವಚಿಸೋಡೆ ವಸ್ತು ಚೈತನ್ಯಾತ್ಮಕನಾದೆನು, ಇಂತಿ ಬಸವಾಕ್ಷರತ್ರಯವು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಆನು ನೀನು ಬಸವ 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 ಎನ್ನುತ್ತಿದ್ದೆವಯ್ಯ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಶರಣರ ಅನುಭವ ಮಂಟಪದ ಶೂನ್ಯ ಸಿಂಹಾಸನಾಧೀಶ್ವರಾದ ಅಲ್ಲಮ ಪ್ರಭುಗಳು ಬಸವಣ್ಣನವರು ಹೇಗೆ ಸಮಾಜದ ಪರಿವರ್ತನೆಗೆ, ಮುಖ್ಯವಾಗಿ ವ್ಯಕ್ತಿಯ ಆಂತರಿಕ ಹಾಗೂ ಬಾಹ್ಯ ಆಚರಣೆಗಳನ್ನು ಏಕೀಕೃತಗೊಳಿಸಿ ಶಿವ ಸ್ವರೂಪಿಗಳನ್ನಾಗಿ ಮಾಡಿದರೆಂಬುದನ್ನು ತಮ್ಮ ವೈಯಕ್ತಿಕ ಉದಾಹರಣೆ ಕೊಟ್ಟು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಬಸವ ಎನ್ನುವುದೇ ಒಂದು ಪ್ರಣವ ಸ್ವರೂಪಿ ಪವಿತ್ರ ಮಂತ್ರವಾಗಿದೆ ಪ್ರಭುದೇವರಿಗೆ. ಬ ಎನ್ನುತ್ತಲೇ ಹುಟ್ಟು ಸಾವುಗಳ ಚಕ್ರವಾದ ಭವ ಹರಿದು ಹೋಗುವುದು ಅಂತ ಹೇಳ್ತಾರೆ. ಸ ಎಂದಾಗಲೇ ಬಹುಮುಖವಾದ ಜ್ಞಾನ, ವಿಶ್ವರೂಪಿ ಲಿಂಗಯ್ಯನ ಅನುಭವ ಆನಂದ ಘಟಿಸ್ತದ ಅಂತಾರೆ. ವ ಎಂದು ಪಠಿಸಿದಾಗಲೇ ತಾನು ಚೈತನ್ಯಾತ್ಮಕ ಸ್ವರೂಪನೆಂಬ ಮಾತು ಘಟಿಸಿ ಹೋಗುವುದು. ಬಸವಾಕ್ಷರವು ನಮ್ಮನ್ನು ಲಿಂಗ ಸ್ವರೂಪಿಗಳನ್ನಾಗಿ ಮಾಡುವುದೆಂಬುದು ಖಚಿತವಾದ ಮಾತಾಗಿದೆ. ಅಂಗವನ್ನು ಲಿಂಗವನ್ನಾಗಿ ಮಾಡುವ ಅದಮ್ಯ ಶಕ್ತಿ ಬಸವಣ್ಣನವರದು. ಪ್ರಭುದೇವರು ತಾವು ಮಾತ್ರವಲ್ಲ, ಆ ಗುಹೇಶ್ವರನು ಕೂಡ ಬಸವಾಕ್ಷರ ಜಪಿಸುವಂತಾಗಿದೆ ಅಂತಾರೆ. ಏಕೆಂದರೆ ಬಸವ ಪೂರ್ವದಲ್ಲಿ ಕಲ್ಲು ದೇವರು, ಮಣ್ಣು ದೇವರು, ಮರ ದೇವರು, ಪಂಚಲೋಹಗಳ ದೇವರು, ಮಾರಿ ಮಸನಿಗಳ ದೇವರು ಎಂದು ಸಾಮಾನ್ಯ ಜನ ಮೌಢ್ಯಾಚಾರಗಳಲ್ಲಿ ತೊಡಗಿ ಹೋಗಿದ್ರು. ಅಜ್ಞಾನ ಅಂಧಕಾರದಲ್ಲಿ ಬಿದ್ದು ಬಿಟ್ಟಿದ್ರು. ಬಸವಣ್ಣನವರು ಬಂದ ಮೇಲೆ ನಂಬಬಲ್ಲ ಭಕ್ತಂಗೆ ದೇವನೊಬ್ಬನೇ ಕಾರಣವೆಂದು ತಿಳಿಸಿ ಇಷ್ಟಲಿಂಗ ದೇವೋಪಾಸನೆ ಅಥವಾ ಇಷ್ಟಲಿಂಗ ಯೋಗ ತಂದು ಜನರನ್ನು ಪುರೋಹಿತಶಾಹಿಯ ಕಪಿಮುಷ್ಟಿಯಿಂದ ಹೊರತರಲು ಪ್ರಯತ್ನಿಸಿದರು. ದೇಹವೇ ದೇವಾಲಯವೆಂದು ಹೇಳಿ ತನ್ನಾತ್ಮ ಚೈತನ್ಯವೇ ದೇವರೆಂದು ತಿಳಿಸಿ ಮುಗ್ಧ ಜನರನ್ನೆಲ್ಲ ಮುಕ್ತಗೊಳಿಸಿದರು. ಪ್ರತಿ ಭಕ್ತನ ಹೃದಯದಲ್ಲಿಯೂ ಆ ದೇವನಿಗೆ ಸ್ಥಾನವನ್ನು ಕಲ್ಪಿಸಿಕೊಟ್ಟರು. ಅದಕ್ಕಾಗಿ ಆ ದೇವರೂ ಬಸವಣ್ಣನಿಗೆ ಕೃತಜ್ಞನಾಗಿರಬೇಕೆಂಬುದು ಅಲ್ಲಮರ ಅಭಿಮತವಾಗಿದೆ. ಅದಕ್ಕಾಗಿಯೇ ತಾನೂ ಆ ಗುಹೇಶ್ವರನೂ ಬಸವ 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 ಎನ್ನುತ್ತಿರುವೆವೆಂದು ಹೇಳಿದ್ದಾರೆ. ದೇವರಿಗೂ ವಿಳಾಸವಾದವರು
ಬಸವಣ್ಣ. ಅದಕ್ಕಾಗಿ ಏನೋ ನೇರ ಸ್ಪಷ್ಟ ನುಡಿಯ ತಮ್ಮ ಹೆಸರನ್ನೇ ತಮ್ಮ ವಚನಾಂಕಿತಕ್ಕೆ ಇಟ್ಕೊಂಡು ಬಳಸಿದಂತ ದಿಟ್ಟ ಶರಣ ಅಂಬಿಗರ ಚೌಡಯ್ಯ ಹೇಳ್ತಾರೆ, ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ, ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ, ಸರ್ವ ಆಪತ್ತಿಗೆ ಆಧಾರ ಬಸವಣ್ಣ, ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಬಸವಣ್ಣನ ಚೈತನ್ಯವಲ್ಲದಿಲ್ಲ, ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನ ಅಂಬಿಗರ ಚೌಡಯ್ಯ ಎಂದು. ಅಷ್ಟಾವರಣಗಳಿಗೆಲ್ಲ ಮೂಲ ಆಧಾರ ಬಸವಣ್ಣನವರು. ಬಸವಣ್ಣನವರಿಂದಲೇ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಮುಂತಾದ ತತ್ವಗಳು ಹುಟ್ಟಿದವು. ಅದಕ್ಕಾಗಿ ಸ್ವರ್ಗ ಮರ್ತ್ಯ ಪಾತಾಳ ಮೂರೂ ಲೋಕಗಳಲ್ಲೂ ಬಸವ ಚೈತನ್ಯವೇ ತುಂಬಿದೆ ಎಂದು ಒಬ್ಬ ದಲಿತನಾಗಿ ಹುಟ್ಟಿ ಬಸವಣ್ಣ ಮೊದಲಾದ ಶರಣರ ಅನುಭವದ ಸಂಘದಿಂದ ಈ ರೀತಿಯಾಗಿ ಎದೆ ತಟ್ಟಿ ಹೇಳುವ ಶಕ್ತಿಯನ್ನ ಆತ್ಮಸ್ಥೈರ್ಯವನ್ನ ತುಂಬಿದವರು ಬಸವಣ್ಣನವರು ಅನ್ಬಹುದು. ಬಸವಣ್ಣನವರದು ಬಹುಮುಖ ವ್ಯಕ್ತಿತ್ವ. ಮುಖ್ಯವಾಗಿ ಅವರೊಬ್ಬರು ಉನ್ನತ ಮಟ್ಟದ ಮಾನವತಾವಾದಿ, ಪ್ರಜಾಪ್ರಭುತ್ವದ ಪ್ರತಿಪಾದಕ, ಸಮಾಜೋದ್ಧಾರಕ, ಆರ್ಥಿಕ ತಜ್ಞ, ಮೌಢ್ಯ ಕಂದಾಚಾರಗಳನ್ನು ಪ್ರತಿಭಟಿಸಿದ ಹೋರಾಟಗಾರ, ಬಂಡಾಯಗಾರ, ವರ್ಗ ವರ್ಣ ಭೇದ ಉಚ್ಚ ನೀಚ ಬಡವ ಬಲ್ಲಿದ ಈ ಎಲ್ಲಾ ಭೇದಗಳನ್ನ ಬೇರು ಸಹಿತ ಕಿತ್ತೊಗೆಯಲು ಯತ್ನಿಸಿದಂಥ ವಿಚಾರವಾದಿ, ಮಹಾನ್ ಕ್ರಾಂತಿಕಾರಿ ಅನ್ಬಹುದು. ಲಿಂಗ ತಾರತಮ್ಯವನ್ನು ವಿರೋಧಿಸಿ ಪರವಧುವನ್ನು ಮಹಾದೇವಿ ಎಂದು ನಂಬಿದವರು. ಸ್ತ್ರೀಯರಿಗೆ ದಲಿತರಿಗೆ ಧ್ವನಿಯಾಗಿ ಎಲ್ಲರೊಳಗಿರುವಂತಹ ಆತ್ಮಚೈತನ್ಯ ಒಂದೇ ಎಂದು ಪ್ರತಿಪಾದಿಸಿದವರು. ದಯೇ ಧರ್ಮದ ಮೂಲವೆಂದು ಸಾರಿದ ಮಹಾ ಅಂತಃಕರುಣಿ ಬಸವಣ್ಣ. ಬಸವಣ್ಣನವರ ಬದುಕೇ ಒಂದು ಪವಾಡ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ಬಂದಾದ ಮೇಲೆ ಆತ ಬದುಕಿದ ಸಮಾಜ, ದೇಶ, ಭಾಷೆ, ಸಾಹಿತ್ಯಗಳ ಮೇಲೆ ಅಪೂರ್ವವಾದಂತಹ ಸಿದ್ಧಿಯನ್ನು ಪಡೆಯೋದು ಆ ವ್ಯಕ್ತಿತ್ವದ ಪ್ರಭಾವದಿಂದಲೇ ಅನ್ಬೇಕು. ಈ ರೀತಿಯಲ್ಲಿ ನೋಡಿದಾಗ ವಚನ ಸಾಹಿತ್ಯ ಪ್ರಕಾರದ ಪ್ರಸ್ಥಾನಕಾರರಾಗಿ, ಅಂಧಾನುಕಾರನೆ ಖಂಡಿಸಿದಂತಹ ವಿಚಾರವಾದಿಯಾಗಿ, ಸಮಾಜಕ್ಕೆ ಅಂಟಿದ ಮಹಾರೋಗವಾದ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ನೇತಾರರಾಗಿ, ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ತತ್ವದ ಆಧಾರದ ಮೇಲೆ ಕಟ್ಟ ಬಯಸಿದ ನೂತನ ಸಮಾಜದ ನೇತಾರರಾಗಿ, ನಡೆಗೂ ನುಡಿಗೂ ಇಹದ ಬದುಕು ಹಾಗೂ ಪರದ ಬದುಕು ಬೇರೆಯಲ್ಲ ಒಂದೇ ಆದಾಗಲೇ ನಿತ್ಯ ಮುಕ್ತತೆ ಸಾಧ್ಯವೆಂದು ಸಾರಿದ ದೃಷ್ಟಾರರಾಗಿ, ಜೀವನದ ಎಲ್ಲ ಆಯಾಮಗಳಿಗೂ ಕೈ ಹಾಕಿದಂತಹ ಮಹಾನ್ ಸಾಧಕರು ಬಸವಣ್ಣನವರು. ಅದಕ್ಕಾಗಿಯೇ ನಮ್ಮ ಸಂಘಟನೆಗಳ ರೂವಾರಿಯಾದ ಸೋದರ ಡಾಕ್ಟರ್ ಪಟ್ಟಣ್ ಸರ್ ಅವರು ಯಾವಾಗ್ಲೂ ಹೇಳುವಂತಹ ಒಂದು ಮಾತು ನನಗೀಗ ಸಹಜ ಅನಿಸ್ತತಿ. ಏನಂದ್ರ, ನಾವು ಬುದ್ಧನಲ್ಲಿ ಅಪೂರ್ಣ ಬಸವನನ್ನು ಕಂಡರೆ ಬಸವಣ್ಣನಲ್ಲಿ ಪರಿಪೂರ್ಣ ಬುದ್ಧನನ್ನು ಕಾಣುವೆವು ಎನ್ನುವಂತ ಮಾತು ನಿಜ ಅಂತ ಅನಿಸ್ತದ. ಬುದ್ಧ ದೇವರನ್ನು ಕುರಿತು ಮೌನಿಯಾದ ಹಾಗೂ ಸ್ತ್ರೀಯರ ಕುರಿತು ಅವರ ಸ್ವಾತಂತ್ರ್ಯ ಹಾಗೂ ಸಮಾನತೆಗೆ ಕಾಲ ಪಕ್ವವಾಗಿಲ್ಲ ಅಂದ. ಆದರೆ ಬಸವಣ್ಣನವರು ದೇವರ ಕುರಿತು ಖಚಿತವಾದ ಸ್ಪಷ್ಟವಾದ ನಿಲುವು ತಾಳಿದರು. ಹಾಗೂ ಬಾಹ್ಯದಲ್ಲಿ ಕಾಣಲು ಹೆಣ್ಣು ಗಂಡೆಂಬ ಭೇದ ಕಂಡರೂ ಒಳಗೆ ಸುಳಿಯುವ ಆತ್ಮ ಎಲ್ಲರಲ್ಲಿಯೂ ಒಂದೇ ಎಂದು ಸಾರಿ ಹೇಳಿ ಸ್ತ್ರೀ ಸಮಾನತೆಗೆ ಸ್ವಾತಂತ್ರ್ಯಕ್ಕೆ ಒತ್ತು ಕೊಟ್ರು ಅಂತ ಹೇಳ್ಬೋದು. ಹೀಗಾಗಿ ಅವರೇ ಕಟ್ಟಿ ಬೆಳೆಸಿದಂತಹ ಶರಣ ಸಮಾಜ, ವಚನಕಾರರು, ವಚನಕಾರ್ತಿಯರು ಬಸವಣ್ಣನವರನ್ನು ಹೃದಯ ತುಂಬಿ ಹಾರೈಸಿ ತಮ್ಮ ವಚನಗಳಲ್ಲಿ ಮನಸಾರೆ ಹೊಗಳಿದ್ದಾರೆ. ಬಸವಣ್ಣನವರು ತಮ್ಮ ಘನ ವ್ಯಕ್ತಿತ್ವದಿಂದ, ನಡೆನುಡಿ ಸಿದ್ಧಾಂತದಿಂದ, ವಿಚಾರ ಆಚಾರ ಅಂತರಂಗ ಬಹಿರಂಗ ಒಂದಿರುವಂತೆ ಬಾಳಿ ಬದುಕಿ ಆದರ್ಶವಾಗಿದ್ದಾರೆ. ರಾಜಪ್ರಭುತ್ವದ ಒಡೆತನದಲ್ಲಿದ್ದರೂ ಕೂಡ ಜೋಳವಾಳಿಯವ ನಾನಲ್ಲವಯ್ಯ, ವೇಳೆವಾಳಿಯವ ನಾನಯ್ಯ, ಹಾಳುಗೆಟ್ಟೋಡುವ ಆಳು ನಾನಲ್ಲವಯ್ಯ, ಕೇಳು ಕೂಡಲ ಸಂಗಮದೇವ, ಮರಣವೇ ಮಹಾನವಮಿ ಎಂದು ತಮ್ಮ ಅಂತರಂಗವನ್ನೇ ತೆರೆದಿಟ್ಟ ಬಸವಣ್ಣನವರು ಎಲ್ಲರನ್ನೂ ಒಂದು ಚುಂಬಕ ಶಕ್ತಿಯಂತೆ ಸಾಮಾನ್ಯ ಜನರಿಂದ ಹಿಡಿದು ಅಸಾಮಾನ್ಯರನ್ನೂ ಕೂಡ ತಮ್ಮ ಕಡೆಗೆ ಸೆಳೆದುಕೊಂಡ್ರು ಅಂತ ಅನ್ಬೋದು. ಬಸವಣ್ಣವರ ವ್ಯಕ್ತಿತ್ವಕ್ಕ ಮಾರು ಹೋಗಿ ಕರ್ನಾಟಕ, ಮಹಾರಾಷ್ಟ್ರ, ಸೌರಾಷ್ಟ್ರ, ಮಾಳವ ಪ್ರದೇಶ, ಆಂಧ್ರ, ಅಫಘಾನಿಸ್ತಾನ ಹೀಗೆ ಅನೇಕ ಪ್ರದೇಶಗಳಿಂದ ಜನಸಾಗರ ಹರಿದು ಬಂದಿತು. ಅವರನ್ನು ನೆನೆಯದ ಮನವಿಲ್ಲ, ಸ್ತುತಿಸದ ನಾಲಿಗೆ ಇಲ್ಲ ಎನ್ನುವಂತಾಯಿತು. ಹರಿಹರನು ತನ್ನ ಬಸವರಾಜ ದೇವರ ರಗಳೆಯಲ್ಲಿ ಒಂದು ಸುಂದರ ಚಿತ್ರಣವನ್ನು ಕೊಡ್ತಾ ಇದ್ದಾನೆ. ಏನಂದ್ರ, ಶರಣರಲ್ಲದೆ ಬಸವಣ್ಣನವರು ಆರಾಧಿಸುವ ಕೂಡಲ ಸಂಗಮ ದೇವರಿಗೂ ಸಹ ಬಸವಣ್ಣನವರನ್ನು ಬಿಟ್ಟಿರಲು ಆಗಲಿಲ್ಲವಂತೆ.
ಬಸವಣ್ಣನೆಲ್ಲೋ ತಾನಲ್ಲೇ ಅನ್ನುವಂತೆ ಅವರೇನು ಮಾಡುತ್ತಾರೋ ಅದನ್ನೆಲ್ಲ ಕೂಡಲ ಸಂಗಯ್ಯ ಮಾಡುತ್ತಾನೆ. ದೇವ ಹಾಗೂ ಭಕ್ತ ಇಬ್ಬರೂ ಅಭಿನ್ನರಾಗಿ ಬಸವಣ್ಣನೇ ದೇವ, ದೇವನೇ ಬಸವಣ್ಣನಾಗಿ ಶರಣರಿಗೆ ಕಂಡಿದ್ದಾರೆ. ಬಸವಣ್ಣ ಕೂಡಲ ಸಂಗಯ್ಯನನ್ನು ತನ್ನಲ್ಲಿ ಭಾವನಾತ್ಮಕವಾಗಿ ಅನುಭವಿಸಿ ಆನಂದಿಸಿದಂತೆ ಅದನ್ನೇ ಎಲ್ಲ ಗುರು ಭಕ್ತ ಜಂಗಮರಲ್ಲಿಯೂ ಕೂಡ ಅದೇ ಕೂಡಲ ಸಂಗಯ್ಯನನ್ನು ಕಾಣುವ ಲಿಂಗ ದೃಷ್ಟಿ ತೋರಿಸಿ ಸುಖಿಸಿದ್ದಾರೆ, ಆನಂದಿಸಿದ್ದಾರೆ. ಇದು ಶರಣರ ವಿಶಾಲ ದೃಷ್ಟಿ. ಅದಕ್ಕಾಗಿಯೇ ತಾಯಿ ನೀಲಾಂಬಿಕೆಗೆ ರಾತ್ರಿ ಒಡವೆ ಒಯ್ಯಲು ಬಂದವನು ಕಳ್ಳನ ಮನೆಗೊಬ್ಬ ಬಲುಗಲ್ಲ ಬಂದರೆ ಕೂಡನ ಸಂಗಯ್ಯನಲ್ಲದೆ ಮತ್ತಾರು ಎಂದು ತಿಳಿಸಿ ಕಳ್ಳನ ಮನ ಪರಿವರ್ತನೆಗೂ ಕಾರಣವಾದ ದೇವರು ಬಸವಣ್ಣನವರು ಎನ್ನಬಹುದು. ಮಡಿವಾಳ ಮಾಚಿದೇವರು ಅದಕ್ಕಾಗಿ ಬಸವಣ್ಣನವರನ್ನು ಹೀಗೆ ಕೊಂಡಾಡಿದ್ದಾರೆ. ಸುಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ, ದುಃಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ. ಬಸವಣ್ಣನ ನೆನೆಯದಲ್ಲದೆ ಭಕ್ತಿ ಇಲ್ಲ, ಬಸವಣ್ಣನ ನೆನೆಯದಲ್ಲದೆ ಮುಕ್ತಿ ಇಲ್ಲ. ಇದು ಕಾರಣ ಬಸವಣ್ಣ ಬಸವಣ್ಣ ಎನ್ನುತ್ತಿದ್ದನು ಕಾಣ ಕಲಿದೇವರ ದೇವಯ್ಯ ಅಂತ ಹೇಳ್ತಾರೆ. ಸುಖ ದುಃಖ ಅನಂತ ಕೋಟಿ ಬಂದರೂ ಬಸವಣ್ಣನ ನೆನೆಬೇಕು, ಆಗ ಬಂದ ಕಂಟಕಗಳೆಲ್ಲಾ ದೂರ ಆಗುತ್ತವೆ ಎಂದು ಮಾಚಿದೇವರು ಹೇಳಿದಂತೆ ಎಲ್ಲಾ ಶರಣರು ನಂಬಿ ಅದನ್ನೇ ತಮ್ಮ ವಚನಗಳಲ್ಲಿ ಬಿಂಬಿಸಿ ಬಾಳಿ ತೋರಿದ್ದಾರೆ. ಇನ್ನು ಬಸವಣ್ಣ ಮರ್ತ್ಯಕ್ಕೆ ಬರಲು ಕಾರಣಗಳನ್ನು ಶೂನ್ಯ ಸಂಪಾದನಕಾರರು ವಿಭಿನ್ನವಾಗಿ ವ್ಯಕ್ತಪಡಿಸಿದ್ದಾರೆ. ಅವರ ಕಾರಣಗಳು ಪೌರಾಣಿಕ. ಆದರೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಪ್ರಾಣಲಿಂಗದ ಲಾಂಛನದ ಪ್ರಸಾದದ ಪೂರ್ವಾಶ್ರಯವನ್ನು ಕಳೆಯಲೆಂದು ಬಸವಣ್ಣ ಲಿಂಗ ಪ್ರಾಣಿಯಾಗಿ ಜಂಗಮ ಪ್ರಾಣಿಯಾಗಿ ಮಹಾಪ್ರಸಾದಿಯಾಗಿ ಬಂದರೆಂದು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಆದಿಯಲ್ಲಿ ಬಸವಣ್ಣ ಉತ್ಪತ್ತಿ ಆದ ಕಾರಣವಾಗಿ ನಾಗಲೋಕ, ದೇವಲೋಕ, ಮರ್ತ್ಯಲೋಕದವರಿಗಷ್ಟೇ ಅಲ್ಲ, ತನಗೂ ಗುಹೇಶ್ವರನಿಗೂ ಬಸವಣ್ಣನ ಪ್ರಸಾದವೆನ್ನುತ್ತಾರೆ ಪ್ರಭುದೇವರು. ಅವರ ಒಂದು ವಚನ ಹೀಗಿದೆ: ಆದಿ ಅನಾದಿವೆಂಬೆರಡರ ಮೂಲವನೆತ್ತಿ ತೋರಿದನಯ್ಯ ಬಸವಣ್ಣನು, ಆದಿಲಿಂಗ ಅನಾದಿ ಜಂಗಮವೆಂಬ ಭೇದವ ವಿವರಿಸಿ ತೋರಿದನಯ್ಯ ಬಸವಣ್ಣನು, ಕಾಯದ ಜೀವದ ಸಂಬಂಧವ ಅಸಂಬಂಧವ ಮಾಡಿ ತೋರಿದನಯ್ಯ ಬಸವಣ್ಣನು, ಎನ್ನ ಆದಿ ಅನಾದಿಯನ್ನು ಬಸವಣ್ಣನಿಂದ ಅರಿದು ಗುಹೇಶ್ವರ ಲಿಂಗದಲ್ಲಿ ಸುಖಿಯಾದೆನು ಕಾಣ ಚನ್ನಬಸವಣ್ಣ ಎಂದು ಹೇಳ್ತಾರೆ. ಅನಾದಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅನಾದಿ ಎಂಬುದು ಚಿರಂತನ ಚೈತನ್ಯ ಶಕ್ತಿ. ಲೀಲೆಯಾದಡೆ ಉಮಾಪತಿ, ತಪ್ಪಿದೊಡೆ ಸ್ವಯಂಭೂ ಎನ್ನುವಂತೆ. ಆದರೆ ಲಿಂಗವೇ ಮೂಲ, ಆದಿಲಿಂಗ ಅಂದರೆ ಲಿಂಗವೇ ಮೂಲ ಸ್ವರೂಪ. ಚನ್ನಬಸವಣ್ಣವ್ರು ಒಂದು ಮಾತು ಇಲ್ಲಿ ನೆನಪಾಗ್ತಾ ಇದೆ. ಏನಂತಂದ್ರ ಆದಿ ಬಸವಣ್ಣ ಅನಾದಿ ಲಿಂಗವೆಂಬರು, ಇದು ಹುಸಿ ಕಾಣ. ಆದಿಲಿಂಗ ಅನಾದಿ ಬಸವಣ್ಣ ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಅಂದ್ರ ಲಿಂಗವು ಬಸವಣ್ಣನ ಉದರದಲ್ಲಿಯೇ ಹುಟ್ಟಿತ್ತು ಎನ್ನುವುದು ಅವರ ವಚನ. ಆದಿಯ ಲಿಂಗವನ್ನು ಮೇದಿನಿಗೆ ತಂದು ಈ ಮರ್ತ್ಯ ಲೋಕದಲ್ಲಿ ಮಹಾಮನೆಯನ್ನು ಕಟ್ಟಿದವರೆಂದು ಅಭಿಮಾನ ವ್ಯಕ್ತಪಡಿಸುತ್ತಾರೆ ಅಲ್ಲಮ ಪ್ರಭುಗಳು. ತಮ್ಮ ಆದಿ ಅನಾದಿಯನ್ನು ಬಸವಣ್ಣನವರಿಂದಲೇ ಅರಿಯಲು ಸಾಧ್ಯವಾಗಿರುವುದಕ್ಕೆ ಕೃತಜ್ಞತೆಯನ್ನು ಅರ್ಪಿಸುತ್ತಾರೆ. ಆದಿ ಲಿಂಗವನ್ನು ಅನಾದಿ ಜ್ಞಾನವನ್ನು ಸಂಗನ ಬಸವಣ್ಣನಿಂದ ಸಾಧ್ಯವಾಗಿಸಿಕೊಂಡ ಕಾರಣವಾಗಿ ಪ್ರಭುದೇವರು ತಮ್ಮನ್ನು ಬಸವಣ್ಣನವರ ಪ್ರಸಾದದ ಶಿಶುವೆಂದು ಗುಹೇಶ್ವರ ಸಾಕ್ಷಿಯಾಗಿ ಅಭಿವ್ಯಕ್ತಗೊಳಿಸುತ್ತಾರೆ. ತಾವು ಬಸವಣ್ಣನವರ ಪ್ರಸಾದದ ಶಿಶು ಅಂತ. ಇನ್ನು ಅಷ್ಟಾವರಣದ ಕುರುಹುಗಳನ್ನೆಲ್ಲ ಆಂತರಿಕ ಕುರುಹುಗಳಾಗಿ ಬಸವಣ್ಣನವರಿಂದ ಅರಿತು ಆನಂದಿಸಿ ಅನುಭವಿಸಿದನೆಂದು ಕೂಡ ಅವರು ಹೇಳುತ್ತಾರೆ. ಇದೇ ನುಡಿಯನ್ನೇ ಮಡಿವಾಳ ಮಾಚಿದೇವರು ಹೀಗೆ ಹೇಳಿದ್ದಾರೆ: ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ, ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತವೂ ಬಸವಣ್ಣನಿಂದ, ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಕೇಳಿರೆ ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ 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 ಎಂದು ಮದ್ದನ ಕೆರೆದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅಂತಾರೆ. ಎತ್ತೆತ್ತ ನೋಡಿದರೂ ಬಸವನೆಂಬ ಬಳ್ಳಿಯ ಹಂದರ ಶರಣರಾದ ಮಾಚಿದೇವರು ಹಾಗೂ ಅಲ್ಲಮರಿಗೆ ಕಂಡಿದೆ. ಆ ಬಳ್ಳಿಯನ್ನು ಹಿಡಿಯೆತ್ತಲು ಲಿಂಗ ಗೊಂಚಲು ಕಾಣುತ್ತಿದೆ. ಲಿಂಗ ಗೊಂಚಲನ್ನು ಎತ್ತಿದರೆ ಭಕ್ತಿಯ ರಸ ಉಕ್ಕಿ ಹರಿಯುತ್ತದೆ. ಈ ಅನುಪಮ ಅನುಭವವನ್ನು ಬಸವಣ್ಣನವರಲ್ಲದೆ ಯಾರು ಪ್ರಜ್ವಲಿಸಲು ಸಾಧ್ಯ ಅಂತ ಕೇಳ್ತಾರೆ. ಅಂದ್ರೆ ಬಸವಣ್ಣನವರೇ ಕೊಟ್ಟದ್ದು ಅಂತ.
ತನ್ನ ಕರಸ್ಥಲದ ಲಿಂಗದ ಆದಿಯನ್ನು ತಿಳಿಯಲು ಸಾಧ್ಯವಾಗಿದ್ದಕ್ಕೆ ಹಾಗೂ ಉಳಿದ ಲೋಕಗಳಾದ ಅಂದ್ರೆ ಸ್ವರ್ಗ, ಮರ್ತ್ಯ, ಪಾತಾಳ ತಿಳಿದುಕೊಳ್ಳಲು ಬಸವಣ್ಣನಿಂದ ಸಾಧ್ಯವಾಯಿತು ಅಂತ ಅಲ್ಲಮರು ಹೇಳ್ತಾ ಇದ್ದಾರೆ. ಇಲ್ಲಿ ಆಯತ ಮತ್ತು ಸ್ವಾಯತ, ಸನ್ನಿಹಿತ ಅಂತಂದ್ರ ಇವು 3 ಆಧ್ಯಾತ್ಮಿಕ ಹಂತಗಳು ಅಂತ ಹೇಳ್ಬಹುದು. ಗುರುವಿನಿಂದ ಲಿಂಗ ದೀಕ್ಷೆ ಪಡೆದು ಇಷ್ಟಲಿಂಗ ಧರಿಸುವುದು ಆಯತವೆನಿಸಿದರೆ, ಆ ಲಿಂಗದ ಅರಿವು ಪ್ರಜ್ಞೆಯನ್ನು ಮನಸ್ಸಿನಲ್ಲಿ ಭಾವದಲ್ಲಿ ನೆಲೆಗೊಂಡು ಅನುಭವಕ್ಕೆ ತರುವುದು ಸ್ವಾಯತವಾಗುತ್ತದೆ. ಇನ್ನು ಲಿಂಗದೊಡನೆ ಭಿನ್ನತೆಯನ್ನು ಅಳಿದು ಪರಿಪೂರ್ಣ ಶಿವಾನುಭವ ಅಥವಾ ಸಾಮರಸ್ಯವನ್ನು ಹೊಂದುವುದು ಸನ್ನಿಹಿತವಾಗುತ್ತದೆ. ಇವು 3 ಲಿಂಗಾರ್ಚನೆ ಅಥವಾ ಲಿಂಗಯೋಗವನ್ನು ಸಾಧಿಸುವಂತಹ ಹಂತಗಳು ಅಂತ ಹೇಳ್ಬೋದು. ತಾನು ಗುಹೇಶ್ವರ ಲಿಂಗಕ್ಕೆ ಅಂಗವಾದ ಕಾರಣ ಅಭೇದ್ಯ ಭಕ್ತಿ ತನ್ನಲ್ಲಿ ಸಾಧ್ಯವಾಯಿತು ಅಂತಾರೆ ಅಲ್ಲಮರು. ಅದಕ್ಕಾಗಿ ತಮ್ಮ ಪರಿ ಎಲ್ಲರಂತಲ್ಲ, ಎಲ್ಲರಿಗಿಂತ ಭಿನ್ನ ಅಂತಾರೆ ಅಲ್ಲಮರು. ಆದರೆ ಗುಹೇಶ್ವರನಲ್ಲಿ ಅವರ ಪ್ರಾರ್ಥನೆ ಬೇರೆಯೇ ಆಗಿದೆ. ಬಸವಣ್ಣನು ಪ್ರಾಣ ಒಡಲು ಇಲ್ಲದವನು, ಅಂದ್ರ ಅವನಿಗೆ ಪ್ರಾಣ ಒಡಲು ಇಲ್ಲ ಅಂದ್ರೆ ಅವನು ಲಿಂಗ ಪ್ರಾಣಿಯಾದವನು ಅಂತ, ಕಾಯದ ಗುಣಗಳನ್ನ ಕಳ್ಕೊಂಡವನು ಅಂತ. ತಮ್ಮನ್ನು ಬಸವಣ್ಣನಾಗಿ ಹುಟ್ಟಿಸದೆ ಪ್ರಭುವಾಗಿ ಏಕೆ ಹುಟ್ಟಿಸಿರೆಂದು ಪ್ರಾರ್ಥಿಸುತ್ತಾರೆ. ಬಸವಣ್ಣನವರ ಬಗ್ಗೆ ಪ್ರಭುದೇವರಿಗೆ ಇರುವಂತಹ ಉದಾತ್ತ ಉನ್ನತ ಭಾವನೆ ಇದು. ಎಲ್ಲಾ ಶರಣರಿಗೂ ಬಸವಣ್ಣನು ಜಗದ ಶಿವನಾಗಿದ್ದಾರೆ. ಅಷ್ಟಾವರಣ ಸಂಪನ್ನನಾದ ಬಸವಣ್ಣನೇ ಮಹಾಘನವನ್ನು ಹೊಂದುವ ಮೂಲಕ ತನ್ನ ಕಾಯವನ್ನು ಮಹಾಕಾಯ ಅಥವಾ ಘನಕಾಯ ಮಾಡಿಕೊಂಡಿದ್ದಾರೆ. ಬಸವಣ್ಣನು ಮಹಾಘನಕ್ಕೆ ಕಾಯದ ಆಧಾರ ಕೊಟ್ಟ ಕಾರಣ ಅವರು ಜಗದ ಶಿವನಾದರು. ಹಾಗಾಗಿ ಎಲ್ಲವೂ ಶಿವ ಬಸವಮಯವೆಂದು ಅಲ್ಲಮರು ಹೇಳ್ತಾರೆ. ಅಕ್ಕಮಾದೇವಿ ಕೂಡ ಇದೇ ಮಾತನ್ನೇ ಹೇಳ್ತಾರೆ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ, ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನಯ್ಯ, ನಿನಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು ಅಂತಾಳೆ. ಸಿದ್ಧರಾಮ ಶಿವಗಳು ಕೂಡ ಅವಳ ಮಾತನ್ನೇ ಅನುಮೋದಿಸುತ್ತಾರೆ. ಬಸವಣ್ಣ ಪರಮಗುರುವಾಗಿ ಬಂದು ಜಗವನ್ನು ಪಾಲಿಸಿದವರು. ಆ ಜಗದವರಲ್ಲಿ ತಾನೂ ಒಬ್ಬನೆನ್ನುತ್ತಾರೆ ಶಿವಯೋಗಿ ಸಿದ್ಧರಾಮರು. ಬಸವಣ್ಣನವರಿಂದಾಗಿ ಈ ಭವದ ದಂದುಗ ದೂರ ಮಾಡಿದ್ದೇನೆಂದು ಹೇಳಿದ್ದಾರೆ. ದಿಕ್ಕು ತಪ್ಪಿದ ಜೀವರಾಶಿಗೆಲ್ಲ ಸಂಜೀವಿನಿಯಾದವರು ಬಸವಣ್ಣನವರು. ಸಕಲರೂ ಶಿವಸ್ವರೂಪಿಗಳೆಂದು ಬಗೆದು ಎಲ್ಲರಲ್ಲಿಯ ಅಜ್ಞಾನ ಅಳಿಸಿ ಲಿಂಗಾನುಭವಿಗಳನ್ನಾಗಿ ಮಾಡಿದವರು ಬಸವ ತಂದೆ. ಹೀಗಾಗಿ ಬಸವಗುರು, ಶಿವಗುರು ಬಸವಣ್ಣನೇ ಆಗಿದ್ದಾರೆ. ಸಿದ್ದರಾಮೇಶ್ವರರು ಹೀಗೆ ಹೇಳ್ತಾರೆ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂತಾರೆ. ದೇವರ ಅಸ್ತಿತ್ವಕ್ಕೆ ವಿಳಾಸವಾದವರು ಬಸವಣ್ಣನೆನ್ನುತ್ತಾರೆ. ಬಸವಾ ಬಸವ, ನಿಮ್ಮಿಂದ ಭಕ್ತಿ, ಜ್ಞಾನ, ವೈರಾಗ್ಯ ಕಂಡೆನೆಂದು ಹೇಳಿ ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥನಿಗೂ ತಮಗೂ ಬಸವಣ್ಣನೇ ಶಿವಪತಿಕ ಎನ್ನುತ್ತಾರೆ. ದೇವರಿಗೂ ನನಗೂ ಹಾದಿ ತೋರಿಸೋ ಬಸವಣ್ಣ ಅಂತಾರೆ. ಬಸವನ ಹಾಡದವರ, ಬಸವನ ಹೊಗಳದವರ, ಬಸವಾಕ್ಷರತ್ರಯದ ಜಪವಿಲ್ಲದ ದೆಸೆಗೇಡಿ ಮನುಜರ ಎನ್ನತ್ತ ತೋರದಿರಯ್ಯ ಎಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುತ್ತಾರೆ. ಬಸವಣ್ಣನವರು ತನ್ನ ಅರಿವೇ ತನ್ನ ಗುರುವೆಂದು ಬಾಳಿದ ಕಾರಣ ಸಿದ್ಧರಾಮರು, ಮೋಳಿಗೆಯ ಮಾರಯ್ಯನವರು ಅವರನ್ನು ದ್ವಿತೀಯ ಶಂಭು ಎಂದು ಕೂಡ ಕರೆದಿದ್ದಾರೆ. ಬಸವಣ್ಣನವರದು ಚಲನಶೀಲ ಜಂಗಮ ವ್ಯಕ್ತಿತ್ವ ಅವರದು. ಇದನ್ನು ಗಮನಿಸಿದ ಮರುಳಶಂಕರ ದೇವರು ಹೀಗೆ ಹೇಳ್ತಾರೆ. ಬಸವಣ್ಣನವರು ತಾವಷ್ಟೇ ಶಿವನಾಗಲಿಲ್ಲ, ಇಡೀ ಕಲ್ಯಾಣವನ್ನು ಶಿವ ಕಲ್ಯಾಣವನ್ನಾಗಿ ಮಾಡಿ ಹಿಂಗದಿರು ಕಂದ ಎಂದು ಅಂಗಕ್ಕೆ ಕಂಕಣವನ್ನು ಕಟ್ಟಿ ಶರಣ ಕುಲಕ್ಕೆ ಮಹದುಪಕಾರ ಮಾಡಿದ್ದಾರೆಂದು ಹೇಳ್ತಾರೆ. ಕಲ್ಯಾಣವನ್ನೇ ಕೈಲಾಸ ಮಾಡಿದ ಬಸವಣ್ಣನವರನ್ನು ಜಗಕ್ಕೆ ಕೇವಲ ಬಸವನಾಗಿ ಬರದೆ ಶಿವನಾಗಿ ಬಸವಣ್ಣ ಬಂದರೆಂದು ಕೃತಜ್ಞತಾ ಭಾವ ಶರಣ ಸಮೂಹದಲ್ಲಿ ತುಂಬಿ ಹೋಯಿತು. ಬಸವಣ್ಣ ತನ್ನ ಚಿಕ್ಕ ವಯಸ್ಸಿನಲ್ಲಿ ಹೆತ್ತ ತಾಯಿ ತಂದೆಗಳನ್ನು ತೊರೆದು ಹೊರಬಂದರೂ ತನ್ನ ಮೃದು ವಿಶಾಲ ಕ್ಷಮಾಗುಣದಿಂದ ಎಲ್ಲರಿಗೂ ಹೆಂಗೊರುಳಿನ ತಾಯಿಯಾದರು. ವಿಶಾಲ ಹೃದಯದ ತಂದೆಯಾಗಿ ಸಚ್ಚಾರಿತ್ರದಿಂದ ಎಲ್ಲರೂ ಬಾಳಬೇಕೆಂದು ತಾವು ಬಾಳಿ ತೋರಿಸಿ ಮಾರ್ಗದರ್ಶಕರಾದರು. ಸಮಾಜವೇ ತಮ್ಮ ತಂದೆ ತಾಯಿ ಎಂದು ಹೇಳಿದರು. ಅದಕ್ಕೆ ತಂದೆ ನೀನು ತಾಯಿ ನೀನು ಅನ್ನೋಂಥ ಮಾತು ಅವ್ರು ಹೇಳಿದಂತ ವಚನ ಸಮಾಜಕ್ಕೆ ಅನ್ವಯಿಸಿಯೇ ಇದೆ. ಈ ಕರುಳ ಬಳ್ಳಿಯ ಸಂಬಂಧವನ್ನು
ಬಸವಣ್ಣನವರ ಸಂಪರ್ಕದಲ್ಲಿ ಬಂದವರೆಲ್ಲಾ ಅನುಭವಿಸಿ ಆನಂದಿಸಿದರು. ಅದನ್ನೇ ತಮ್ಮ ವಚನಗಳಲ್ಲಿ ಅಭಿವ್ಯಕ್ತಗೊಳಿಸಿದರು. ಬಸವಣ್ಣನವರಂತೆ ಹೆತ್ತ ತಾಯಿ ತಂದೆಗಳ ತೊರೆದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಬೆನ್ನು ಹತ್ತಿದಂತ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ, ಆ ದೇವನಲ್ಲಿ ತಾಯಿ ತಂದೆಯ ಪ್ರೀತಿಯನ್ನು ಬಸವಣ್ಣನವರಿಂದ ಅನುಭವಿಸಿ ಸಂಭ್ರಮಿಸಲು ಸಾಧ್ಯವಾಯಿತೆಂದು ಹೇಳ್ತಾರೆ. ಬಸವಣ್ಣ ತನಗೆ ಮಾತ್ರ ತಂದೆ ತಾಯಿ ತಾತನಲ್ಲ, ಬಸವಣ್ಣನವರು ಇಹಪರದ ದಾತರೆನ್ನುತ್ತಾರೆ. ಅಕ್ಕ ಮಹಾದೇವಿ ಕೂಡ ತನ್ನ ಚೆನ್ನ ಮಲ್ಲಿಕಾರ್ಜುನ ಹಾಗೂ ತನ್ನನ್ನು ಹೆತ್ತ ತಂದೆ ಬಸವಣ್ಣನೇ ಎಂದು ಸ್ಮರಿಸಿದ್ದಾರೆ. ತಾನು ಬಸವಣ್ಣನ ಕರುಣೆಯ ಕಂದ ಎನ್ನುತ್ತಾಳೆ. ತನ್ನ ಭಕ್ತಿ ಬಸವಣ್ಣನ ಧರ್ಮ ಎನ್ನುತ್ತಾಳೆ. ಅಕ್ಕ ಮಹಾದೇವಿ ಈ ವಚನವನ್ನ ನಾವು ಗಮನಿಸಬಹುದು. ಕಾಮಾರಿಯ ಗೆಲಿಯನು ಬಸವ ನಿಮ್ಮಿಂದ, ಸೋಮದರನ ಹಿಡಿದೆಪ್ಪನು ಬಸವ ನಿಮ್ಮ ಕೃಪೆಯಿಂದ, ನಾಮದಲ್ಲಿ ಹೆಂಗೂಸೆಂಬ ಹೆಸರಾದಡೇನು, ಭಾವಿಸಲು ಗಂಡು ರೂಪ ನೋಡ ಬಸವ ನಿಮ್ಮ ದಯೆಯಿಂದ, ಅತಿ ಕಾಮಿ ಚೆನ್ನ ಮಲ್ಲಿಕಾರ್ಜುನ ಎಂಗೆ ತೊಡರಿಕ್ಕಿ ಎರಡರಿಯದೆ ಕೂಡಿದೆನು ಬಸವ ನಿಮ್ಮ ಕೃಪೆಯಿಂದ ಅಂತಾಳೆ. ವೀರ ವಿರಾಗಿಣಿ ಅಕ್ಕ ತನಗೆ ಹೆಂಗೂಸೆಂಬ ಹೆಸರಾದರೂ ಭಾವಿಸಲು ಗಂಡು ರೂಪ ನೋಡ ಎಂದು ಸಮಾಜಕ್ಕೆ ತಿಳಿಸುವ ಎದೆಗಾರಿಕೆ ತಂದುಕೊಟ್ಟವರು ಬಸವಣ್ಣನೆಂದು ಸ್ಮರಿಸುತ್ತಾಳೆ. ತನ್ನ ಅಂಗದಲ್ಲಿ ಆಚಾರವ ತೋರಿ ಆ ಆಚಾರವೇ ಲಿಂಗವೆಂದು ಅರಿವಿದವನು ಬಸವಣ್ಣ. ಎನ್ನ ಪ್ರಾಣದಲ್ಲಿ ಅರಿವ ತೋರಿ ಆ ಅರಿವೇ ಜಂಗಮವೆಂದು ಅರಿವಿದವನು ಬಸವಣ್ಣ. ಎನ್ನ ತಂದೆ ಸಂಗನ ಬಸವಣ್ಣನು ನನಗೆ ಈ ಕ್ರಮ ಅರಿವಿದರೆಂದು ಅಕ್ಕ ಮಹಾದೇವಿ ಪ್ರಭುವಿಗೆ ತಿಳಿಸುತ್ತಾರೆ. ಮಡಿವಾಳ ಮಾಚಿದೇವರು ಸಹ ಬಸವಣ್ಣನವರ ಪ್ರಸಾದದಿಂದ ಬದುಕಿದೆ ಎನ್ನುತ್ತಾರೆ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಗಳ ಪಡೆದು ಧನ್ಯನಾದೆನೆಂದು ಹೇಳ್ತಾರೆ. ಅಂದ್ರೆ ಇಲ್ಲಿ ಶುದ್ಧ ಸಿದ್ಧ ಪ್ರಸಿದ್ಧ ಅನ್ನುವಂಥದ್ದು, ಶುದ್ಧ ಪ್ರಸಾದವನ್ನ ಗುರುವಿನ ಮೂಲಕ ಪಡಿತೀವಿ, ಆಮೇಲೆ ಸಿದ್ಧ ಪ್ರಸಾದವನ್ನ ಲಿಂಗದ ಮೂಲಕ ಪಡಿತೀವಿ, ಜಂಗಮ ಪ್ರಸಾದವನ್ನ ಪ್ರಸಿದ್ಧ ಪ್ರಸಾದವನ್ನ ಜಂಗಮದ ಮೂಲಕ ಪಡಿತಾ ಇದ್ದೀವಿ. ಅಂದ್ರ ಇಷ್ಟಲಿಂಗಕ್ಕೆ ಕಾಯವನ್ನ ಅರ್ಪಿಸಿ ಪಡೆಯುವಂತಹದ್ದು ಶುದ್ಧ ಪ್ರಸಾದ, ಪ್ರಾಣಲಿಂಗಕ್ಕೆ ಕರ್ಣಂಗಳನ್ನ ಅಂದ್ರೆ ನಮ್ಮೆಲ್ಲ ಇಂದ್ರಿಯಗಳನ್ನ ಪಡೆಯುವಂತಹದ್ದು ಸಿದ್ಧ ಪ್ರಸಾದ, ಇನ್ನ ಭಾವಲಿಂಗಕ್ಕೆ ಭಾವವನ್ನ ಅರ್ಪಿಸಿ ಪಡೆಯುವಂತಹದ್ದು ಪ್ರಸಿದ್ಧ ಪ್ರಸಾದ. ಇಲ್ಲಿ ಭೌತಿಕ ಪ್ರಸಾದಗಳ ಮಾತುಗಳನ್ನು ಹೇಳ್ತಾ ಇಲ್ಲ, ಭಕ್ತ ಶರಣನ ಆಗುವಂತಹ ಹಂತದಲ್ಲಿ ಸಾಗುವಂತ ಇವು ಪ್ರಸಾದದ ಪರಿಕಲ್ಪನೆಗಳು ಅಂತ ಬಯಸ್ತಾ ಇದ್ದೇನೆ. ಅದೇ ರೀತಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಅಂತರಂಗದ ಗೆಳೆಯರಾಗಿ ನೆರಳಾಗಿ ಬದುಕಿದ ಹಡಪದ ಅಪ್ಪಣ್ಣವರು ಕೂಡ ಬಸವಣ್ಣನವರನ್ನೇ ತಮ್ಮ ಆರಾಧ್ಯ ದೈವವೆಂದು ಭಾವಿಸಿ ಸ್ವಾಮಿ ಸೇವೆಯನ್ನು ಏಕನಿಷ್ಠೆಯಿಂದ ಮಾಡಿದವರು. ಇವರ ವಚನಾಂಕಿತವೂ ಕೂಡ ಬಸವಣ್ಣ ಪ್ರಿಯ ಕೂಡಲ ಚನ್ನಸಂಗಯ್ಯ ಎಂಬುದು ಬಸವಣ್ಣನವರ ಮೇಲೆ ಅಪ್ಪಣ್ಣನವರಿಗಿರುವ ಪ್ರೀತಿ, ವಿಶ್ವಾಸ, ಆಪ್ತತೆಯನ್ನ ತೋರಿಸುವುದು. ಅವರು ಹೇಳ್ತಾರೆ, ಅಯ್ಯ ಎನಗೆ ಬಸವ ಪ್ರಿಯನೆಂದರೂ ನೀನೆ, ಕೂಡಲ ಚನ್ನ ಬಸವನೆಂದರೂ ನೀನೆ, ಗುರುವೆಂದರೂ ನೀನೆ, ಲಿಂಗವೆಂದರೂ ನೀನೆ, ಜಂಗಮವೆಂದರೂ ನೀನೆ, ಪ್ರಸಾದವೆಂದರೂ ನೀನೆ. ಅದೇನು ಕಾರಣವೆಂದರೆ ನೀ ಮಾಡಲಾಗಿ ಅವೆಲ್ಲವೂ ನಾಮ ರೂಪಿಗೆ ಬಂದವು. ಅದು ಕಾರಣ ನಾನೆಂದರೆ ಅಂಗ, ನೀನೆಂದರೆ ಪ್ರಾಣ. ಈ ಉಭಯವನ್ನು ನೀವೇ ಅರಿಯುವುದರಾಗಿ ಇನ್ನು ಭಿನ್ನವಿಟ್ಟು ನೋಡಿದೆನಾದರೆ ಚನ್ನಮಲ್ಲೇಶ್ವರ ನೀವೇ ಬಲ್ಲಿರಿ ಎಂಬ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣನಲ್ಲಿ ಏಕವಾದ ಕಾರಣ ನನಗೆ ಭವವಿಲ್ಲ, ಬಂಧನವಿಲ್ಲ, ಅದಕ್ಕೆ ನೀವೇ ಸಾಕ್ಷಿ ಅಂತಾರೆ ಹಡಪದ ಅಪ್ಪಣ್ಣನವರು. ಇಲ್ಲಿ ಎರಡು ಮಾತನ್ನು ನಾವು ಗಮನಿಸಬಹುದು. ಒಂದೇನಂದ್ರ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ ಇವೆಲ್ಲ ಅಷ್ಟಾವರಣಗಳ ಏನಿದಾವಲ್ಲ ಇವೆಲ್ಲ ಇವುಗಳಿಗೆ ನಾಮ ಮತ್ತು ರೂಪ ಕೊಟ್ಟವರು ಬಸವಣ್ಣನವರು ಅನ್ನುವಂಥ ಮಾತು. ಅಂದ್ರ ಅವುಗಳಿಗೆ ಹೆಸರು ಕೊಟ್ಟು ಆ ತತ್ವಕ್ಕೆ ಒಂದು ರೂಪವನ್ನ ಕೊಟ್ಟು ಆ ತತ್ವವನ್ನ ಅನುಷ್ಠಾನಕ್ಕೆ ತಂದವರು ಬಸವಣ್ಣನವರಂತ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನೊಂದು ಏನಂದ್ರ ತಾನು ಅಂಗ ಮತ್ತು ಬಸವಣ್ಣ ಪ್ರಾಣ ಎರಡು ಒಂದಾದ ಮೇಲೆ ನನಗೆ ಭವವಿಲ್ಲ, ಬಂಧನವಿಲ್ಲ, ಎಲ್ಲ ನಿತ್ಯ ಮುಕ್ತ ನಾನಾದೆ ಅನ್ನುವಂಥ ಮಾತನ್ನ ಅವರಿಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದೇ ರೀತಿ ಬಸವಣ್ಣನವರು ತಂದೆ ತಾಯಿಯ ಕರ್ತವ್ಯವನ್ನು ಬಸವಣ್ಣನವರಂತೆ ನಿರ್ವಹಿಸುವವರ ಇನ್ನೊಂದು ಮಾದರಿ ಸಿಗದಂದೇ ಹೇಳಬೇಕು. ಹೆತ್ತವರು ನೀಡುವ ಸಂಸ್ಕಾರದ ಕೊರತೆಯನ್ನು ಎಲ್ಲ ಶರಣರಲ್ಲಿ ತುಂಬಿ ಅವರನ್ನ ಶರಣರನ್ನಾಗಿ ಮಹಾಮಾನವರನ್ನಾಗಿ ಮಾಡಿ ಪರಿವರ್ತಿಸುವವರು ಬಸವಣ್ಣನವರು. ದೇವರು ಹಾಗೂ ಭಕ್ತರ ಮಧ್ಯ
ಪುರೋಹಿತ ಶಾಹಿಗಳು ತಂದೊಡ್ಡದಂತ ಅಡ್ಡಿಗಳನ್ನೆಲ್ಲ ಅವರು ನಿರಾತಂಕಗೊಳಿಸಿದರು. ದ್ವೈತದ ದಾರಿ ತೋರಿ ದೂರ ಇಟ್ಟವರಿಗಿಂತ ಅದ್ವೈತದ ಹಾದಿ ಅದೆಷ್ಟು ಭಿನ್ನ ಹಾಗೂ ಸರಳವೆಂದು ಪ್ರತ್ಯಕ್ಷ ಸಾಧನೆ ಮೂಲಕ ಸಾಧಿಸಿ ತೋರಿಸಿದರು ಹಾಗೂ ಅನುಷ್ಠಾನಕ್ಕೂ ತಂದರು. ಸಂಸಾರದೊಳಗೆಯೇ ಇದ್ದೇ ಮುಕ್ತಿ ಸಾಧಿಸಬಹುದೆಂದು ಪ್ರಮಾಣೀಕರಿಸಿದರು. ಕೇವಲ ಬದುಕಿನ ಪಲಾಯನದಿಂದ ಮುಕ್ತಿ ಸಾಧ್ಯವೆಂಬ ನುಡಿಯನ್ನು ಹುಸಿಯೆಂದು ತೋರಿಸಿದರು. ದೇಹವೇ ದೇವಾಲಯವಾಗುವ, ಕಾಯ ಕೈಲಾಸವಾಗುವ, ಅಂಗಲಿಂಗವಾಗುವ ಹಿರಿದಾದ ಮಾರ್ಗ ರಚಿಸಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಅಂದಿನ ಜಿಡ್ಡುಗಟ್ಟಿದ ಸಂಪ್ರದಾಯವಾದಿಗಳಿಂದ ಇಲ್ಲದ ವಿರೋಧವನ್ನು ಅವರು ಎದುರಿಸಬೇಕಾಯಿತು. ಮೇದಾರ ಕೇತಯ್ಯನೆಂಬ ಶರಣರು ತಮ್ಮ ಕಾಯದ ಕಳವಳವ ದೂರ ಮಾಡಲೆಂದೇ ಗುರುಲಿಂಗ ಜಂಗಮಲಿಂಗವನ್ನು ಕರುಣಿಸಿ ಅಂತರಂಗ ಬಹಿರಂಗ ಎರಡನ್ನೂ ಬಸವಣ್ಣನೇ ತುಂಬಿಕೊಂಡಿದ್ದಾರೆಂದು ಹೇಳಿದ್ದಾರೆ. ಗುರುಲಿಂಗ ಜಂಗಮಲಿಂಗ ಇವೆಲ್ಲ ಸಟಸ್ಥಲದಲ್ಲಿ ಬರುವಂತ ಷಡ್ವಿಧ ಲಿಂಗದೊಳಗೆ ಬರ್ತಾವ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಮತ್ತು ಮಹಾಲಿಂಗ ಅಂತ ಹೇಳಿ ಅದನ್ನೇ ಇಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮೇದಾರ ಕೇತಯ್ಯನವರು ಎನ್ನ ಕಾಯದ ಕಳವಳವ ನಿಲ್ಲಿಸಿ ಗುರುಲಿಂಗವ ತೋರಿದ, ಎನ್ನ ಮನದ ವ್ಯಾಕುಳವ ನಿಲ್ಲಿಸಿ ಜಂಗಮಲಿಂಗವ ತೋರಿದ, ಇಂತು ಅಂತರಂಗ ಬಹಿರಂಗದಲ್ಲಿ ತಾನೇ ಆಗಿ ಎನ್ನ ಪಾವನವ ಮಾಡಿದ, ಅಮರಗಣಗಳು ಮುನಿದು ಎನ್ನ ಕೈಲಾಸಕ್ಕೆ ಒಯ್ದಡೆ ಸದ್ಯೋನ್ಮುಕ್ತಿಯ ತೋರಲೆಂದು ಮರ್ತಕ್ಕೆ ಮರಳಿ ತಂದ, ಸಂಗನ ಬಸವಣ್ಣನೇ ಗುರುವೆನಿಗೆ, ಸಂಗನ ಬಸವಣ್ಣನೇ ಪರವೆನಿಗೆ, ಸಂಗನ ಬಸವಣ್ಣನ ಕರುಣದಿಂದ ಘನಕ್ಕೆ ಘನಮಹಿಮ ಅಲ್ಲಮ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದನು ಕಾಣ ಗೌರೇಶ್ವರ ಎಂದಿದ್ದಾರೆ. ಅಂದ್ರ ಶ್ರೀಪಾದ ಪಾದ ಅನ್ನುವಂಥದ್ದು ಜ್ಞಾನಕ್ಕೆ ಸಂಕೇತ. ಅದನ್ನು ಪಡ್ಕೊಂಡೆ ನಾನು ಬಸವಣ್ಣನಿಂದ ಪ್ರಭುವಿನಂತ ಒಂದು ಅರಿವನ್ನು ಪಡ್ಕೊಂಡೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಏನಂದ್ರ, ಶರಣರು ನನಗ್ ಒಂದ್ ವೇಳೆ ಕೈಲಾಸ ಕಟ್ಟಿದ್ರು ಅಥವಾ ನೀ ಸತ್ ಮೇಲೆ ಕೈಲಾಸಕ್ಕೆ ಹೋಗ್ತಿ ಅನ್ನುವಂತ ಕಲ್ಪನೆ ಇತ್ತು ಅಂದ್ರ ಸದ್ಯೋನ್ಮುಕ್ತಿಯ ತೋರಲೆಂದು ಮರ್ತಕ್ಕೆ ಮರಳಿ ತಂದವರು ಬಸವಣ್ಣನವರು ಅಂತ ಹೇಳ್ತಾರ. ಸದ್ಯೋನ್ಮುಕ್ತಿ ಅಂದ್ರ ಸದ್ಯ ಮತ್ತು ಮುಕ್ತಿ ಅನ್ನುವಂತ ಎರಡು ಪದಗಳು ಸಂಸ್ಕೃತ ಪದಗಳು ಸೇರಿ ಆಗುವಂತಹದ್ದು. ಅಂದ್ರ ನೇರವಾಗಿ ಸಿಗುವಂತಹದ್ದು, ಯಾವ ಅಡೆತಡೆಗಳಿಲ್ಲದೆ ಮುಕ್ತಿಯನ್ನು ಪಡೆಯುವಂತಹದ್ದು. ಅಂತ ಮುಕ್ತಿ ನೀ ಇಲ್ಲಿ ಪಡಿತೇಪ, ನೀ ಅಲ್ಲಿ ಹೋಗುದ್ ಬೇಡ ಅಂತ ಬಸವಣ್ಣ ತನ್ನನ್ನ ಮರ್ತ್ಯಕ್ಕೆ ಕರೆದನು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಅದ್ಭುತವಾದಂತಹ ಮಾತನ್ನ ಅಲ್ಲಮರು ಹೀಗೆ ಹೇಳ್ತಾರೆ. ತನ್ನ ಗುರು ಅನಿಮಿಷರಿಗೆ ಬಸವಣ್ಣ ನೀಡಿದ ಅದ್ವೈತವೆಂಬ ಶಿಶು ಅಂದ್ರೆ ಲಿಂಗಾರಿ ಅದು. ಅನಿಮಿಷರಿಗೆ ಬಸವಣ್ಣ ಗುರು ಅನ್ನುವಂತಹ ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ತನ್ನ ಗುರು ಅಲ್ಲಮರು ಹೀಗೆ ಹೇಳ್ತಾರೆ, ನನ್ನ ಗುರು ಅನಿಮಿಷರಿಗೆ ಬಸವಣ್ಣ ನೀಡಿದ ಅದ್ವೈತವೆಂಬ ಶಿಶು ತನ್ನ ಕರಸ್ಥಲಕ್ಕೆ ಬಂದು ಆ ಲಿಂಗ ಶಿಶುವಿನಂತೆ ತಾನಾಗಿ ಬಿಟ್ಟೆ ಅಂತಾರೆ. ಆ ಲಿಂಗ ಶಿಶುವಿನಂತೆ ಏನೊಂದು ಕರಸ್ಥಲಕ್ಕ ಲಿಂಗನ ಕೊಟ್ಟಿದ್ರಲ್ಲ ಅದರಂತೆ ನಾನು ಆಗ್ಬಿಟ್ಟೆ. ಸಂಗನ ಬಸವಣ್ಣನವರ ಕರಸ್ಥಲದಲ್ಲಿ ಗುಹೇಶ್ವರ ಲಿಂಗದ ನಿಲುವು ತೊಳಗಿ ಬೆಳಗುವುದ ಕಂಡು ಪರಿಣಾಮಿಸಿದ್ದಾರೆ ಅಂದ್ರೆ ಆನಂದಿಸಿದ್ದಾರೆ ಅಂತ. ತನ್ನ ಗುಹೇಶ್ವರ ಲಿಂಗದ ಬೆಳಗನ್ನ ಸಂಗನ ಬಸವಣ್ಣನಲ್ಲಿ ಕಂಡಿದ್ದಾರೆ. ಅದಕ್ಕಾಗಿಯೇ ಈ ಮಾತನ್ನ ಹೇಳ್ತಾ ಇದ್ದಾರೆ. ವೈದ್ಯ ಸಂಗಣ್ಣ ಹೇಳ್ತಾರೆ, ಶರಣರಿಗೆ ಲಿಂಗವನ್ನು ಕರುಣಿಸಿ ಬಸವಣ್ಣ ಲಿಂಗಾಂಗಿಗಳ ವೈದ್ಯ ಸಂಗನ ಬಸವಣ್ಣ ಆಗಿದ್ದಾರೆ ಎಂದು ಹೇಳ್ತಾರೆ. ಲಿಂಗಾಂಗಿಗಳ ವೈದ್ಯ ಅವರು. ಲಿಂಗಯ್ಯನಿಂದ ತಾವು ಪಾವನ ಆಗಿದ್ದಕ್ಕೆ ಲಿಂಗಯ್ಯನು ಕೊಟ್ಟ ಬಸವಣ್ಣನಿಗೆ ಕೃತಜ್ಞತಾ ಭಾವವನ್ನ ಅರ್ಪಿಸಿದ್ದಾರೆ. ಈ ರೀತಿ ನೋಡಿದಾಗ ಶರಣರು ಹಾಗೂ ಬಸವಣ್ಣನವರ ಮಧ್ಯ ಅವಿನಾಭಾವ ಸಂಬಂಧ ಏರ್ಪಟ್ಟಿತ್ತು ಅಂತ ಅನಿಸ್ತದೆ. ಲಿಂಗಯ್ಯನ ಕೊಟ್ಟ ಸಂಗನ ಬಸವಯ್ಯನಲ್ಲಿ ಅಂತರಂಗದಲ್ಲಿ ಲಿಂಗಯ್ಯನ ಕೊಟ್ಟ ಸಂಗನ ಬಸವಯ್ಯನ ಅಂತರಂಗದಲ್ಲಿ ನಿಶ್ಚಿಂತ ನಿವಾಸಿಯಾದೆನೆಂದು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅವನಲ್ಲಿ ತಾವು ನಿಶ್ಚಿಂತರಾದ್ರಂತ. ಬಹಿರಂಗದಲ್ಲಿ ನಿರಾಲಂಬ ಜ್ಞಾನಿ ಅವರು. ಅಂಥವರಿದ್ದರೂ ಕೂಡ ಬಸವಣ್ಣನು ತಮ್ಮ ಅಂತರಂಗದ ನಿಜ ನಿವಾಸಿ ಎಂದು ಗೌರವಿಸುತ್ತಾರೆ. ತಮ್ಮ ಅಂತರಂಗದ ನಿಜ ನಿವಾಸಿ ಯಾರು ಅಂದ್ರೆ ಗುಹೇಶ್ವರ ಅಲ್ಲ, ಇಲ್ಲಿ ಬಸವಣ್ಣ ಅಂತ ಹೇಳ್ತಾರೆ. ಬಸವ ಹಾಗೂ ಪ್ರಭುದೇವರು ಬೇರೆ ಬೇರೆ ಎಂಬ ಭ್ರಾಂತಿ ನಿಭ್ರಾಂತಿಗೊಂಡಿದೆ ಎಂದು ಹೇಳ್ತಾರೆ. ಬಸವಣ್ಣನಲ್ಲಿ ಅಲ್ಲಮ, ಅಲ್ಲಮನಲ್ಲಿ ಬಸವಣ್ಣ, ಈ ಎರಡೂ ಏಕವ ಮಾಡಿ ತನ್ನೊಳಗೆ ಗುಹೇಶ್ವರರಾದರೂ ಬಸವಣ್ಣ ಅಂತಾರೆ. ಅಂದ್ರೆ ಗುಹೇಶ್ವರನ ಸ್ಥಾನ ಬಸವಣ್ಣನಿಗೆ ಕೊಟ್ಟಿದ್ದಾರೆ ಅಲ್ಲಮರು. ಇನ್ನು ಬಸವಣ್ಣನವರ ವಿಚಾರ ಪತ್ನಿಯಾದಂತಹ ನೀಲಾಂಬಿಕೆ ಕೂಡ ಬಸವಣ್ಣನೇ ತನಗೆ ಲಿಂಗವು, ಸಂಘವು, ಪ್ರಾಣವು, ಪ್ರಸಾದವು, ಪ್ರಭೆಯ ಮೂರ್ತಿಯೂ ಆಗಿದ್ದಾರೆಂದು ಅಭಿಮಾನದಿಂದ ಹೇಳ್ತಾರೆ. ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನ್ನಲಾಗದು ಬಸವನ ಎನಗೆ. ಉಭಯ ಕುಳವ ಹರಿದು ಬಸವಂಗೆ ಶಿಶುವಾನಾದೇನು, ಬಸವನೆನ್ನ ಶಿಶುವಾದನು.
ಪ್ರಮಥರು ಪುರಾತರು ಸಾಕ್ಷಿಯಾಗಿ ಸಂಗಯ ನಿಕ್ಕಿದ ದಿವ್ಯವ ಮೀರದೆ ಬಸವನೊಳಗ ನಡೆಗಿದೆ ಅಂತಾರೆ. ಅಂದರೆ ಲೌಕಿಕ ಮಿತಿಯನ್ನು ಮೀರಿ ಅಂತರಂಗದ ಉನ್ನತ ಆಧ್ಯಾತ್ಮಿಕದ ಸಂಬಂಧ ಬಸವಣ್ಣನವರದು ಹಾಗೂ ತಮ್ಮದಾಗಿದೆ ಎಂದು ನೀಲಾಂಬಿಕೆ ಇಲ್ಲಿ ವಿವರಿಸ್ತಾ ಇದ್ದಾರೆ. ಬಸವನ ಶ್ರೀಪಾದದಲ್ಲಿ ಉರಿಯುಂಡ ಕರ್ಪೂರಂತೆ ಅಡಗಿದ ಬಳಿಕ ಸಂಗಯ್ಯನಲ್ಲಿ ತಾನು ಕಾಯವಿಲ್ಲದ ಕರುಣೆಯಾದೆ ಅಂತಾರೆ. ಕಾಯವಿಲ್ಲದ ಕರುಣೆ ಅಂದ್ರ ಕರುಣಾರಸ ಅವರಲ್ಲಿ ತುಂಬಿ ಹರಿತಾ ಇದೆ, ಆದ್ರೆ ಕಾಯದ ಗುಣಗಳೆಲ್ಲ ಅಳಿದು ಹೋಗಿವೆ ಅಂತ. ಬಸವ ಬಯಲನೈದೆ ಆನೂ ಬಯಲನೆ ಕೂಡಿದನೆಯ ಅಂತಾಳೆ ನೀಲಾಂಬಿಕೆ. ಇನ್ನೊಂದು ಮಾತು ಇಲ್ಲಿ ಏನಂತಂದ್ರ, ಶರಣರು ಬಸವಣ್ಣನನ್ನು ತಮ್ಮ ಒಡೆಯ ಸ್ವಾಮಿ ಎಂದು ತಿಳ್ಕೊಂಡಾರ. ಅದಕ್ಕೆ ಅವರು ಬಸವಣ್ಣವರು ಜಗವೇ ಕೂಡಲ ಸಂಗಮ ಎಂದು ನಂಬಿ ಸಮಾಜದ ಸೇವೆಗೆ ಸಂಪೂರ್ಣವಾಗಿ ತಮ್ಮನ್ನು ಸಮರ್ಪಿಸಿಕೊಂಡವರು. ಅಂತ ಬಸವಣ್ಣನನ್ನು ಶರಣರು ತಮ್ಮ ಒಡೆಯ ಸ್ವಾಮಿ ಅಂತ ಕರೀತಾರೆ. ಗಾವುದಿ ಮಾಚಯ್ಯನವರು ಹೇಳ್ತಾರೆ, ಎನ್ನ ಒಡೆಯ ಸಂಗನ ಬಸವಣ್ಣ ಅಂತ ಹೇಳ್ತಾರೆ. ಅಲ್ಲಮರು ಸೇರಿದಂತೆ ಶರಣರೆಲ್ಲರಿಗೂ ಕೂಡ ಬಸವಣ್ಣನವರೇ ಪರಮಾರಾಧ್ಯರೂ ಕೂಡ ಆಗಿದ್ದರು. ಹಡಪದ ಅಪ್ಪಣ್ಣ ಹೇಳ್ತಾರೆ, ಬಸವ ಗುರುವಾಗಿ ಎಲ್ಲರಲ್ಲಿ ಅರಿವಿನ ಬೀಜ ಬಿತ್ತಿದರು, ಲಿಂಗವಾಗಿ ಅದನ್ನೇ ಆಚರಣೆಗೆ ತಂದರು, ಜಂಗಮವಾಗಿ ಅನುಭವದ ಅಡಿಗೆ ಮಾಡಿಸಿ ಉಣಬಡಿಸಿದರು. ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮವೆಂದು ಈ ತತ್ವಗಳನ್ನು ಆಚರಿಸಿ ತೋರಿಸಿದರು. ಹೀಗಾಗಿ ಬಸವಣ್ಣನವರೇ ಗುರು, ಲಿಂಗ ಹಾಗೂ ಜಂಗಮವೆಂದು ಅಪ್ಪಣ್ಣನವರು ಹೇಳುತ್ತಾರೆ. ಬಸವಣ್ಣನವರಿಗೆ ಪೂರ್ವಾಚಾರ್ಯ ಸಂಗನ ಬಸವಣ್ಣನೆಂದು, ಪ್ರಥಮಾಚಾರ್ಯರೆಂದು ಪ್ರಸಾದಿ ಭೋಗಣ್ಣನವರು ಕರೀತಾ ಇದ್ದಾರೆ. ಪ್ರಭುದೇವರು ಲಿಂಗದ ಆಯತ ಸ್ವಾಯತ ಸನ್ನಿಹಿತದಲ್ಲಿ ಬಸವಣ್ಣನನ್ನೇ ಕಂಡಿದ್ದಾರೆ. ಗುರು, ಲಿಂಗ, ಜಂಗಮ ಪ್ರಸಾದವನ್ನು ಶರಣರಿಗೆ ಪಡೆಯಲು ಅವಕಾಶ ಕಲ್ಪಿಸಿಕೊಟ್ಟವರು ಬಸವಣ್ಣನು ಅಂತಾರೆ. ಇನ್ನೊಂದು ಮಾತು ಏನಂದ್ರೆ, ಶರಣರು ತಮ್ಮ ಕಾಯದ ಪವಿತ್ರತೆಯನ್ನು ಕಾಯ್ದುಕೊಳ್ಳಲು ಬಸವಣ್ಣನೇ ಕಾರಣವೆನ್ನುತ್ತಾರೆ. ಅದಕ್ಕಾಗಿ ಆಚಾರ ಲಿಂಗದ ಸ್ಥಳವನ್ನ ಮತ್ತ ಕಾಯವನ್ನ ಬಸವಣ್ಣನಿಗೆ ಅರ್ಪಿಸುವಂತಹದ್ದು ಸ್ಥೂಲತನು ಬಸವಣ್ಣನಿಗೆ ಅಂತ ಹೇಳ್ತಾರೆ. ಕಾಯ್ದುಕೊಳ್ಳಲು ಬಸವಣ್ಣನೇ ಕಾರಣ ಅಂತಾರೆ. ಪವಿತ್ರತೆಯನ್ನು, ಕಾಯದ ಪವಿತ್ರತೆಯನ್ನು ಕಾಯ್ದುಕೊಳ್ಳಲು ಸ್ಥೂಲತನು ಬಸವಣ್ಣನಿಗೆ, ಸೂಕ್ಷ್ಮತನು ಚನ್ನಬಸವಣ್ಣನಿಗೆ, ಕಾರಣತನುವನ್ನ ಪ್ರಭುದೇವರಿಗೆ ಸಮರ್ಪಿಸುತ್ತಾರೆ. ಭಕ್ತಿ ಸೂತ್ರವನ್ನ ಬಸವಣ್ಣನಲ್ಲಿ, ಭಾವ ಸೂತ್ರವನ್ನ ಚನ್ನಬಸವಣ್ಣನಲ್ಲಿ, ಮತ್ತ ಅದೇ ರೀತಿ ಜ್ಞಾನ ಸೂತ್ರವನ್ನ ಪ್ರಭುದೇವರಲ್ಲಿ ಸಮೀಕರಿಸುತ್ತಾ ಚಿಂತನೆಗೆ ತೊಡಗುತ್ತಾರೆ ಶರಣರು ತಮ್ಮ ವಚನಗಳಲ್ಲಿ. ಆಗ ಅವರಿಗೆ ಕಾಯ ಬಸವಣ್ಣನಾಗಿ, ಜೀವ ಚನ್ನಬಸವಣ್ಣನಾಗಿ, ಕಾಯ ಜೀವದ ಅರಿವು ಪ್ರಭುದೇವರಾಗಿ ಕಂಡಿದ್ದಾರೆ. ಅದಕ್ಕಾಗಿ ತಮ್ಮ ಕಾಯವನ್ನು ಬಸವಣ್ಣನಾಗಿಸಿಕೊಳ್ಳುವ ಮೂಲಕ ಪವಿತ್ರತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಕಿನ್ನರಿ ಬ್ರಹ್ಮಯ್ಯನವರು ಭಕ್ತ ಹಾಗೂ ಭಗವಂತನಲ್ಲಿ ಸಂದು ಸಂಶಯಕ್ಕೆ ಇಂಬಿಲ್ಲದಂತೆ ಶರಣರು ಬದುಕಿದ್ದಾರೆ ಎನ್ನುತ್ತಾರೆ. ಅದೇ ರೀತಿ ಬಸವಣ್ಣನೇ ಶರಣರಿಗೆ ಧರ್ಮ ಅನ್ನುವಂತ ಕೂಡ ಮಾತನ್ನ ವ್ಯಕ್ತಪಡಿಸ್ತಾರೆ. ದಯೇ ಧರ್ಮದ ಮೂಲವೆಂದು ಬಸವಣ್ಣ ದಯೆ ಇಲ್ಲದ ಧರ್ಮ ಇಲ್ಲವೆಂಬ ಮಾತು, ನಿರ್ಣಾಯಕ ಮಾತು ಹೇಳ್ತಾರೆ. ಅವ ಒಂದು ಪ್ರಸಂಗದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣವರು ಹೋಗುತ್ತಿರುವಾಗ ಮೂರ್ಛೆ ಹೋಗಿ ಬಿದ್ದಂತ ಒಬ್ಬ ವ್ಯಕ್ತಿಯನ್ನ ಎತ್ತಲು ಪ್ರಯತ್ನಿಸ್ತಾರೆ ಅವರು. ಆಗ ಆ ಮೂರ್ಛೆ ಹೋದಂತ ವ್ಯಕ್ತಿ ಏನ್ ಹೇಳ್ತಾನ, ಬಸವ ಅಂತಾನಂತೆ. ಆಗ ಬಸವಣ್ಣವರು ನಾನು ಬಸವಣ್ಣನೇ ಎಂದು ಹೇಗೆ ತಿಳಿದೆ ಎಂದು ಅವನನ್ನ ಪ್ರಶ್ನಿಸಲು, ಆಗ ಆತ ಕಲ್ಯಾಣದಲ್ಲಿ ಬಿದ್ದವರನ್ನು ಎತ್ತುವವರು ಬಸವಣ್ಣನವರಲ್ಲದೆ ಬಿಟ್ಟು ಮತ್ಯಾರು ಇರಲು ಸಾಧ್ಯ ಅಂದ್ರಂತೆ. ಅಷ್ಟು ಕರುಣಾಮಯಿ ಹೃದಯ ಬಸವಣ್ಣನವರ ಧರ್ಮವಾಗಿತ್ತು. ಅಕ್ಕ ಮಹಾದೇವಿ ಹೇಳ್ತಾಳೆ, ಭಕ್ತಿಯಲ್ಲಿ ಬಸವಣ್ಣನ ಧರ್ಮವನ್ನು ಅನುಭವಿಸಿ ಆನಂದಿಸಿದೆ ಅಂತ. ಸಿದ್ದರಾಮ ಶಿವಯೋಗಿಯವರು ಕೂಡ ತಮ್ಮ ತನುವ ಕಡಿದು ಮನವ ನೊರೆದು ಧನವ ಸೂರೆ ಮಾಡಿ ಕಲಿಸಿರುವುದು ಬಸವಣ್ಣನ ಧರ್ಮವೆಂದು ಅಭಿಮಾನದಿಂದ ಹೇಳ್ತಾರೆ. ಅಂದ್ರೆ ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಅಂದ್ರೆ ಸಮಾಜಕ್ಕೆ ಅರ್ಪಿಸಬೇಕೆಂಬುದೇ ಬಸವಣ್ಣನ ಧರ್ಮ ಅಂದಿದ್ದಾರೆ. ಮಡಿವಾಳ ಮಾಚಿದೇವರು ತಮ್ಮ ತನು ಮನ ಪ್ರಾಣಗಳನ್ನು ಬಸವಣ್ಣನ ಧರ್ಮದಿಂದ ಶುದ್ಧ ಮಾಡಿಕೊಂಡೇನೆಂದು ಹೇಳ್ತಾರೆ. ಎಲ್ಲರನ್ನೂ ವರ್ಗ, ವರ್ಣ, ಆಶ್ರಮ, ಲಿಂಗ ಎಲ್ಲ ಭೇದವಿಲ್ಲದೆ ಎಲ್ಲರನ್ನು ಅಪ್ಪಿಕೊಳ್ಳುವ ಧರ್ಮವೇ ಬಸವ ಧರ್ಮ, ಶರಣ ಧರ್ಮ. ಅದಕ್ಕಾಗಿ ಎಲ್ಲರೂ ಅದನ್ನು ಒಪ್ಪಿಕೊಂಡರಲ್ಲದೆ ಬಸವಣ್ಣನನ್ನೇ ಅವರ ಧರ್ಮವನ್ನಾಗಿ ಮಾಡಿಕೊಂಡರು. ಇನ್ನು ಅಷ್ಟಾವರಣಗಳ ಬಗ್ಗೆ ತಗೊಂಡಾಗ ಅಷ್ಟಾವರಣಗಳಾದಂತಹ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವು ಬಹಿರಂಗದ ವ್ಯಕ್ತಿ ಅಥವಾ ವಸ್ತುಗಳಾಗದೆ
ನಿಜಾರ್ಥದಲ್ಲಿ ಅಂತರಂಗದ ತತ್ವಗಳಾಗಿವೆ. ಅಂಗ ಲಿಂಗವಾಗುವವರಿಗೆ ಸಾಧನಗಳಾಗಿವೆ ಇವು. ಅಷ್ಟಾವರಣಗಳನ್ನು ಆರಾಧಿಸುತ್ತಾ ಆಚರಿಸುತ್ತಾ ಅದೇ ತಾವಾಗುವುದೇ ನಿಜವಾದ ಬಸವಾಚರಣೆ ಎನ್ನಬಹುದು. ಅಷ್ಟಾವರಣವಾದ ಮಹತ್ವ ತಿಳಿಸಿ ಅಷ್ಟಾವರಣದ ಸಂಪನ್ನತೆ ತಂದುಕೊಟ್ಟವರು ಬಸವಣ್ಣನವರು ಎಂತಿದ್ದಾರೆ ಶರಣರು. ಆದಿಯಲ್ಲಿ ಬಸವಣ್ಣನೇ ಗುರುವಾದ ಕಾರಣ ಅವರಿಂದಲೇ ಲಿಂಗ ಹುಟ್ಟಿತ್ತು. ಅವನೇ ಲಿಂಗವಾದ ಕಾರಣ ಜಂಗಮ, ಜಂಗಮವಾದ ಕಾರಣ ಪ್ರಸಾದ, ಪ್ರಸಾದವಾದ ಕಾರಣ ಪಾದೋದಕ ಹುಟ್ಟಿತ್ತು ಎಂಬುದು ಅಲ್ಲಮ ಪ್ರಭುದವರು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಸಿದ್ದರಾಮರು ಕೂಡ ಬಸವಣ್ಣನವರನ್ನು ಹೀಗೆ ಹೇಳ್ತಾರೆ, ಅಷ್ಟಾವರಣದ ಸಂಗನ ಬಸವಣ್ಣ ಎಂದು ಬಣ್ಣಿಸಿದ್ದಾರೆ. ಅಂದ್ರೆ ಅಷ್ಟಾವರಣದ ಪ್ರತಿರೂಪ ಅವರು, ಅಷ್ಟಾವರಣ ಅವರಲ್ಲಿಂದಲೇ ಹುಟ್ಟಿದ್ದು ಅಂತ. ಬಸವ ಎನ್ನಲು ಭವಪಾಶಗಳೆಲ್ಲ ದೆಸೆಗಟ್ಟು ಓಡು ಎಂದು ಶರಣರು ಹೇಳ್ತಾರೆ. ಇನ್ನ ಬಸವ ಎಂಬ ಹೆಸರಿನಲ್ಲಿಯೇ ಮಹಾಮಂತ್ರ ಅಡಗಿದೆ ಅಂತಾರೆ. ಅದು ಪ್ರಣವಾಕ್ಷರ ಸ್ವರೂಪವಾಗಿದೆ. ಬಸವಣ್ಣನವರ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ನಾದ, ಬಿಂದು, ಕಳೆಗಳಲ್ಲಿ ಒಟ್ಟು ಸರ್ವಾಂಗದಲ್ಲಿ ಪ್ರಣವಾಕ್ಷರ ಓಂಕಾರ ಅಡಗಿದೆ ಎಂದು ಚನ್ನಬಸವಣ್ಣವರು ಹೇಳುತ್ತಾರೆ. ಎನ್ನ ನೇತ್ರದಲ್ಲಿ ಶಿಕಾರವಾಗಿರ್ಪ ಬಸವ ಎಂದು ಸಿದ್ದರಾಮರು ಹೇಳುತ್ತಾರೆ. ಮಡಿವಾಳ ಮಾಚಿದೇವರು ಕೂಡ ತಮ್ಮ ಅಪಾದ ಮಸ್ತಕ ಮಂತ್ರ ರೂಪಕ್ಕೆ ಬಸವಣ್ಣನೇ ಕಾರಣವೆಂದು ಧನ್ಯತೆ ಅರ್ಪಿಸಿದ್ದಾರೆ. ಮೋಳಿಗೆ ಮಾರಯ್ಯನವರು ಸಹ ತಮ್ಮ ಚಿತ್ತ, ಬುದ್ಧಿ, ಅಹಂಕಾರ, ಜ್ಞಾನ, ಮನ, ಮತಿ, ನಾದ, ಬಿಂದು, ಕಳೆ ಎಲ್ಲದಕ್ಕೂ ಬಸವಣ್ಣನೇ ಮಂತ್ರ, ಬಸವಣ್ಣನೇ ಮಹಾಪ್ರಣವ ಅಂತಾರೆ. ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡಿದವರು. ಬಸವನ ಮೂಲಾಂತವ ಬಲ್ಲವರು ನೀವು ಕೇಳಿರೆ ಎಂದು ಬಸವಾಕ್ಷರದ ವಿವರ ಹೀಗೆ ಕೊಡ್ತಾರೆ. ಬಸವವೆಂಬುದು ಮೂಲ ಪ್ರಣವ. ಬಕಾರ ಚಿನ್ನಾದವನ್ನು, ಸಕಾರ ಚಿದ್ಬಿಂದುವನ್ನು, ವಕಾರವು ಚಿತ್ಕಳೆಯೇ ಆಗಿದೆ ಅಂತ ಹೇಳ್ತಾರೆ. ಸೃಷ್ಟಿ ಲೀಲೆಯ ಅಖಂಡ ಸ್ವರೂಪದ ಮೂಲ ಅವಸ್ಥೆಗಳಿವು. ನಾದ, ಬಿಂದು, ಕಳೆ ಎನ್ನುವಂಥವು ಇವು ಮೂರು ಈ ಸೃಷ್ಟಿ ಅಖಂಡ ಸ್ವರೂಪದ ಮೂರು ಅವಸ್ಥೆಗಳಿವು. ಅಂದ್ರೆ ಸೃಷ್ಟಿಯ ಆದಿಯಲ್ಲಿ ಮೊದಲು ನಾದ ಹುಟ್ಟಿತು. ಆ ನಾದದ ಶಕ್ತಿ ಅಥವಾ ಬೆಳಕಿನಿಂದ ಕೇಂದ್ರೀಕೃತವಾದಂತ ಒಂದು ರೂಪವೇ ಬಿಂದು ಅಂತ ಹೇಳ್ಬೋದು. ಆಮೇಲೆ ಆ ಬಿಂದುವಿನಿಂದ ಹುಟ್ಟದಂತಹ ಚೈತನ್ಯ, ಕಳೆ, ಪ್ರಕಾಶದ ವಿಸ್ತರಣೆಯೇ ಕಳೆ ಅಂತ ಕರೆಯಬಹುದು. ಈ ನಾದ ಬಿಂದು ಕಲಾ ಸ್ವರೂಪನಾದವನು ಬಸವಣ್ಣ. ಇವೆಲ್ಲಾ ಸೇರಿ ಅಖಂಡ ಗೋಳಾಕಾರವಪ್ಪ ಆದಿ ಪ್ರಣವ ಬಸವ ಎಂದಿದ್ದಾರೆ. ಎಲ್ಲ ಶರಣರು ಆ ಪಂಚಾಕ್ಷರಿ ಪ್ರಣವಾತ್ಮಕನಾಗಿ ಬಂದಾತ ಬಸವಣ್ಣ ಅಂತ ಹೇಳ್ತಾರೆ. ಗಣದಾಸಿ ವೀರಣ್ಣನೆಂಬ ಶರಣರು ಸಹ ತಮ್ಮ ಲಲಾಟ, ಬಲಭುಜ, ಎಡಭುಜ, ನಾಭಿ, ಬಲದೊಡೆಯಲ್ಲಿ ಕ್ರಮವಾಗಿ ಓಂಕಾರ, ನಕಾರ, ಮಕಾರ, ಶ್ರೀಕಾರ, ವಕಾರ, ಯಕಾರ ಆದಾತ ಬಸವಣ್ಣನೆಂದು ಹೇಳಿದ್ದಾರೆ. ಅಂದ್ರೆ ನಮಃ ಶಿವಾಯ ಅನ್ನುವಂತ ಪ್ರಣವ ಸ್ವರೂಪಿ ಬಸವಣ್ಣ ಅಂತ. ಅಂದ್ರ ಅಷ್ಟು ಮಂತ್ರ ಸ್ವರೂಪಿಗಳವರಾಗಿದ್ರು ಅಂತ. ತಮ್ಮ ಶಿಖೆಯಲ್ಲಿ ಬಸವಾಕ್ಷರ ತ್ರಯವಾಗಿ ಬ್ರಹ್ಮರಂಧ್ರದಲ್ಲಿ ಪ್ರಸಾದ ಪಂಚಾಕ್ಷರವಾಗಿ ನಿಂದಾತ ಬಸವಣ್ಣ. ಒಟ್ಟಿಗೆ ಸರ್ವಾಂಗದಲ್ಲಿ ಸರ್ವ ಮಂತ್ರಮಯನಾಗಿ ಇರುವವರು ಬಸವಣ್ಣನೆಂದು ಅಭಿಮಾನದಿಂದ ಬರೆದಿದ್ದಾರೆ. ಎಲ್ಲ ಶರಣರ ಮನದಾಳದಲ್ಲಿ ಬದುಕಿನಲ್ಲಿ ಬಸವಣ್ಣನವರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಮಾನತೆಯ ದ್ಯೋತಕವಾಗಿ ನಿಲ್ತಾರೆ. ದಲಿತರು, ದಮನಿತರು, ಸ್ತ್ರೀಯರು ಬಸವಣ್ಣನವರ ವೈಚಾರಿಕ ನಿಲುವಿನ ಪ್ರತೀಕವಾಗಿದ್ದಾರೆ. ಬಸವಣ್ಣನವರು ಕಟ್ಟಿದಂಥ ಅನುಭವ ಮಂಟಪ ಶರಣರ ಬದುಕಿನ ವಿವಿಧ ಮುಖಗಳನ್ನು ಅಭಿವ್ಯಕ್ತಪಡಿಸುವ, ಪರಿಹಾರ ಸೂಚಿಸುವ ಪ್ರಜಾಸತ್ತಾತ್ಮಕ ಘಟನೆಯಾಗಿತ್ತು. ದನಿಯೇ ಇಲ್ಲದ ಸಾಮಾನ್ಯ ಜನತೆ ದನಿ ಎತ್ತಿ ತಮ್ಮ ವಿಚಾರ, ಅಭಿಪ್ರಾಯ ವ್ಯಕ್ತಪಡಿಸುವ ಮಟ್ಟಿಗೆ ಅನುಭವ ಮಂಟಪ ಅವರನ್ನೆಲ್ಲಾ ಬೆಳೆಸಿತು. ಬಸವಾದಿ ಶರಣರು ಅವರ ಬದುಕಿನಲ್ಲಿ ನಿತ್ಯ ಪರಿವರ್ತನೆಗೆ ಪ್ರೇರಕವಾಗಿ ನಿಂತರು. ನಿರಂತರ ಕ್ರಾಂತಿಗೆ ಕಾರಣವಾದವರು ಬಸವಣ್ಣನವರು ಎಂದು ಹೇಳಬಹುದು. ಇದರ ಪರಿಣಾಮವೇ ಹಡಪದ ಲಿಂಗಮ್ಮ, ಅಕ್ಕಮ್ಮ, ಅಮುಗೆ ರಾಯಮ್ಮ, ಲಕ್ಕಮ್ಮ, ಸತ್ಯಕ್ಕ ಹೀಗೆ ಅನೇಕ ಶರಣರು ಅದ್ಭುತವಾದಂತಹ ವಚನಗಳನ್ನ ಬರೆಯುವಂತಾಯಿತು. ಜಾತೀಯತೆ, ಲಿಂಗಭೇದ, ಬಡವ ಬಲ್ಲಿದ ಮುಂತಾದ ಸಾಮಾಜಿಕ ಜಡಮೂಲವಾದ ಪ್ರಶ್ನೆಗಳನ್ನೆಲ್ಲ ನೇರವಾಗಿ ಅವರು ತಮ್ಮ ವಚನಗಳಲ್ಲಿ ಪ್ರಶ್ನೆ ಮಾಡಿದ್ದಾರೆ, ವಿಡಂಬಿಸಿದ್ದಾರೆ, ಗೇಲಿ ಮಾಡಿದ್ದಾರೆ. ಇಲ್ಲಿ ಒಂದೆರಡು ವಚನಗಳನ್ನ ಬೇಕಾರ ನೋಡಬಹುದು. ಜೇಡರ ದಾಸಿಮಯ್ಯನವರು ಒಂದು ವಚನ ಹೀಗಿದೆ: ಮಡದಿಯ ಪ್ರಾಣಕ್ಕೆ ಮೊಲೆಮುಡಿ ಇದ್ದೀತೆ, ಒಡೆಯರ ಪ್ರಾಣಕ್ಕೆ ಇದೀತೆ ಯಜ್ಞೋಪವೀತ, ಕಡೆಯಲಿದ್ದ ಅಂತ್ಯಜನು ಹಿಡಿದಿದ್ದನೆ ಹಿಡಿಗೋಲ,
ನೀ ತೊಡಕಿಕ್ಕಿದ ತೊಡರಿನಿಂದ ಈ ಲೋಕದ ಜನರೆತ್ತ ಬಲ್ಲರೈ ರಾಮನಾಥ ಎಂದಿದ್ದಾರೆ. ಲಿಂಗ ಅಸಮಾನತೆಯನ್ನು ಪ್ರಶ್ನಿಸಿದ್ದಾರೆ. ಯಜ್ಞೋಪವೀತ, ಹಿಡಿಗೋಲು ಎನ್ನುವುದರ ಮೂಲಕ ಸಾಂಸ್ಕೃತಿಕ, ಸಾಮಾಜಿಕ ಅಸಮಾನತೆಯನ್ನು ಪ್ರಶ್ನಿಸ್ತಾರೆ. ಅಂತ್ಯಜರು ಹಾಗೂ ಒಡೆಯರು ಎಂದು ಕರೆಯುವ ಮೂಲಕ ಆರ್ಥಿಕ ಅಸಮಾನತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ವಚನದಲ್ಲಿ. ಬಸವಣ್ಣನವರ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವಂದೇ ಶೌಚಾಚಮನಕ್ಕೆ ಎನ್ನುವಂತ ವಚನ ದಾಸಿಮಯ್ಯನವರ ವಚನಕ್ಕೆ ಸಂವಾದಿಯಾಗಿದೆ ಅಂತ ಹೇಳ್ಬಹುದು. ಶರಣರ ಅನೇಕ ವಚನಗಳು ಬಸವಣ್ಣನವರ ಧ್ವನಿಯಂತಿವೆ. ಇನ್ನು ಶರಣೆ ಐದಕ್ಕಿ ಲಕ್ಕಮ್ಮ ಲಿಂಗಭೇದವನ್ನು ಅರಿವಿನ ಪ್ರಣಾಳಿಕೆಯ ನೆಲೆಯಲ್ಲಿ ಚರ್ಚಿಸ್ತಾ ಇದ್ದಾರೆ. ಆಕೆ ಹೇಳ್ತಾಳೆ, ಆವ ಬೀಜ ಬೀಳುವಲ್ಲಿ ಮೊಳೆ ಮುಖ ಹಿಂಚು ಮುಂಚುಂಟೆ, ನೀ ಮರದಲ್ಲಿ ನಾನರಿದಲ್ಲಿ ಬೇರೊಂದೊಡಲುಂಟೆ, ಮೂಲ ನಷ್ಟವಾದಲ್ಲಿ ಅಂಕುರ ನಿಂದಿತ್ತು, ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದೊಡಲುಂಟೆ, ಬೇರೊಂದು ಅಡಿ ಇಡದಿರು ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗವನ್ನು ಅರಿಯಬಲ್ಲಡೆ ಅಂತಾರೆ. ಅರಿವಿನ ನೆಲೆಯಲ್ಲಿ ಲಿಂಗ ಸಂಬಂಧವನ್ನ ಚರ್ಚಿಸುತ್ತಿದ್ದಾರೆ ಇಲ್ಲಿ ಲಕ್ಕಮ್ಮನವರು. ಸತಿಪತಿ ಎಂಬ ಸಂಬಂಧದ ಕೂಟ ಸಾಮಾಜಿಕವಾಗಿ ರೂಪಿಸಿಕೊಂಡಿರುವ ಒಂದು ವ್ಯವಸ್ಥೆ. ಇಲ್ಲಿ ಲಿಂಗ ಸಂಬಂಧಗಳ ಜೈವಿಕ ನೆಲೆಯನ್ನು ಲಕ್ಕಮ್ಮ ಪ್ರಶ್ನಿಸ್ತಾ ಇದ್ದಾಳೆ. ಅವರ ಪ್ರಕಾರ ಗಂಡು ಹೆಣ್ಣು ಎಂಬ ಭಿನ್ನತೆ ಮರೆವಿನಲ್ಲಿ ಉಂಟಾದ ಭ್ರಮೆ ಅಂತಾಳಕ್ಕೆ. ಅರಿವಿನಿಂದ ಅದನ್ನು ಸಾಮಾಜಿಕ ಸಂಬಂಧದ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅಂತಾಳೆ. ಅರಿವಿಂಗೆ ಲಿಂಗಭೇದ ಇಲ್ಲವೆಂಬುದೇ ಲಕ್ಕಮ್ಮನವರ ಅಭೇದ ಪ್ರಣಾಳಿಕೆಯಾಗಿದೆ. ಇದು ಬಸವಣ್ಣನವರ ಮೂಲ ತತ್ವವಾಗಿತ್ತು. ಅಲ್ಲದೆ ಆಕೆ ಬಸವಣ್ಣ, ಚನ್ನಬಸವಣ್ಣ, ಮುಕ್ತಾಯಕ್ಕ, ಅಕ್ಕನಾಗಮ್ಮ, ಪ್ರಭುದೇವರು ಮುಂತಾದ 770 ಅಮರಗಣಗಳ ಒಕ್ಕುದ ಮಿಕ್ಕುದ ಪ್ರಸಾದ ಪಡೆದು ತನ್ನ ಕಾಯ, ಜೀವ, ಭಾವ, ತನು, ಮನ, ಪ್ರಾಣ ಸರ್ವಾಂಗ ಶುದ್ಧವಾಗಿತ್ತಂತ ಹೇಳ್ತಾ ಇದ್ದಾಳೆ. ಅಮರಗಣಗಳ ಪ್ರಸಾದದಿಂದಲೇ ತಾನು ಬದುಕಿದೆನೆಂದು ಕೂಡ ಹೇಳ್ತಾ ಇದ್ದಾಳೆ. ಬಸವಣ್ಣನವರು ಪ್ರತಿಪಾದಿಸಿದಂತ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಹಾಗೂ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಎಂಬ ನುಡಿಯನ್ನೇ ಶರಣರು ಇಲ್ಲಿ ಪ್ರತಿಪಾದಿಸಿದ್ದಾರೆ ಅಂತ ಹೇಳಬಹುದು. ವಚನ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೂ ಕೂಡ ಪುರುಷರಷ್ಟೇ ಸಮಾನವಾಗಿ ಮನೆಯ ಒಳಗೂ ಹೊರಗೂ ಕಾಯಕ ಮಾಡುವಂತ ಅವಕಾಶ ಇತ್ತು. ಇದಲ್ಲದೆ ಮಹಿಳೆಯರಿಗೆ ಗಂಡಂದಿರನ್ನು ತಪ್ಪು ಮಾಡಿದಾಗ ಪ್ರಶ್ನಿಸುವ, ಸರಿಯಾಗಿ ಮಾರ್ಗದರ್ಶನ ಮಾಡುವ ಅಧಿಕಾರ ಒದಗಿತ್ತು. ಅನುಭವ ಮಂಟಪದಲ್ಲಿ ಚರ್ಚೆ ಮಾಡುತ್ತಾ ಕುಳಿತಿದ್ದ ಮಾರಯ್ಯನನ್ನು ಲಕ್ಕಮ್ಮ ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳದನೆ ಅಂತಾಳೆ. ಗಂಡನಿಗೆ ಗೌರವವನ್ನೂ ಸೂಚಿಸುತ್ತಾ ಎಚ್ಚರಿಕೆ ಮಾತನ್ನೂ ಆಡುತ್ತಾಳೆ. ಆಮೇಲೆ ಹೆಚ್ಚಿನ ಅಕ್ಕಿಯನ್ನು ತಂದಾಗ ಈ ಸಖಿಯ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಎಂದು ಮಾರಯ್ಯನ ವಿರುದ್ಧವೇ ಅಮರೇಶ್ವರ ಲಿಂಗಕ್ಕೆ ದೂರು ಸಲ್ಲಿಸುವೆ ಅಂತಾಳೆ. ಸಮಾಜಕ್ಕೆ ಒಳಿತಾಗದ ಕಾಯಕವನ್ನು ಆ ದೇವರೂ ಕೂಡ ಮೆಚ್ಚುವುದಿಲ್ಲ ಅನ್ನುವುದನ್ನ ಸ್ಪಷ್ಟಪಡಿಸ್ತಾಳೆ. ಮುಂದುವರೆದು ಆಕೆ ಹೇಳ್ತಾಳೆ, ಇದನ್ನು ಗಮನಿಸಬೇಕು. ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನಸ್ಸೋ ಬಸವಣ್ಣನ ಅನುಮಾನದ ಚಿತ್ತವೋ ಎಂದು ಕೇಳ್ತಾಳೆ. ಎಂದು ಮಹಾಮಂತ್ರಿಯಾದ ಬಸವಣ್ಣನವರ ಅನುಮಾನದ ಚಿತ್ತವೋ ಎಂದು ಕೇಳುವಷ್ಟು ಅವಳ ನೇರ, ಸ್ಪಷ್ಟ, ದಿಟ್ಟ ನುಡಿಗಳನ್ನ ಇಲ್ಲಿ ಗಮನಿಸಬಹುದು. ಇದು ಬಸವಾದಿ ಶರಣರು ಸ್ತ್ರೀಯರಿಗೆ ಕೊಟ್ಟಂತಹ ಸ್ವಾತಂತ್ರ್ಯ ಹಾಗೂ ಸಮಾನ ಅವಕಾಶಗಳ ಫಲ ಅಂತ ಅನ್ಬಹುದು. ಮುಂದುವರಿದು ಆಕೆ ಒಂದು ಪರಿಹಾರದ ಸೂಚನೆಯನ್ನು ಕೊಡ್ತಾಳೆ ಗಂಡನಿಗೆ. ಏನಂದ್ರ, ಅಲ್ಲಿಯೇ ಸುರಿದು ಬನ್ನಿ, ಅಕ್ಕಿಯನ್ನೆಲ್ಲ ಒಯ್ದು ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಅಂತಾಳೆ. ಇದು ಬಸವಣ್ಣನವರು ರೂಪಿಸಿದ ಕಾಯಕ ತತ್ವದ ಮಹತ್ವವನ್ನ ಸಾರ್ಥತೆಯ ಹೇಳಬಹುದು. ಇನ್ನು ಬಸವಣ್ಣರ ವಿಚಾರ ಪತ್ನಿ ಅಂತ ಹೆಸರಾದಂತಹ ನೀಲಾಂಬಿಕೆ ಇನ್ನೊಂದು ವಚನ. ಈ ಹಡಪದ ಅಪ್ಪಣ್ಣನವರ ಮೂಲಕ ನೀಲಾಂಬಿಕೆಯು ಹಡಪದ ಅಪ್ಪಣ್ಣವರ ಮೂಲಕ ತನ್ನನ್ನು ಕರೆಯಲು ಕಳಿಸಿದ ಬಸವಣ್ಣನವರಿಗೆ ಕೇಳ್ತಾ ಇದ್ದಾಳೆ. ನಾನಾರ ಸೇರುವೆನೆಂದು ಚಿಂತಿಸಲೇತಕಯ್ಯ ಬಸವ, ನಾನಾರ ಹೊಂದುವೆನೆಂದು ಭ್ರಮೆ ಪಡಲೇತಕಯ್ಯ ಬಸವ, ನಾನಾರ ಇರುವನರಿವೆನೆಂದು ಪ್ರಲಾಪಿಸಲೇತಕಯ್ಯ ಬಸವ, ಪರಿಣಾಮ ಮೂರ್ತಿ ಬಸವನ ರೂಪು, ಪರಿಣಾಮ ಅಂದ್ರೆ ಆನಂದ, ಆ ಬಸವನ ರೂಪು ಎನ್ನ ಕರಸ್ಥಲದಲ್ಲಿ ಬೆಳಗಿದ ಬಳಿಕ ಸಂಗಯ್ಯನ ಹಂಗು ನಮಗೇತಕಯ್ಯ ಬಸವ ಎಂದು ಅವನನ್ನು ಎಚ್ಚರಿಸ್ತಾ ಇದ್ದಾಳೆ. ಎಂದು ಬಸವನ ಭ್ರಮೆಯನ್ನು ತನ್ನ ಜ್ಞಾನ ಬೆಳಕಿನ ಕಿರಣಗಳಿಂದ, ತನ್ನ ಅರಿವಿನ ಜ್ಯೋತಿಯಿಂದ ಕಳೆಯಲು ಪ್ರಯತ್ನಿಸಿದ್ದಾರೆ. ಅಲ್ಲದೆ ಪರಿಣಾಮ ಮೂರ್ತಿ ಬಸವನ ರೂಪು ಎನ್ನ ಕರಸ್ಥಲದಲ್ಲಿ ಬೆಳಗಿದ ಬಳಿಕ ಸಂಗಯ್ಯನ ಹಂಗೂ ಕೂಡ ತನಗಿಲ್ಲ ಅಂತಾಳೆ. ಹಾಗೆ
ಇದೇ ಮಾತುಗಳನ್ನೇ ನಾವು ಅಮುಗೆಯ ರಾಯಮ್ಮನಲ್ಲಿಯೂ ಕೂಡ ಕಾಣ್ತಾ ಇದ್ವಿ. ಅಮುಗೆಯ ರಾಯಮ್ಮನ ಪ್ರಕಾರ ದೇವರು ಈ ಲೋಕಕ್ಕ ಅನಾದಿಯಿಂದ ಅತ್ತಲಾದ ಬಸವನ ಭಕ್ತಿಯ ನೋಡಲೆಂದು ಬಂದರು ಅಂತ ಹೇಳ್ತಾಳೆ. ಮಾಯಾವಾದದಿಂದ ಮರ್ತ್ಯಕ್ಕೆ ದೇವರು ಈ ಲೋಕಕ್ಕೆ ಬಂದರು ಅಂತ ಅನ್ನುವವರ ನುಡಿಯುವವರ ನಾಲಿಗೆಯ ಕಿತ್ತು ಕಾಲು ಮೆಟ್ಟಿ ಮಡಗುವೆನು ಅಂತಾರೆ. ಯಾಕಂದ್ರ ದೇವರು ಬಸವಣ್ಣಂಗೆ ಭಕ್ತಿಯ ತೋರಲೆಂದು ಹಾಗೂ ಇನ್ನುಳಿದ ಶರಣರಿಗೆ ಸ್ವತಂತ್ರವ ತೋರಲೆಂದು ಬಂದೆಯಲ್ಲ ಎಂದು ಹೇಳ್ತಾರೆ. ಬಸವಾದಿ ಪ್ರಮಥ ಗಣಗಳ ಕಂಡು ಬಳಲದಿರಿ ಬಾರಯ್ಯ ಎಂದು ಅಮುಗೇಶ್ವರ ಲಿಂಗವ ನರಿದ ಶರಣರು ಅಡಿಗೆರಗುವರಯ್ಯ ಎಂದು ಬಸವಾದಿ ಶರಣರ ಗುಣಗಾನ ಮಾಡಿದ್ದಾರೆ. ನಿಷ್ಠುರವಾದಿ ರಾಯಮ್ಮ ಇನ್ನೊಂದು ವಚನದಲ್ಲಿ ಹೇಳ್ತಾಳೆ, ನಾನು ಬಾ ಎತ್ತಿ ಭಕ್ತ ಜಂಗಮವ ಬೇಡಿದೆನಾದಡೆ ಎನ್ನ ಅರಿವಿಂಗೆ ಭಂಗ ನೋಡ, ಬಸವಣ್ಣ ಸಾಕ್ಷಿಯಾಗಿ ಪ್ರಭುದೇವರಿಗೆ ಅರಿಕೆಯಾಗಿ ಎಂದು ತನಗೆ ಬಸವಣ್ಣನೇ ದಿವ್ಯ ಸಾಕ್ಷಿ ಅಂತ ಹೇಳ್ತಾಳೆ. ಶರಣೆ ಅಕ್ಕಮ್ಮ ಕೂಡ ಬಸವಣ್ಣ, ಚನ್ನಬಸವಣ್ಣ, ಪ್ರಭು ಮುಂತಾದ 770 ಅಮರಗಣಗಳು ತನಗೆ ಕೊಟ್ಟ ವ್ರತ ಪ್ರಸಾದದ ವ್ರತ ಅಂತಾಳೆ. ಆ ಪ್ರಸಾದ ನನಗೆ ಪ್ರಸನ್ನತೆಯನ್ನು ಕೊಡ್ತದೆ, ನಿಮಗೆ ಮರ್ತ್ಯದ ಮಣಿಹ ಹಿಂಗುವನ್ನಕ್ಕ ಅಂತಾಳೆ. ಅಕ್ಕಮ್ಮನವರು ಬಸವಾದಿ ಶರಣರು ತನಗೆ ಪ್ರಸಾದದ ಪ್ರಸನ್ನತೆಯನ್ನ ಪರಿಶುದ್ಧತೆಯನ್ನ ಕೊಟ್ಟವರೆಂದು ಸ್ಮರಿಸ್ತಾ ಇದ್ದಾಳೆ. ಇನ್ನು ಬಸವಣ್ಣನವರ ಪ್ರಭಾವ ವಲಯದಲ್ಲಿದ್ದು ಅವರ ವ್ಯಕ್ತಿತ್ವ ರೂಪಿಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದಂತವರು ಅಕ್ಕನಾಗಮ್ಮ, ಗಂಗಾಂಬಿಕೆ, ನೀಲಾಂಬಿಕೆ ತಾಯಿಯವರು. ಬಸವಣ್ಣನವರ ಎಲ್ಲ ಕಾರ್ಯಗಳಿಗೆ ಬೆಂಗಾವಲಾಗಿ ನಿಂತು ಪ್ರೇರಣಾ ಶಕ್ತಿಯಾಗಿ ನಿರ್ವಹಿಸಿದವರು ಮಹಾಮನೆಯ ಮಾತೆಯಾದ ಅಕ್ಕನಾಗಮ್ಮನವರು. ಬಸವಣ್ಣನ ಬಗ್ಗೆ ಒಂದು ಅಭಿಮಾನ ಪರವಾದಂತ ಸ್ತುತಿಯೇ ಅವರ 15 ವಚನಗಳಲ್ಲಿ ಕೂಡ ಕಂಡು ಬರುವುದು. ಅವರ ವಚನಾಂಕಿತ ಕೂಡ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಎಂಬಲ್ಲಿ ಅವರ ಪ್ರೀತಿ, ಬಸವಣ್ಣನ ಬಗ್ಗೆ ಪ್ರೀತಿ ಭಕ್ತಿಯನ್ನ ತೋರಿಸ್ತದೆ. ಒಂದ್ ಮಾತು ಹೇಳ್ತಾರ, ಅಂಗದಿಂದ ಉದಯವಾದಾತ ಮಡಿವಾಳಯ್ಯ ಎಂದು ಹೇಳುತ್ತಾ ಮಂತ್ರದಿಂದ ಉದಯವಾದ ನಿಮ್ಮ ಸೋದರ ಮಾವ ಬಸವಯ್ಯ ಎಂದು ತನ್ನ ಮಗ ಚನ್ನಬಸವನಿಗೆ ತಿಳಿಸ್ತಾ ಇದ್ದಾಳೆ. ಅಂಗದಿಂದ ಅಂದ್ರೆ ಅಂಗಗುಣಗಳೆಲ್ಲ ಇದ್ದು ಹುಟ್ಟಿಕೊಂಡಂತವ ಮಡಿವಾಳಯ್ಯ. ಆದ್ರೆ ಗುಣಗಳೆಲ್ಲ ಅಳಿಸಿಕೊಂಡು ಮಂತ್ರಮಯದಿಂದ ಹುಟ್ಟಿದಂಥವನು ಬಸವಣ್ಣ ಅನ್ನುವಂಥ ಮಾತು. ಮಂತ್ರಮಯ ಎಂದು ತಿಳಿಸುತ್ತಾ ಬಸವನ ಅಂಗ ಮಂತ್ರಮಯವಾದದ್ದನ್ನ ಸ್ತುತಿಸ್ತಾಳೆ. ಅಕ್ಕನಾಗಮ್ಮನವರ ಪ್ರಕಾರ ಮರ್ತ್ಯ ಲೋಕದಲ್ಲಿ ಸದಾಚಾರದ ಬೆಳವಣಿಗೆಯ ಮಾಡಲೆಂದು, ಅಂದ್ರೆ ಅದನ್ನು ಸದಾಚಾರವನ್ನ ಪ್ರಕಾಶಿಸಲೆಂದು ಬಸವಣ್ಣ ಬಂದು ಭಕ್ತಿ ಸ್ಥಳವನ್ನ ಹೊರುಯಿದ, ಅದನ್ನ ಪ್ರಸಾರ ಮಾಡಿದ ಅಂತ. ಸದಾಚಾರ ಹಾಗೂ ಭಕ್ತಿ ಸ್ಥಳದ ಕರ್ತೃ ಹಾಗೂ ಪ್ರಸಾರಕ ನಾಗಮ್ಮನವರ ಪ್ರಕಾರ ಬಸವಣ್ಣನವರು ತನ್ನ ಕುಲ, ಛಲ, ತನು, ಮನ, ನೆನಹು, ಬಾವುಗಳ ಸೂತಕ ಕಳೆದು ಭಾವಗಳ ತನ್ನ ಮರುವಿನ ಸಂದು ಸಂಶಯವ ಬಿಡಿಸಿದಾತ ಬಸವಣ್ಣ ಅಂತಾರೆ. ತನ್ನೊಳಗೆ ಇಂಬಿಟ್ಟುಕೊಂಡಾತ, ನಿಜದ ನಿರ್ವಯಲ ಬಾಗಿಲ ತೋರಿದಾತ ಬಸವಣ್ಣ ಪ್ರಿಯ ಚನ್ನಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿರಿಸಿದ ಎನ್ನ ತಂದೆ ಸಂಗನ ಬಸವಣ್ಣನೆಂದು ಅತ್ಯಂತ ಧನ್ಯತಾ ಭಾವದಿಂದ ಹೆತ್ತ ತಂದೆಯ ಕರುಳು ಬಸವಣ್ಣನೆಂದು ಹೇಳಿದ್ದಾರೆ. ತನ್ನ ಮನ ಸಂಗನ ಬಸವಣ್ಣನ ನಿಜ ಪದವ ಬೆರೆಸಿದ ಕಾರಣ ತನಗೇನೂ ಇಲ್ಲದೆ ಬಸವಣ್ಣ ಪ್ರಿಯ ಚನ್ನಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿದ್ದೇನೆ ಎಂದು ಹೇಳುವಲ್ಲಿ ಬಸವಣ್ಣನ ಉದಾತ್ತ ಗುಣಗಳನ್ನ ಸ್ಪಷ್ಟಪಡಿಸಿದ್ದಾರೆ. ತನ್ನ ಭವದ ಬಳ್ಳಿಯ ಬೇರು ಹರಿಯಲು ಸಂಗನ ಬಸವನ ಒಕ್ಕುದ ಕೊಂಡುದೇ ಕಾರಣವೆನ್ನುತ್ತಾರೆ. ಅಂದ್ರೆ ಭವದ ಎಲ್ಲ ತೊಂದರೆಗಳನ್ನ ಪಾರಾಗಲಿಕ್ಕೆ ಬಸವಣ್ಣನೇ ಕಾರಣ ಅಂತ. ಬಸವಣ್ಣನವರು ಲಿಂಗೈಕ್ಯರಾದಾಗ ಅಕ್ಕನಾಗಮ್ಮ ತನ್ನ ಒಡಲಾಳದ ದುಃಖ ಹೀಗೆ ವ್ಯಕ್ತಪಡಿಸ್ತಾ ಇದ್ದಾಳೆ. ಬಸವಣ್ಣ, ನೀವು ಮರ್ತ್ಯಕ್ಕೆ ಬಂದು ನಿಂದೊಡೆ ಭಕ್ತಿಯ ಬೆಳವಿಗೆ ದೆಸೆದೆಸೆಯೆಲ್ಲಾ ಪಸರಿಸುತ್ತಲ್ಲ ಅಯ್ಯ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು. ಅಣ್ಣ, ಶಶಿಧರ ನಟ್ಟಿದ ಮಣಿಯ ಪೂರೈಸಿತ್ತೆಂದು ನೀವು ಲಿಂಗೈಕ್ಯರಾದೊಡೆ ನಿಮ್ಮೊಡನೆ ಭಕ್ತಿ ಹೋಯಿತಯ್ಯ. ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ. ಮರ್ತ್ಯ ಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ. ನೊಯ್ಯದೆ ಹೋದೆಯಲ್ಲ ಪಂಚಪರುಷಮೂರ್ತಿ ಬಸವಣ್ಣ. ಬಸವಣ್ಣ ಪ್ರಿಯ ಚನ್ನಸಂಗಯ್ಯಗೆ ಪ್ರಾಣಲಿಂಗವಾಗಿ ಹೋದೆಯಲ್ಲ ಸಂಗನ ಬಸವಣ್ಣ ಎಂದು ಈ ವಚನವನ್ನ ಓದಿದವರಿಗೂ ಕೂಡ ಕೇಳುವವರಿಗೂ ಕೂಡ ಕಣ್ಣೀರು ಹರಿಯುವಂತೆ ತನ್ನ ಆರ್ತನಾದವನ್ನ ಹೊರಹಾಕಿದ್ದಾಳೆ. ಅಂದ್ರ ಬಸವಣ್ಣ ಇದ್ದಾಗ ಎಲ್ಲಾ ಇತ್ತು. ಅನುಭವ ಮಂಟಪ ಆಗ್ಲಿ, ಮತ್ತ
ಭಕ್ತಿಯ ಬೆಳವಿಗೆ ಆಗಲಿ ಎಲ್ಲ ಇತ್ತು. ಅವ್ರು ಹೋದ್ಮೇಲೆ ಮಹಾಗಣಗಳು ಹೋದ್ರು, ಇಡೀ ಮರ್ತ್ಯ ಲೋಕದ ಮನೆಯೇ ಶೂನ್ಯವಾಗಿ ಹೋಯ್ತು. ಅದಕ್ಕೆ ಅವನು ಪರುಷಮೂರ್ತಿ ಬಸವಣ್ಣ ಅಂತ ಹೇಳ್ತಾಳೆ. ಅಂದ್ರ ಅವನು ಪರುಷಮೂರ್ತಿ ಬೇಡಿದ್ದನ್ನ ಕೊಡುವಂತಹ ಮಣಿ ಎನ್ನುವಂತಹದ್ದು ಪರುಷಮಣಿ ಅಂತೀವಿ. ಅಂತ ಪರುಷ ಶಕ್ತಿ ಬಸವಣ್ಣನಿಗಿತ್ತು. ಅವನಲ್ಲಿ ಪಂಚ ಅಂದ್ರ ಹಸ್ತ, ಮನ, ಭಾವ, ದೃಷ್ಟಿ, ವಾಕ್, ಅವನು ಹೇಳಿದ್ದೆಲ್ಲ ಪರುಷ ಆಗ್ತಿತ್ತು. ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿತ್ತು. ಅವ್ರು ಮಾಡಿದ್ದೆಲ್ಲ ಸತ್ಕಾರ್ಯಗಳೇ ಆಗ್ತಿದ್ವು ಅನ್ನುವಂತಹ ಮಾತು. ಇನ್ನು ಬಸವಣ್ಣನವರ ಆಚಾರ ಪತ್ನಿ ಅಂತ ಕರೆಸಿಕೊಂಡಂತ ಗಂಗಾಂಬಿಕೆ ತನ್ನ 9 ವಚನಗಳಲ್ಲಿಯೂ ಕೂಡ ಆಕೆಯ ಒಂದು ಅಂಕಿತ ಗಂಗಾಪ್ರಿಯ ಕೂಡಲ ಸಂಘ ಅನ್ನುವಂತ ಅಂಕಿತದೊಳಗ 9 ವಚನಗಳಲ್ಲಿ ಬಸವಣ್ಣನವರ ಹಿರಿಮೆ ಗರಿಮೆಗಳನ್ನ ವ್ಯಕ್ತಪಡಿಸ್ತಾರೆ. ತನ್ನ ಮಗು ಇಲ್ಲದಾಗಲೂ ಅಂಗೈಯ ಲಿಂಗವನ್ನೇ ಮಗುವೆಂದು ಭಾವಿಸಲು ಪತಿ ಸಂತೈಸಿದರೆಂಬ ಭಾವವನ್ನ ತನ್ನ ವಚನದಲ್ಲಿ ವ್ಯಕ್ತಪಡಿಸಿದ್ದಾಳೆ. ತನ್ನ ಪತಿ ಬಸವಣ್ಣನವರು ಅಚ್ಚರಿ ಅದ್ಭುತಗಳ ಸಂಗಮವೆಂದು ವ್ಯಕ್ತಪಡಿಸಿದ ರೀತಿ ಹೀಗಿದೆ. ಸಾಂದ್ರವಾಗಿ ಹರಗಣ ಭಕ್ತಿಯ ಮಾಳ್ಬನೆಂತೋ ಮಾದಲಾಂಬಿಕಾನಂದನು, ಸಾಂದ್ರವಾಗಿ ಬಿಜ್ಜಳನ ಅರಮನೆಯ ನ್ಯಾಯ ನೋಳ್ಪನೆಂತೋ ಗಂಗಾಪ್ರಿಯ ಕೂಡಲ ಸಂಗನ ಶರಣ ಚೆನ್ನ ಎಂದು ವಿಚಾರ ಮಾಡ್ತಾರೆ. ಆದರೂ ಪತಿಯಾಜ್ಞೆಯಲ್ಲಿ ಚರಿಪ ಸತಿಗ್ಯಾಕೆ ಪ್ರತಿಯಾಜ್ಞೆಯೆಂದು ತನ್ನನ್ನು ತಾನು ಸಂತೈಸಿಕೊಳ್ಳುವ ಭಾವವನ್ನು ಕೂಡ ವಚನದಲ್ಲಿ ವ್ಯಕ್ತಪಡಿಸಿದ್ದಾಳೆ. ಇನ್ನು ಗಜೇಶ ಮಸಣಯ್ಯನವರ ಪತ್ನಿ ಮಸಣಮ್ಮ ಎನ್ನ ಕರಸ್ಥಲವೇ ಬಸವಣ್ಣ, ಎನ್ನ ಮನಸ್ಥಲವೇ ಬಸವಣ್ಣನೆಂದು ಹೇಳಿದ ಆಕೆ ಹೀಗೆ ಹೇಳ್ತಾರೆ. ಏನು ಅಂತಂದ್ರ, ಎನ್ನ ನರೀಸದಿರುವೆ, ಎನ್ನ ನರೀಸು, ನಿನ್ನ ನರೀಸಬೇಡ, ಎನ್ನ ನರಿಯದವ ನಿನ್ನ ನರಿಯ, ಎನ್ನ ನರೀಸದೆ ನಿನ್ನ ನರೀಸಿದಡೆ ನೀ ನನಗೆ ಗುರುವಲ್ಲ, ನಾ ನಿನಗೆ ಶಿಷ್ಯನಲ್ಲ, ಎನ್ನ ನರೀಸಿದಡೆ ನೀ ನನಗೆ ಗುರು, ನಾ ನಿನಗೆ ಶಿಷ್ಯ ಎಂದು ಒಬ್ಬ ನಿಜವಾದ ಗುರುವಿನ ವ್ಯಾಖ್ಯೆ ಕೊಟ್ಟಂತ ಆ ತಾಯಿ ಬಸವಣ್ಣನವ್ರ ಬಗ್ಗೆ ಏನ್ ಹೇಳ್ತಾಳೆ ಅಂತ ಅನ್ನೋದಕ್ಕ ಈ ವಚನವನ್ನ ನಾನು ಮೊದಲು ತಗೊಂಡೆ. ಗುರುವಿಂಗೆ ಗುರುವಾಗಿ ಎನೆಗೆ ಗುರುವಾದನಯ್ಯ ಬಸವಣ್ಣನು, ಗುರುಗಳಿಗೆ ಗುರು ಅವನು, ಅಂಥವನನ್ನ ನಾ ಗುರು ಮಾಡ್ಕೊಂಡಿನಿ ಅಂತ ಎಂದು ಗುರುವಿನ ಗುರು ಬಸವಣ್ಣ, ಅರಿವಿನ ತಂದೆ ಬಸವಣ್ಣ ಅಂತ ಹೇಳ್ತಾಳೆ. ಬಸವ ಗುರುವಿನಿಂದ ಶುದ್ಧ ಪ್ರಸಾದಿಯಾದನೆಂದು ಹೇಳ್ತಾಳೆ. ಜೇಡರ ದಾಸಿಮಯ್ಯನವರ ಪತ್ನಿ ದುಗ್ಗಳೆ ಕೂಡ ತನ್ನ 2 ವಚನಗಳಲ್ಲಿ ಬಸವಣ್ಣವರಿಂದ ಗುರುಪ್ರಸಾದಿಯಾದೆನೆಂಬ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾಳೆ. ಎಲ್ಲ ಶರಣರ ಪ್ರಸಾದವನ್ನ ಪಡೆದುಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನೆಗೆ ಕೈಯ ದಾಸಯ್ಯ ಪ್ರಿಯ ಅಮರನಾಥ್ ರಾಮನಾಥ ಅಂತ ಹೇಳ್ತಾಳೆ ಆಕಿ. ಅಂದ್ರ ಒಮ್ಮೆ ತತ್ವ ತಿಳ್ಕೊಂಡು ಪಾಲಿಸಿಕ್ ಹತ್ತಿದ್ಮೇಲೆ ಇನ್ನುಳಿದಂತಹ ವಿಚಾರಗಳು ಬೇಡ ಅಂತ. ಶರಣೆ ಮುಕ್ತಾಯಕ್ಕ ಕೂಡ ಹೇಳ್ತಾಳೆ, ಎನ್ನ ಭಾವಕ್ಕೆ ಗುರುವಾದನಯ್ಯ ಬಸವಣ್ಣ ಅಂತ. ಅಜಿಗಣ್ಣ ನೆರವ ನೋಡಲು ಬಸವಣ್ಣ ತಂದೆಯನ್ನಾಕೆ ಕರಿತಾ ಇದ್ದಾಳೆ. ಹೀಗೆ ಎಲ್ಲ ಶರಣರಲ್ಲಿ ಕೂಡ ಅವರನ್ನ ಹೊಗಳಿದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನ ಹಡಪದ ಅಪ್ಪಣ್ಣನ ಧರ್ಮಪತ್ನಿ ಆದಂತ ಲಿಂಗಮ್ಮ ಕೂಡ ಹೇಳ್ತಾ ಇದ್ದಾಳೆ, ಬಚ್ಚಬರಿಯ ಬೆಳಗಿನೊಳಗೋಲಾಡುವ ಶರಣರ ಪಾದಕ್ಕೆ ನಮೋ ನಮೋ ಎಂದು ಸುಖಿಯಾದೆನಯ್ಯ. ಬಸವೇಶ್ವರ, ಚನ್ನಬಸವೇಶ್ವರ, ಮಡಿವಾಳಯ್ಯ, ಅಲ್ಲಮ ಪ್ರಭು, ಚನ್ನಮಲ್ಲೇಶ್ವರ ಆಕೆ ಗುರುಗಳು. ಹಡಪದ ಅಪ್ಪಣ್ಣ ತಮ್ಮೆಲ್ಲರ ಪಡಿದೊತ್ತಿನ ಮಗಳೆಂದು ಹೊತ್ತಿಗೆ ಎಚ್ಚರವ ಪಾಲಿಸಿ ರಕ್ಷಣೆಯ ಮಾಡಿದ ಕಾರಣದಿಂದ ತಮ್ಮೆಲ್ಲರ ಶ್ರೀಪಾದದಲ್ಲಿ ನಿಜ ಮುಕ್ತಳಾದೆನಯ್ಯ ಅಂತಾರೆ ಹಡಪದ ಲಿಂಗಮ್ಮ. ಆಕೆ ಒಂದು ಮಾತು ಇಲ್ಲಿ ಹೇಳ್ಬೇಕು, ಏನು ಅಂತಂದ್ರ ತನ್ನ ಮರೆತು ನಿಮ್ಮ ನರಿತ ಶರಣ ಅಲ್ಲಿಯೇ ಐಕ್ಯ ಕಂಡಯ್ಯ ಅಂತಾಳಕಿ. ಎಷ್ಟು ಘನವಾದ ಮಾತು ನೋಡಿ ಇದು. ಇಂಥ ಶರಣರು ಹೆಂಗಿದ್ದಾರ ಅಂತಂದ್ರ, ಶರಣರು ಹಾಲ ಸಾಗರ ಮಹಾಜ್ಯೋತಿ ಇದ್ದ ಹಾಗೆ. ಅದಕ್ಕಾಗಿ ಹಾಗೆ ಅಂಥ ಶರಣರು ನಮ್ಮಲ್ಲಿದ್ದಾಗ, ಬಸವಾದಿ ಶರಣರಿದ್ದಾಗ ಒರತೆ ನೀರಿಗೆ ಕತ್ತಲಿಗೆ ಹಪಹಪಿಸುವಂತ ಅಂಜುವಂತ ಅವಶ್ಯಕತೆ ಇಲ್ಲ ಅಂತ ಎಲ್ಲ ಶರಣರಲ್ಲಿ ಕೇಳ್ಕೊಳ್ತಾ ಇದ್ದಾಳೆ. ಇನ್ನು ಅಭಿನವ ಮಲ್ಲಿಕಾರ್ಜುನ್ ಎಂಬ ಅಂಕಿತದಲ್ಲಿ ವಚನಗಳನ್ನು ಬರೆದ ಡೋಹರ ಕಕ್ಕಯ್ಯನವರು ಕೂಡ ಬಸವಣ್ಣನವರನ್ನು ಹೀಗೆ ಸ್ಮರಿಸಿದ್ದಾರೆ. ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿದೆನೆಂಬ ಕರ್ಮವ ಕಳೆದು ಮುಟ್ಟಿ ಪಾವನ ಮಾಡಿ ಕೊಟ್ಟನಯ್ಯ ಕರಸ್ಥಲಕ್ಕೆ ಲಿಂಗವ,
ಆ ಲಿಂಗ ಬಂದು ಸೋಂಕಿದೊಡನೆ ಸರ್ವಾಂಗದ ಅವಲೋಹ ಅಳಿಯುತ್ತಯ್ಯ. ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ, ಎನ್ನ ಮನದಲ್ಲಿ ಜಂಗಮವ ನೆಲೆಗೊಳಿಸಿದ, ಎನ್ನ ಅರುವಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ, ಇಂತಿ ತ್ರಿವಿಧ ಸ್ಥಾನವ ಶುದ್ಧವ ಮಾಡಿ ಚತುರ್ವಿಧ ಸಾರಾಯ ಸ್ಥಳವ ಸಂಬಂಧವ ಮಾಡಿದ ಸಂಗನ ಬಸವಣ್ಣನ ಕರುಣದಿಂದ ಪ್ರಭುದೇವರ ಶ್ರೀಪಾದವ ಕಂಡು ಬದುಕಿದೆನು ಕಾಣ ಅಭಿನವ ಮಲ್ಲಿಕಾರ್ಜುನ ಎಂದಿದ್ದಾರೆ. ಅಂದ್ರ ಎನ್ನ ಕನಿಷ್ಠ ಕುಲದಲ್ಲಿ ನಾನು ಹುಟ್ಟಿದೆ ಅಥವಾ ಕಷ್ಟದ ಕುಲದಲ್ಲಿ ನಾನು ಇದ್ದೆ ಅಂತಂದ್ರ ನನ್ನ ಕರ್ಮವನ್ನೆಲ್ಲಾ ಕಳೆದವರು ಬಸವಣ್ಣನವರು. ಆಮೇಲೆ ಅಸ್ಪೃಶ್ಯರನ್ನ ದೂರಿಟ್ಟಂತಹ ಕಾಲದಲ್ಲಿ ತನ್ನನ್ನ ಮುಟ್ಟಿ ಲಿಂಗವ ಕರುಣಿಸಿದ ಅಂತ ಹೇಳ್ತಾ ಇದ್ದಾರೆ. ತನ್ನ ಮುಟ್ಟಿ ಲಿಂಗವ ಕರುಣಿಸಿದ ಬಸವಣ್ಣನೆಂದು ಅಭಿಮಾನದಿಂದ ಹೇಳ್ತಾ ಇದ್ದಾರೆ. ಕರಸ್ಥಲಕ್ಕೆ ಲಿಂಗ, ತನುವಿನಲ್ಲಿ ಗುರು, ಮನದಲ್ಲಿ ಜಂಗಮ, ಅರುವಿನಲ್ಲಿ ಪ್ರಸಾದ, ಹೀಗೆ ಚತುರ್ವಿಧ ಸಾರಾಯವ ಕರುಣಿಸಿದವ ಬಸವಣ್ಣ ಅಂತಾರೆ. ಇನ್ನ ಶರಣರ ಬೇಕಾದಷ್ಟು ವಚನಗಳು ನಮಗ್ ಸಿಗ್ತಾವು. ಆ ಶರಣರಂತೆ ನಮ್ಮ ಉತ್ತರ ಕರ್ನಾಟಕದ ಜನಪದಿಗರು ಕೂಡ ಶರಣರಂತೆ ಬದುಕಿದವರು ಅವರು. ಮತ್ತು ಶರಣರಂದ್ರೆ ಅವರಿಗೆ ಅತ್ಯಂತ ಅಭಿಮಾನ, ಶುದ್ಧ ಚಾರಿತ್ರ್ಯ ಉಳ್ಳವರು. ಅವರು ಕೂಡ ತಮ್ಮ ಹಂತಿ ಹಾಡುಗಳಲ್ಲಿ ಬಸವಣ್ಣನವರನ್ನ ಅತ್ಯಂತ ಪ್ರೀತಿಯಿಂದ ಅವರ ನಿಸ್ವಾರ್ಥ ಸೇವೆಯನ್ನ, ಕಾಯಕವನ್ನ, ದಾಸೋಹನ, ಜೀವನ ಸಾಧನೆಯನ್ನ ಮನದುಂಬಿ ಹಾಡ್ಯಾರ. ಉತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ, ನಿನ್ನ ಹೆಸರು ಬಸವಯ್ಯ, ಮರ್ತ್ಯದೊಳು ಮಂತ್ರ ಜೀವನಕ್ಕೆ ಅಂತ. ಬಲೆಯ ಮಾದಿಗರೆಂಬ ಬಲೆಯಾತ ಕಿತ್ತೊಗೆದ, ಬಲರೇ ಬಸವಯ್ಯ ಬಸವರಸ, ನಿನ್ನುಸುರು ನೆಲೆಯಾತು ನಿತ್ಯ ಜನಪದಕ್ಕೆ ಅಂತ. ಬಸವಣ್ಣ ಆ ಜನಪದಿಗರ ಮನದಲ್ಲಿ ನಿಂತಹ ಮಾತು. ಸರ್ವಜ್ಞ ಕೂಡ ಒಬ್ಬ ಶರಣ. ಆತ ಕೂಡ ಹೆಮ್ಮೆಯಿಂದ ಅವರನ್ನು ಸೂಚಿಸಿದ್ದಾರೆ. ಒಂದೆರಡು ವಚನಗಳನ್ನು ಹೇಳ್ತೇನೆ, ವೇಳೆ ಇದ್ದರೆ. ಬಸವ ಗುರುವಿನ ಮಾತು ಬಲ್ಲಾತರಾರಿಲ್ಲ, ಹುಸಿ ಮಾತನಾಡಿ ಕೆಡಬೇಡ, ಹುಸಿ ಮಾತನಾಡಿ ಕೆಡಬೇಡ ಲಿಂಗಾಯತಕ್ಕೆ, ಬಸವನೇ ಕರ್ತೃ ಸರ್ವಜ್ಞ ಅಂತಾರೆ. ಬಸವನೇ ಜಗದಾದಿ, ಬಸವನೇ ಜಗದೀಶ, ಬಸವನೇ ಜಗದ್ಗುರು, ಪ್ರಣವವೆಂದರಿದು ಬಸವನ ಜಪಿಸು ಸರ್ವಜ್ಞ. ಬಸವನೆಂದಡೆ ಪಾಪ ದೆಸೆಗೆಟ್ಟು ಹೋಗುವುದು, ಬಸವನ ಪಾದವ ನಂಬಿದ ಭಕ್ತರು ಹಸನಾದರಯ್ಯ ಸರ್ವಜ್ಞ ಅಂತ ಹೇಳ್ತಾರೆ. ಹೀಗೆ ಇನ್ನೂ ಅನೇಕ ಶರಣೆಯರು ಬಸವಣ್ಣನವರ ಹೃದಯ ವೈಶಾಲ್ಯತೆಯನ್ನ, ಭಕ್ತಿಯ ಅಂತಃಕರಣವನ್ನ, ಅರಿವೇ ಗುರುವಾಗಿ ನಿಂತ ಅವರ ಮೇರು ಸದೃಶ ವ್ಯಕ್ತಿತ್ವವನ್ನ ಹಾಡಿ ಹೊಗಳ್ಯಾರ. ಬಸವಣ್ಣನವರದೇ ಅತ್ಯಂತ ಜನಪ್ರಿಯ ವಚನಗಳಾದಂತ ದಯೆ ಇಲ್ಲದ ಧರ್ಮ ದಾವುದಯ್ಯ ಎಂಬ ವಚನವಾಗಲಿ, ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರವಾದಿ ಅನ್ನುವ ವಚನವಾಗಲಿ, ಕಾಗೆಯೊಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ, ಎನಗಿಂತ ಕಿರಿಯದಿಲ್ಲ, ಕಳಬೇಡ ಕೊಲಬೇಡ, ತಂದೆ ನೀನು ತಾಯಿ ನೀನು, ಈ ಎಲ್ಲ ವಚನಗಳು ಅವರ ಘನ ವ್ಯಕ್ತಿತ್ವಕ್ಕೆ ಹಿಡಿದ ನಿದರ್ಶನಗಳಾಗಿವೆ ಅಂತ ಹೇಳ್ಬಹುದು. ಬಸವಣ್ಣನವರಂತಹ ಮಹಾಮಹಿಮರನ್ನು ಪರಿಚಯಿಸುವುದಂದ್ರೆ ಅಂಧಕರು ಆನೆ ಮುಟ್ಟಿದ ಸ್ಥಿತಿ ನನ್ನದಾಗಿದೆ. ಆದರೂ ಇಂತಹ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಂತ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ಎಲ್ಲ ಸಂಘಟಕರಿಗೂ, ಸಂಯೋಜಕರಿಗೂ, ಪ್ರೀತಿಯಿಂದ ಆಲಿಸಿದ ಎಲ್ಲ ಶರಣ ಬಂಧುಗಳಿಗೂ ಅನಂತ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ಅತ್ಯಂತ ವಿಸ್ತೃತವಾಗಿ, ನಿರರ್ಗಳವಾಗಿ ಪ್ರತಿಯೊಬ್ಬ ವಚನಕಾರರ ವಚನಗಳನ್ನ ಇವತ್ತು ಇಲ್ಲಿ ವಿವರಿಸುತ್ತಾ ಕೊಟ್ಟಂತ ವಿಷಯಕ್ಕೆ ಸಾಕಷ್ಟು ತಾವು ನ್ಯಾಯವನ್ನ ಒದಗಿಸ್ಕೊಟ್ರಿ ಅಂತ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಸಂಗತಿಯನ್ನ ಇಲ್ಲಿ ಕಾಣಬಹುದು. ಹಾಗಾಗಿ ತಾವು ಸುದೀರ್ಘವಾಗಿ 1 ತಾಸುಗಳ ಗಂಟೆವರೆಗೂ ತಮ್ಮ ಉಪನ್ಯಾಸವನ್ನ ನೀಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಶಶಿಕಾಂತ್ ಸರ್? ಇಲ್ಲ, ಇವ್ರನ್ನ ಕರೀರಿ, ಸರಸ್ವತಿ ಶಾರದಾ ಪಾಟೀಲ್ ಮೇಡಮ್ ಕರೀರಿ. ಓಕೆ ಸರ್, ಓಕೆ. ಇಂದಿನ ದತ್ತಿ ದಾಸೋಹಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ತಾಯಿ ಸಮಾನರಾಗಿರ್ತಕ್ಕಂಥ ಶರಣೆ ಶಾರದಮ್ಮ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇಷ್ಟೊತ್ತಿನವರೆಗೆ ಶರಣೆ ಪ್ರೇಮಾದೇವಿ ಅಣ್ಣಿಗೇರಿಯವರು ಹಲವಾರು ವಚನಗಳಲ್ಲಿ ಬಸವಣ್ಣನ ಅದನ್ನ ಬಹಳ ನಮಗೆ ವಿಸ್ತೃತವಾಗಿ ನಮ್ಮೆದುರಿಗೆ ಪ್ರಸ್ತುತಪಡಿಸಿದರು. ಅವರಿಗೆ ಧನ್ಯವಾದಗಳು. ಬಸವಣ್ಣ ಯಾಕೆ ಎಲ್ಲರಿಗೂ ಒಂದು
ಪ್ರಿಯ ಆಗ್ತಾನೆ ಅಂತಂದ್ರ ಅವರಲ್ಲಿ ಕ್ರಿಸ್ತನ ಪ್ರೇಮವನ್ನ ನಾವು ಕಾಣ್ತೀವಿ, ಇಸ್ಲಾಮಿನ ಭಾತೃತ್ವ ಕಾಣ್ತೀವಿ, ಆಮೇಲೆ ಬುದ್ಧನ ಮಾನವೀಯತೆ, ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳು, ಲೋಕಾಯತ, ವೈಚಾರಿಕತೆ, ಭಕ್ತಿ ಮಾರ್ಗ, ಕಮ್ಯುನಿಸಂ, ಸಮಾಜವಾದಗಳು, ಭಕ್ತಿ, ಕರ್ಮ, ಜ್ಞಾನ, ರಾಜಯೋಗಗಳು ಇವೆಲ್ಲವೂ ಬಸವಣ್ಣನವರ ಜೀವನದಲ್ಲಿ, ಬಸವ ಧರ್ಮದಲ್ಲಿ ಸಮ್ಮಿಲನಗೊಂಡಿವೆ ಹಾಗೂ ಸುಗಮಗೊಂಡಿವೆ. ಅವರೇ ಸ್ವತಃ ಸಂಗಮೇಶ್ವರರಾಗಿದ್ದಾರೆ. ಬಸವಣ್ಣನವರ ಒಂದೊಂದು ಸಂದೇಶವೂ ಸಿದ್ಧಾಂತವೂ ಇಂದಿನ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳಾಗಬಲ್ಲವೆಂದು ನಿಶ್ಚಿತವಾಗಿ ಹೇಳಬಹುದು. ಅಲ್ಲದೆ ಇಂದು ಸ್ತ್ರೀ ಕುಲ ನಾವು ಬಸವಣ್ಣನವರಿಗೆ ಬಹಳ ಋಣಿಯಾಗಿರ್ಬೇಕಾಗ್ತದೆ. ಯಾಕಂದರೆ ಅವರ ಸ್ತ್ರೀಪರ ಕಾಳಜಿಗಳು, ಚಿಂತನೆಗಳನ್ನ ಗಮನಿಸಿದಾಗ ಬಸವಣ್ಣನವರು ಕನ್ನಡ ನಾಡಿನ ಮೊಟ್ಟ ಮೊದಲ ಸ್ತ್ರೀವಾದಿಗಳಾಗಿ ನಮ್ಗ ಕಾಣಿಸ್ಕೊಳ್ತಾರ. ಹೆಣ್ಣನ್ನು ಕುರಿತಾದ ಅವರ ಕಲ್ಪನೆಗಳೇನಿದಾವ, ಭಾವನೆಗಳು, ಅವರ ಕನಸುಗಳು, ಅವರ ನಿರ್ಧಾರಗಳು, ಅವರ ತೀರ್ಮಾನಗಳು, ಅವರು ಹೆಣ್ಣು ಮಕ್ಕಳಿಗೆ ನೀಡಿದ ಅವಕಾಶಗಳನ್ನು ಇಂದಿನ ಮಹಿಳಾ ಸಬಲೀಕರಣದ ಚಿಂತನೆಗಳ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳಲು ಹೊರಟಾಗ ಇವತ್ತಿನ ಸ್ತ್ರೀವಾದದ ಸಿದ್ಧಾಂತಗಳಿಗೆ ಬಸವಣ್ಣನವರ ನಿಲುವುಗಳು ಬೀಜ ರೂಪಿ ಚಿಂತನೆಗಳನ್ನ ನೀಡಿರುವುದು ಗಮನಿಸಬೇಕಾದ ವಿಚಾರವಾಗಿದೆ. ಹೀಗಾಗಿ ಬಸವಣ್ಣನವರು ಹೆಂಗರುಳಿನ ಅಪ್ಪಟ ಸ್ತ್ರೀವಾದಿಗಳಾಗಿದ್ದಾರೆ. ಅವರ ಸಿದ್ಧಾಂತಗಳು ಸ್ತ್ರೀವಾದಿ ಸಿದ್ಧಾಂತಗಳಿಗೆ ಬೀಜರೂಪಿ ಸಿದ್ಧಾಂತಗಳನ್ನು ಒದಗಿಸಿಕೊಟ್ಟಿರುವುದನ್ನು ಎಲ್ಲ ಮಹಿಳೆಯರು ಅತ್ಯಂತ ಗೌರವದಿಂದ ನಾವು ಅವರನ್ನ ಸ್ಮರಿಸಬೇಕಾಗಿದೆ. ಹಾಗೆ ಇಲ್ಲಿಯವರೆಗೆ 13ನೇ ತಾರೀಕಿನಿಂದ ಪ್ರಾರಂಭವಾದ ದತ್ತಿ ಇವತ್ತಿಗೆ ನನ್ನ ದತ್ತಿ ಕೊನೆಗೊಳ್ತಾ ಇದೆ. ಈ ದತ್ತಿಯಲ್ಲಿ ಬಹಳಷ್ಟು ಉತ್ಕೃಷ್ಟ ಉಪನ್ಯಾಸಗಳು ಜರುಗಿದವು. ನಾಡಿನ ಹಿರಿಯ ಚಿಂತಕರು, ಅನುಭಾವಿಗಳು ಉಪನ್ಯಾಸಗಳನ್ನ ನೀಡಿದರು. ಅವರಲ್ಲಿ ಈ ಪ್ರಿಯಮದ ಹುಲಗಬಾಳಿಯವರಾಗ್ಲಿ ಮತ್ತು ಡಾಕ್ಟರ್ ಬಸವರಾಜ್ ಸಾದರ್ ಅವರು ಹಾಗೂ ರಮೇಶ್ ಕಲ್ಲನಗೌಡರು ಮತ್ತೆ ಇವತ್ತು ನಡೆಸಿಕೊಟ್ಟಂತಹ ಡಾಕ್ಟರ್ ಪ್ರೇಮಾದೇವಿ ಅಣ್ಣಿಗೇರಿಯವರು ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೂ ಅವರಿಗೆ ನನ್ನ ಶರಣಾರ್ಥಿಗಳು. ಈ ದತ್ತಿ ಉಪನ್ಯಾಸಕ್ಕೆ ವಚನ ಪ್ರಾರ್ಥನೆ ಮಾಡಿದ, ವಚನ ಮಂಗಳ ಮಾಡಿದ ಹಾಗೂ ಈ ಉಪನ್ಯಾಸಗಳಲ್ಲಿ ಚೊಕ್ಕಟವಾಗಿ ಬಹಳ ಸೂತ್ರಬದ್ಧವಾಗಿ ನಿರೂಪಣೆ ಮಾಡಿದ ಎಲ್ಲ ನಿರೂಪಕಿಯರಿಗೂ ಹಾಗೂ ಅವರೆಲ್ಲರಿಗೂ ನಾನು ಶರಣು ಸಮರ್ಪಿಸುತ್ತೇನೆ. ಅಲ್ಲದೆ ನಮ್ಮ ವೇದಿಕೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಉತ್ಕೃಷ್ಟ ಉಪನ್ಯಾಸಗಳನ್ನ ನನ್ನ ದತ್ತಿಯಲ್ಲಿ ಇಟ್ಟು ಬಹಳಷ್ಟು ಚಿಂತನೆಗೆ ನಮ್ಮನ್ನ ಹಚ್ಚಿದ್ರು ಅನ್ನುವಂಥದ್ದನ್ನ ನಮ್ಮ ಅರಿವಿನ ಹರವು ವಿಸ್ತಾರಗೊಳ್ಳಲು ಒಂದು ರೀತಿ ಸಹಾಯ ಮಾಡಿದ್ರು, ಒಂದು ಪ್ರೇರಕ ಶಕ್ತಿಯಾಗಿ ಕಾರ್ಯನಿರ್ವಹಿಸಿದ್ರು ಅಂತ ಹೇಳ್ತಾ ಈ ದತ್ತಿಯನ್ನ ನಾನು ಇಟ್ಟಿದ್ದು ಈ ನನ್ನಲ್ಲಿ ಇರುವಂತ ಶರಣರ ಬಗ್ಗೆ, ವಚನಗಳ ಬಗ್ಗೆ ನನಗೆ ಬಹಳಷ್ಟು ಮೊದ್ಲಿಂದನೂ ಪ್ರೀತಿ ಇತ್ತು. ಆ ಪ್ರೀತಿಯ ಒಂದು ದ್ಯೋತಕವಾಗಿಯೇ ನಾನು ಈ ಒಂದು ದತ್ತಿಯನ್ನ ಸ್ಥಾಪಿಸಿದೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿಗಳಮ್ಮ, ತಮ್ಮ ಹಿತನುಡಿಗಳನ್ನ ಹೇಳಿದ್ದಕ್ಕಾಗಿ ಹಾಗೂ ಮಾರ್ಗದರ್ಶನವನ್ನು ನೀಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳು. ಸರ್, ಈಗ ಮತ್ತೆ ಯಾರನ್ನ ತಗೋಬೇಕು ಸರ್? ಸರ್, ಈಗ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಗುರುಗಳು ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾರ್ಗದರ್ಶನವನ್ನ ನೀಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಈ ದತ್ತಿ ವಿಚಾರವನ್ನ, ದತ್ತಿ ಉಪನ್ಯಾಸಗಳನ್ನ ಇಡ್ಲಿಕ್ಕೆ ಕಾರಣೀಭೂತರಾದಂತ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವ್ರಿಗೆ ನನಗದ್ರ ಪರಿಕಲ್ಪನೆನೇ ಇರ್ಲಿಲ್ಲ.
ಮೊಟ್ಟ ಮೊದಲಿಗೆ ಇದನ್ನ ದತ್ತಿ ಹಿಂಗ್ ಇಡಬೇಕು, ಹಿಂಗ್ ಮಾಡೋಣ ಅಂತ ತಿಳ್ಕೊಂಡು ಒಂದು ಆರ್ಥಿಕ ಭದ್ರತೆಯನ್ನ ಹಾಕಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಒಂದು ಉಪನ್ಯಾಸಗಳನ್ನ ಇದನ್ನ ನೋಡಿ ಬಹಳ ಜನ ಕೊಡ್ತಾ ಇದ್ದಾರೆ. ಸೊ ಹಿಂಗಾಗಿ ಅದಕ್ಕೆ ಮೊಟ್ಟ ಮೊದಲ ಒಂದು ಮಾತೃ ಹೃದಯದ ತಾಯಿ ಬೇರು ಅಂತಂದ್ರ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರಿಗೆ ನಾನು ನನ್ನ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತು ಪ್ರೊಫೆಸರ್ ಪ್ರೇಮಕ್ಕ ಅಣ್ಣಿಗಿರಿ ನಾನು ನನ್ನ ಒಡ ಹುಟ್ಟಿದ ಅಕ್ಕ ಇದ್ರೆ ಹಿಂಗಿರ್ಬೇಕು ಅಥವಾ 12ನೇ ಶತಮಾನದಾಗ ಶರಣರಿದ್ರೆ ಹಿಂಗಿರ್ಬೋದು ಅಂತ ತಿಳ್ಕೊಂಡು ನಾವೇನಾದ್ರೂ ನೋಡ್ಬೇಕಾದ್ರೆ ನಡೆ ನುಡಿ ಭಾವ ಶುದ್ಧ ಚಿತ್ ಶುದ್ಧ ಎಲ್ಲವನ್ನ ಎಷ್ಟು ಸರಳ ಅಷ್ಟೇ ವಿಚಾರ ಎಲ್ಲವನ್ನ ವಿವರವಾಗಿ ಹೇಳ್ತಾ ಒಂದು ಬೃಹದಾಕಾರವಾದಂತ ವಿಷಯ ಇದು. ಶರಣರ ಕಂಡ ಬಸವಣ್ಣ ಅಂದ್ರೆ ಬಹುಶಃ ಅವರು ಮೇಲ್ಪದರಿನೊಳಗೆ ಒಂದೊಂದು ವಚನ ಹೇಳಿ ಸುದೀರ್ಘವಾಗಿ 1 ಗಂಟೆ 5 ನಿಮಿಷ ನಿರಂತರವಾಗಿ ಮಾತಾಡಿದ್ರು. ಅಂದ್ರೆ ನಮ್ಗೆ ಎಷ್ಟು ತಿಳಿಸ್ಕೊಂಡು ಅಂದ್ರೆ ನಮ್ಮ ಅದ್ರೊಳಗೆ ಹೊಕ್ಕಿತ್ತು ಅಂತಂದ್ರೆ ಬಸವಣ್ಣನ ಮೇಲೆ ಇರ್ತಕ್ಕಂಥ ಪ್ರೀತಿ, ಆತನ ಇಲ್ಲದಂತ ವೇದನೆ, ನನ್ನನ್ನು ಯಾಕೆ ಬಿಟ್ಟು ಹೋದಿ ಅಂತ ಅಕ್ಕನಾಗಮ್ಮ ಹೇಳ್ತಾಳ, ಅಥವಾ ಬಸವನ ಮಾಟ ನಿರ್ಮಾಟವಾಯಿತು, ಬಸವನ ಶಬ್ದ ನಿಶ್ಶಬ್ದವಾಗಿ ಅದು ಬಯಲೊಳಗೆ ಅಡಗಿತ್ತು ಅಂತಕ್ಕಂಥ ನಿಲಂಬನ ವಚನ ಆಗ್ಲಿ, ಅಂದ್ರೆ ಆತನ ಮೇಲಿನ ಪ್ರೀತಿ, ಆತನ ಮೇಲಿನ ಹಕ್ಕು, ಆತನ ಮೇಲೆ ಎಷ್ಟೊಂದು ಅಂದ್ರೆ ಬಸವಣ್ಣನ ಬಗ್ಗೆ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಮಾಡಿ ನೀಡಿ ಹೋದಿ ಏನೆಂದಾಗ ಕೈಲಾಸವೇನು ಕೈಕೂಲಿ, ಒಮ್ಮನದಲ್ಲಿ ಮೀರಿ ಇಮ್ಮನದಲ್ಲಿ ತಂದ್ರೆ ಇದು ನಿಮ್ಮ ಮನವು ಬಸವಣ್ಣನ ಅನುಮಾನದ ಚುದ್ದು. ಬಸವಣ್ಣನ ಕಾಯಕ ಮತ್ತು ದಾಸೋಹ ತತ್ವ ನಮ್ಮ ಮೇಲೆ ಸಂಶಯ ಮಾಡಿದ್ರೆ ಹೆಂಗ ಅಂತ ತಿಳ್ಕೊಂಡು ಇದಕ್ಕೆ ಲಕ್ಕಮ್ಮ ಆತನನ್ನ ಕೇಳ್ಬೇಕು, ಆತನನ್ನ ಪ್ರೀತಿಯಾಗಿ ಕೇಳ್ತಾಳೆ. ಇದು ಹೆಂಗ ಬಸವಣ್ಣ ಮನೇನ ತಿಳ್ಕೊಂಡಾನ, ನಮ್ಮ ಮೇಲೆ ಸಂಶಯ ಮಾಡ್ಕೊಂಡ ಹೆಂಗ ಅಂದ್ರೆ ಬಸವಣ್ಣನ ಮೇಲೆ ಇರ್ತಕ್ಕಂಥ ಒಟ್ಟಾರೆ ಒಂದು ಪ್ರೀತಿಯನ್ನ ಶರಣರು ಬಹಳ ಬಗೆಬಗೆಯಾಗಿ ಅವ್ರು ಹೇಳ್ದಂಗ ಜನಪದ ಸಾಹಿತ್ಯದೊಳಗೆ ಹೇಳಿದ್ರು. ಶಿಶುನಾಳ್ ಶರೀಫ್ರು, ಸರ್ವಜ್ಞ, ಬಸವೋತ್ತರ ಕಾಲದ ಎಲ್ಲಾ ಶರಣರು ಬಸವಣ್ಣನ ನೆನೀತಾರೆ. ಸರ್ವಜ್ಞನ ಒಂದು ವಚನ ಬಹಳ ಚಂದ, ಹಸಿದೊಡ ಅಂಬಲಿ ಮುದ್ದು ಶಿಶುವಿಗೆ ಬಸುರಿಗೆ ಶಿಶು ಮುದ್ದು, ಬಿಸಿಲಿಗೆ ಕೊಡೆ ಮುದ್ದು, ಲೋಕಕ್ಕೆ ಬಸವಣ್ಣನೇ ಮುದ್ದು ಸರ್ವಜ್ಞ. ಲೋಕಕ್ಕೆ ಬಸವಣ್ಣ ಎಷ್ಟು ಮುದ್ದು ಅಂತಂದ್ರೆ ಹಸಿದೊಡೆ ಅಂಬಲಿ ಮುದ್ದು, ಹಸದಾಗ ಅಂಬಲಿ ಕೊಟ್ರ ಅದು ಹಿತ ಆಗತ್ತ, ಬಿಸಿಲಿಗೆ ಕೊಡೆ ಮುದ್ದು, ಬಸುರಿಗೆ ಶಿಶು ಮುದ್ದು, ಲೋಕಕ್ಕೆ ಬಸವಣ್ಣ ಅಷ್ಟು ಈ ಬಸುರಿಗೆ ಬಿಸಿಲಿಗೆ ಕೊಡೆ ಆಗ್ತಕ್ಕಂಥ ಅಂಬಲಿ ಆಗ್ತಕ್ಕಂಥ ಒಂದು ಜೀವಧಾತು ದ್ರವ್ಯ ಅಂತಂದ್ರ ಅದು ಪ್ರೀತಿ ಪ್ರೇಮ. ಅದೇ ಹೇಳಿದಲ್ಲ, ದಯವಿಲ್ಲ ಧರ್ಮ ಅದೇ ಉದಯ, ಆ ಉದಯ ಅಲ್ಲ ಅದು ಏ ಉದಯ. ದಯವಿಲ್ಲದಂತ ಧರ್ಮ ಅದು ಏನ್ ಕೊಡಕ್ ಸಾಧ್ಯ ಐತಿ? ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಕೇವಲ ಆಕಳ ಮೈಯೊಳಗ 33 ಕೋಟಿ ದೇವರು, 133 ಕೋಟಿ ದೇವರು ಅದಾವ ಅಂದ್ರೆ ಉಳ್ಕಾದ ಪ್ರಾಣಿಯೊಳಗಿಲ್ಲ. ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಇದನ್ನ ಸೂಕ್ಷ್ಮತೆಯನ್ನ ನಾವು ತಿಳ್ಕೋಬೇಕು. ಅಂದ್ರೆ ಎಲ್ಲಾ ಪ್ರಾಣಿಗಳಿಗೂ ದೈವತ್ವ ಐತಿ, ಎಲ್ಲಾ ಪ್ರಾಣಿಗಳಿಗೂ ಜೀವ ಜಾಲ ಐತಿ. ಅಂದ್ರ ಇವರು ಅಲ್ಲಿಯವರೆಗೆ ಕಂಡುಕೊಂಡಂತ ಒಂದೇ ಪ್ರಾಣಿಯನ್ನ ಪವಿತ್ರ ಅಂತ ತಿಳ್ಕೊಂಡು ಉಳ್ಕಾದ ಪ್ರಾಣಿಯನ್ನ ಅಪವಿತ್ರರು ಅಂತಕ್ಕಂಥದ್ದು ತಪ್ಪು. ಸಕಲ ದಯವಿರಬೇಕು ಸಕಲ ಜೀವ ಪ್ರಾಣಿಗಳಲ್ಲಿ, ಪ್ರತಿಯೊಂದು ಪ್ರಾಣಿಗಳೊಳಗೆ ಇರಬೇಕು ಅಂತಕ್ಕಂಥ ಜೀವ ಪರ ಕಾಳಜಿಯನ್ನು ಹೊಂದತಕ್ಕಂಥ ಬಸವಣ್ಣನನ್ನ ಬಹಳಷ್ಟು ಶರಣರು ಅವರು ಹೇಳಿದಾರ. ಇಂತಿ ಪಂಚವಿಧ ಪಂಚಬ್ರಹ್ಮವನ್ನ ಅರಿತ ಸಂಗನ ಬಸವ, ಎನಗೆಯು ಗುರು ನಿನಗೆಯು ಗುರು ಜಗಕ್ಕೆಲ್ಲ ಗುರು ಕಾಣಕೋ ಈಶ್ವರ ಅಂತಕ್ಕಂತಾನ. ದೇವನಾಗಬಹುದಲ್ಲದೆ ಬಸವನಾಗಲು ಬಾರದು ನೋಡ ಗೋೇಶ್ವರ ಅಂತಾನ. ನನ್ನನ್ನು ಬಸವನನ್ನಾಗಿ ಮಾಡದೆ ಅಲ್ಲಮನನ್ನೇಕೆ ಮಾಡಿದೆ ಗೋೇಶ್ವರ ಅಂತಕ್ಕಂಥ ಸಾತ್ವಿಕ ಜಗಳ. ಅದು ಬಹಳ ವಿಚಾರವಾಗಿ ನೋಡಿದಾಗ ವಚನಕಾರರು ಶರಣರು ಬಸವಣ್ಣನ ಹೆಂಗ ಕೇಂದ್ರ, ಬಸವ ಭಾನು ಅಂತ ಹೇಳ್ತಾರೆ ಜನಪದಿಗರು. ಬಸವ ಸೂರ್ಯ, ಕ್ರಾಂತಿ ಸೂರ್ಯ, ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ಅಂದ್ರೆ ಅನ್ಅಕ್ನಾಲೇಜ್ ಲೆಜಿಸ್ಲೇಟರ್ಸ್ ಅಂತ ಜನಪದಿಗರು ನಾವು ಏನಂತಾರಲ್ಲ, ಆ ಎಲ್ಲರೂ ಕೂಡ ಈ ಬಸವಣ್ಣನನ್ನ ಹಾಡಿ ಹೊಗಳಿ ಆತನನ್ನು ಅಪ್ಪಿಕೊಂಡು ಬಸವಣ್ಣ ನಮ್ಮ ಮಾರ್ಗ, ನಮ್ಮ ಶಿವಪತಿಕನಯ್ಯ, ನನಗೂ ನಿಮಗೂ ಬಸವಣ್ಣ ಶಿವಪತಿಕನಯ್ಯ. ಸಿದ್ದರಾಮ್ ಹೇಳ್ಬೇಕಂದ್ರ ನಿನಗೂ ದೇವರು ಅಂತಕ್ಕಂಥ ಅಕ್ಕಮಾದೇವಿ ಹೇಳ್ಬೇಕಂದ್ರ, ಅಂದ್ರ ವಿಲಾಸವಾದನು ಸಂಗನ ಬಸವಣ್ಣ ಅಂತಕೊಂಡು ಅಲ್ಲಮ್ಮರಿಗೆ ಹೇಳ್ಬೇಕಂದ್ರ ಆ ಘನತೆ ಎಷ್ಟಿತ್ತು. ಅಂದ್ರೆ ನನಗ ಇವತ್ತು ಒಂದು ವಿಚಾರವನ್ನ ನಾನು ಇಲ್ಲಿ ಸ್ಪಷ್ಟಪಡಿಸ್ತೀನಿ. 240 ವಚನಕಾರರು ನಾವೇನು ಕಳೆದುಕೊಂತೀವಿ ಅಥವಾ ನಮಗೇನು ದಾಖಲೆಗೆ ಒಳಪಟ್ಟಂತ ಇನ್ನೂ ಅಸಂಖ್ಯಾತ ಶರಣರು ಇದ್ದಾರೆ. ಅಂದ್ರೆ 58, 60 ಅಜ್ಞಾತ ವಚನಕಾರರು ಕೂಡ ಇದ್ದಾರೆ. ಅವರೆಲ್ಲರೂ ಭಿನ್ನವಾಗಿದ್ರು ಕೂಡ ಅವರೆಲ್ಲರೊಳಗ ಬಸವಣ್ಣ ಅದಾನ. ಅಂದ್ರೆ ಬಸವಣ್ಣನ ಇಲ್ಲದೆ, ಬಸವಣ್ಣನ ಉಸಿರಿಲ್ಲದೆ ಅಥವಾ ಬಸವಣ್ಣನ ಉಸಿರಾಗಿ ಮಾಡಿಸಿಕೊಂಡು ತಮ್ಮ ಆಧ್ಯಾತ್ಮಿಕ ಅಧ್ಯಯನ ಮಾಡ್ತಕ್ಕಂಥ ಆಧ್ಯಾತ್ಮಿಕ ಬದುಕನ್ನ ಕಾಯಕ ಮತ್ತು ದಾಸೋಹದಿಂದ ಕಲ್ಕೊಂಡು ಹೋದವ್ರು ಅಂತಂದ್ರೆ ಎಲ್ಲ ಶರಣರು. ಸೊ ಹಿಂಗಾಗಿ
ಎಲ್ಲರೂ ಎಲ್ಲರಾಗಬಹುದಲ್ಲದೆ ಬಸವನಾಗಲು ಬಾರು. ಬಸವಣ್ಣ ಆಗಕ್ ಸಾಧ್ಯ ಇಲ್ಲ ಅಂತ ಅಲ್ಲೂ ಹೇಳ್ತಾನೆ. ದೇವನಾಗಬಹುದು, ಆದ್ರೆ ಬಸವ ಆಗಕ್ ಬರಂಗಿಲ್ಲ. ಬಸವಣ್ಣ ಅಂದ್ರೆ ಪರಿಪೂರ್ಣ ಜ್ಞಾನ. ಅಂತ ಒಂದು ಜ್ಞಾನ, ಅಂತ ಒಂದು ಚೈತನ್ಯ ನಮಗ್ ಸಿಕ್ಕಲ್ಲ. ಅದಕ್ಕೆ ಶರಣರು ಬಸವಣ್ಣನ ಕೊಂಡಾಡರ. ಬಸವೋತ್ತರ ಕಾಲದೊಳಗ ಅನೇಕ ಶರಣರು, ಶಿಶುನಾಳ ಶರೀಫರು ಹೇಳ್ತಾರ, ಯಾರು ಹೇಳುವರು ಬಸವ ಬಯಲಾದನೆಂದು. ಅದನ್ನ ತಮ್ಮ ನಾಟಕದೊಳಗ ಬೇಂದ್ರೆಯವರು ತಗೊಂಡ್ರು. ಅದಾರು ಹೇಳುವರು ಬಸವ ಬಯಲಾದನೆಂದು. ಬಸವ ಬಯಲಾಗ್ಯಾನ ಅಂತಿಕೊಂಡು ಯಾರು ಹೇಳಕ್ ಸಾಧ್ಯತೆ? ಬಸವನೇ ಮಾಮರ, ಬಸವನೇ ಸಜ್ಜೆ, ಬಸವನೇ ನನ್ನ ಬಸವಣ್ಣನ ಮಂತ್ರವನ್ನಾಗಿ ಮಾಡ್ತ. ಬಸವ ಎಂದು ಮಜ್ಜನ ಕೆರದ ಎರೆಯದ ಭಕ್ತಿ ಅಲ್ಲ ಅಂತ ಹೇಳ್ತಾರ ಮಡಿವಾಳ ಮಾಚಿದವರು. ಬಸವಣ್ಣನ ನೆನೆಯದವರ, ಬಸವಣ್ಣನ ನೋಡದ ಇಂಥವ್ರು ಮಾರಿ ನೋಡಕ್ ಆಗುದಿಲ್ಲ ಅಂತ ತಿಳ್ಕೊಂಡು ಸಿದ್ದರಾಮಯ್ಯ ಹೇಳ್ತಾರ. ಕಾರಣ ಬಸವ ಅಂತಕ್ಕಂಥದ್ದು, ಬಸವಾಕ್ಷರ ಅಂತಕ್ಕಂಥದ್ದು ಒಂದು ಬಹುದೊಡ್ಡ ಸಮತೆಯ, ಸಾರ್ವಕಾಲಿಕ ಸಮಾನತೆಯ, ಪ್ರೀತಿಯ ಒಂದು ಸಂಕೇತ. ಮನುಷ್ಯ ಬಂಧುಗಳನ್ನ ಚನ್ನಬಸವಣ್ಣ ಅಂತೂ ಬಾಳ ಚಂದ ಹೇಳ್ತಾನಲ್ಲೋ, ದೇವಲೋಕಕ್ಕೆ ಬಟ್ಟೆ ಅದನ್ನು ನಮ್ಮ ಬಸವಣ್ಣ ಅಂತ. ಜಂಗಮಲಿಂಗ ಅವನು ಹೇಳ್ತಾರ, ಎಲ್ಲರೂ ಕೂಡ ಎಲ್ಲ ಆಗ್ಬೋದು, ಆದ್ರೆ ಜಂಗಮ ಪ್ರೇಮಿ ನಮ್ಮ ಬಸವಣ್ಣ ಒಬ್ಬವನ. ಅಂದ್ರೆ ಜ್ಞಾನ ಪ್ರಿಯರು, ವಿದ್ಯಾ ಸಾಧಕರು ಎಲ್ಲಾದ್ರು ಜಂಗಮ ಸಾಧಕರು ಕೂಡಲ ಚೆನ್ನ ಸಂಘದಲ್ಲಿ ನಮ್ಮ ಬಸವಣ್ಣನೊಬ್ಬರೇ. ಜಂಗಮತ್ವ ಅಂತಂದ್ರೆ ಇಡೀ ಸೃಷ್ಟಿ, ಸಮಾಜ, ಜೀವಪರ ಜಗತ್ತು ಅಂತಕ್ಕಂಥ ಇದನ್ನ ಪ್ರೀತಿಯಾಗಿ ನೋಡ್ಕೊಂಡವರು ಬಸವಣ್ಣವರು ಅಂತಕೊಂಡು. ಅದಕ್ಕೆ ಸಹೋದರಿ ಪ್ರೇಮಕಪ್ಪ ಅಣ್ಣಿಗಿರಿ ಅವರು ಬಹಳ ಮೃದುತ್ವ, ಬರವಣಿಗೆ, ಈ ಇಷ್ಟು ಕವನ ಸಂಕಲ ಪ್ರತಿಯೊಂದು ನನಗನ್ಸತಿ ಪ್ರಥಮ ಅತ್ಯುತ್ತಮ ಪ್ರಶಸ್ತಿಗಳನ್ನು ತಗೊಂತಾರೆ ಇಂಥ 75-76 ವರ್ಷನಾಗ. ಈಗ ಅವರು ಅಮೆರಿಕಕ್ಕೆ ಹೋಗುವಂತ ಸಂದರ್ಭದಾಗ ಮತ್ತೆ ನನಗೆ ಇಲ್ಲ, ನಾನು ಬಿಟ್ಟು ಹೋಗೋದು ಬೇಡ, ನಾನು ಮೊದಲು ಹಾಕ್ರ ಅಂತ ತಿಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ ಹೋಗ್ತಕ್ಕಂಥ ಒಂದು ಕಳಕಳಿ. ಈಗ ಅಮೆರಿಕಕ್ಕೆ ಹೋದ್ಮೇಲೆ ಸಾಕಷ್ಟು ಸಮಯ ಸಿಗ್ತೈತಿ. ಈಗ ಬರೆದಂತ ಎಲ್ಲ ಟಿಪ್ಪಣಿಗಳನ್ನ, ವಚನಗಳನ್ನ ತಗೊಂಡು ಹೋಗಿ ಬರ್ಬೇಕಾದ್ರೆ ಒಂದು ಪುಸ್ತಕ ತಗೊಂಡು ಬರ್ರಿ, ಅದನ್ನ ನಾವು ಪ್ರಕಟ ಮಾಡ್ತೀವಿ ಅಂತ ತಿಳ್ಕೊಂಡು ತಾಯಿಯವರಿಗೆ ಹೇಳಿ, ಮತ್ತು ಶ್ರೀ ಶಾರದಮ್ಮ ಪಾಟೀಲ್ರಿಗೆ ಹೇಳಿ, ಇದು ಅವ್ರು ಮುಗುದಿಲ್ಲ, ಇದು ಹೇಳ್ತಿಲ್ಲ. ಶಾರದಮ್ಮ ಪಾಟೀಲ್ರು ಎಲ್ಲರ ದತ್ತಿ ಉಪನ್ಯಾಸ ಅವ್ರ ಹೆಸರು ಇರ್ಬೇಕು. ಯಾಕಂದ್ರೆ ಅದನ್ನ ಈ ಒಂದು ಯೋಜನೆಯನ್ನು ಹುಟ್ಟಾಕಿದವರು ಅವರು, ಅವ್ರ ಕಾರಣೀಭೂತರು. ಹಿಂಗಾಗಿ ನಂದು ಮುಗಿತು ಅಂತ ಅವ್ರು ಅನ್ನಂಗಿಲ್ಲ. ಇಡೀ ವೇದಿಕೆಯ ಮೊಟ್ಟ ಮೊದಲ ವಿಶ್ವಾಸಿಯಾಗಿ, ತಾಯಿಯಾಗಿ ನಿಂತು ಇದನ್ನ ಸಂಘಟಿತವಾಗಿ ಒಂದು ವೈಚಾರಿಕತೆಗಡೆಗೆ ನಮ್ಮ ವಚನ ಚಳುವಳಿಯನ್ನ ತಗೊಂಡು ಹೋದ್ರು. ನಮಗೆಲ್ಲಾ ಚಳುವಳಿ ಪಾಪ ಬಿಜಾಪುರಕ್ಕೆ ಬಂದ್ರು, ಧಾರವಾಡಕ್ಕೆ ಬಂದ್ರು, ಎಲ್ಲಿ ಹೋರಾಟ ಮಾಡ್ತೀವಿ ಅಲ್ಲಿ ಬರ್ತಾರ. ಅದಕ್ಕೆ ಇದೊಂದು ವಿಭಿನ್ನವಾದಂತಹ ಹೋರಾಟ, ಒಂದು ಸಂಘಟನೆಗೆ ತಾವೆಲ್ಲರೂ ಕೂಡ ಜಾಯ್ನ್ ಆಗ್ರಿ. ಆಮೇಲೆ ಇನ್ನೊಂದು ನಾನು ಇಲ್ಲಿ ಹೇಳ್ಬೇಕಾಗಿತ್ತು, ಒಂದು ಅಂತಾರಾಷ್ಟ್ರೀಯ ಉಪನ್ಯಾಸವನ್ನು ನಾವು ಮಾಡ್ತಾ ಇದೀವಿ. ಅಲ್ಲಿ ಕೆಲವು ಹಾಲಿನ ಸಮಸ್ಯೆ ಮತ್ತು ಅತಿಥಿಗಳ ಲಭ್ಯತೆ ಇಲ್ಲದ ಕಾರಣ ಒಂದು ಕೊಂಚ ಮಟ್ಟಿಗೆ, ಅಂದ್ರೆ ಸೆಪ್ಟೆಂಬರ್ 29ಕ್ಕೆ ಇಟ್ಟಿದ್ದು, ಅದು ಸ್ವಲ್ಪ ಮುಂದೆ ಹೋಗ್ಬೋದು. ಅದಕ್ಕೆ ತಾವು ಯಾರು ಕೂಡ ಈ ಬೇಗ ಟಿಕೆಟ್ ಬುಕ್ ಮಾಡಬೇಡ್ರಿ. ನಿಮ್ಗೆ 1 ತಿಂಗಳು ಮುಂಚೆನೆ ಹೇಳ್ತೀವಿ. ಅದ್ರ ಖಂಡಿತ ಒಂದು ಒಳ್ಳೆಯ ಸೆಮಿನಾರ್ ಅನ್ನ ಮಾಡೋಣ. ಆ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯೊಳಗ ನಾಳೆಯೂ ನಾಡದು ಪ್ರತಿದಿನ ತಾವೆಲ್ಲರೂ ಜಾಯಿನ್ ಆಗ್ಬೇಕು. ಬಸವ ಭಕ್ತಿ ಅಂತಕ್ಕಂಥದ್ದು ಹೇಳ್ತಾರಲ್ಲ, ಇವತ್ತು ನಾವು ಸಾಕ್ರೆಟಸ್, ಪ್ಲೇಟೋ, ಫೇಡೋ, ಅರಿಸ್ಟಾಟಲ್ ಎಲ್ಲರನ್ನ ಓದ್ತೀವಿ. ಆದ್ರೆ ಬಸವಣ್ಣ ಅವರೆಲ್ಲರಿಗೆ ಮೀರಿದಂತ ಬಹಳ ದೊಡ್ಡ, ಯಾಕಂದ್ರೆ ಅವರು ಒಂದು ಅಕಾಡೆಮಿಯಾ ಅಂತ ಮಾಡ್ಕೊಂಡು ಹೌಸ್ ಆಫ್ ಇಂಟೆಲೆಕ್ಚುಯಲ್, ಅಂದ್ರೆ ಕೇವಲ ಬುದ್ಧಿಮತ್ತರಿಗೆ ಅಂತವ್ರಿಗೆ ಒಳಗ್ ತಗೊಂಡಿದ್ರು. ಆದ್ರ ಬಸವಣ್ಣ ಅಂತಕ್ಕಂಥ ಜನಸಾಮಾನ್ಯರೊಳಗ ಕಾಯಕದ ಪಾರಿಭಾಷಿಕ ಪದದೊಳಗ ನುರಿಯ ಚಂದ ಹೇಳ್ತಾನ, ನೀವು ಕನ್ನಿಯ ಮಾಡಬಲ್ಲಿರಿ, ನಿಮಗೆ ಚಂದೇಶ್ವರ ಲಿಂಗ ಎನ್ನುವೇನು ಅಂತಕ್ಕಂಥ ಒಂದು ವಿಷಯವನ್ನು ಹೇಳ್ತಾರ. ಅದಕ್ಕೆ ತಮ್ಮೆಲ್ಲರಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ, ಪ್ರತಿ ಈ ಮುಗಿಯುವವರೆಗೆ ಮತ್ತು ಮುಗಿದ ಮೇಲೂ ಕೂಡ ತಮ್ಮೆಲ್ಲ ರೀತಿಯ ಸಹಾಯ ಸಹಕಾರ ಮಾಡಿದ್ದೊಂದು ದೊಡ್ಡ ಆಂದೋಲನ ಅಂತ ಮಾತನ್ನ ಹೇಳ್ತಾ, ಎಲ್ಲರಿಗೆ ನಾನು ನನ್ನ ಶರಣಾರ್ಥಿಗಳನ್ನ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಮಾರ್ಗದರ್ಶನದ ನುಡಿಗಳನ್ನ ಅತ್ಯಂತ ಸಮರ್ಪಕವಾಗಿ ಒದಗಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಗುರುಗಳವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಈಗ ಸಿದ್ದಪ್ಪ ಪಡ್ನಾಡ್ ಸರ್. ಓಕೆ ಸರ್. ಶ್ರೀ ಸಿದ್ದಪ್ಪ ಪಡ್ನಾಡ್ ಸರ್. ಸಿದ್ದಪ್ಪ ಪಡ್ನಾಡ್ ಸರ್ ಅವ್ರು ಮಾತಾಡ್ಬೇಕಂತ. ನಮಸ್ಕಾರ ಸರ್, ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಣ್ಣಿಗೇರಿ ಅಮ್ಮವರು ಬಹಳ ಸುಂದರವಾಗಿ ತೈಲಧಾರೆಯಂತೆ, ಏನೂ ಧ್ವನಿ ಒಳಗಾಗ್ಲಿ ಮಾತಿನೊಳಗಾಗ್ಲಿ ಎಲ್ಲಿ ಕಟ್ಟಿಲ್ಲ, ಏನೂ ಇದು ಇಲ್ಲ, ಮತ್ತೊಮ್ಮೆ ರಿಪೀಟ್ ಸುದ್ದಕ್ಕಿಲ್ಲ, ಶಬ್ದಗಳು ಹಗಲೆಲ್ಲ ಎಷ್ಟು ಸುಂದರವಾದ ಧ್ವನಿನೂ ಅಷ್ಟೇ ಸುಂದರ, ಮಾತಾಡೋ ಶೈಲಿ ಬಹಳ ಆಪ್ಯಾಯಮಾನವಾಗಿತ್ತು.
ಷಣ್ಮುಖ ಶಿವಯೋಗಿಗಳು ಸ್ವಾಮಿಗಳು ಬಸವಣ್ಣನವ್ರ ಕುರಿತು ಅವ ಪರಮಾತ್ಮಗೆ ಸಮ ಅಂತ ಅನ್ನುವಂತ ವಚನವನ್ನು ಅವರೊಂದು ವಚನ ಹೇಳ್ತಾರ. ಅವರು ಬೀಜದೊಳಗೆ ಅಂಕುರವಿರ್ಪುದು, ಬೀಜದೊಳಗೆ ಅಂಕುರವಿರ್ಪುದು, ಅಂಕುರ ಅಂದ್ರೆ ನಾಟಿಗೆ ಆಗುವಂತ ಅದೇನು ಅಂಶ ಇರ್ತದಲ್ಲ ಅದು, ಬೀಜದೊಳಗೆ ಅಂಕುರವಿರ್ಪುದು, ಅಂಕುರದೊಳಗೆ ಬೀಜವಿರ್ಪುದು. ಮತ್ತು ಅಂಕುರನು ಬೀಜದೊಳಗೆ ಇರ್ತದೆ, ಎರಡು ಅದರಾಗೆ ಅದಾವ. ಅಂಕುರ ಬೀಜವೆಂದು ಹೆಸರು ಎರಡಾದಡೇನು. ಎಷ್ಟು ಸುಂದರವಾದ ಹೋಲಿಕೆ ಕೊಡ್ತಾರ ನೋಡ್ರಿ, ಪರಮಾತ್ಮಗ ಮತ್ತು ಬಸವಣ್ಣನವ್ರಿಗೆ ಹೋಲಿಕೆ ಕೊಟ್ಟು ಹೇಳ್ತಾರ ಅವರು. ಅಂಕುರ ಬೀಜವೆಂದು ಹೆಸರು ಎರಡಾದಡೇನು, ಒಳಗಿರ್ಪ ಸಾರವು ಒಂದೇ ಆಗಿರ್ಪಂತೆ. ಆ ಒಳಗಿರುವಂತ ಏನು ಅಂಶ ಅದಲ್ಲ ಆ ಅಂಶ ಒಂದೇ ಆಗಿರುತ್ತಂತೆ. ಬಸವಣ್ಣನೇ ಶಿವನು, ಶಿವನೇ ಬಸವಣ್ಣನು, ಬಸವಣ್ಣ ಶಿವನೆಂಬ ಹೆಸರೇ ಎರಡಾದಡೇನು. ಅವು ಹೆಸರು ಬೇರೆ ಬೇರೆ, ಬಸವ ಬೇರೆ ಶಿವ ಬೇರೆ, ಆದರೆ ಎರಡಾದರೆ ಏನು, ಅಖಂಡ ವಸ್ತು ಒಂದೇ ಆದ ಕಾರಣ. ಆ ಬಸವಣ್ಣ ಮತ್ತು ಶಿವ ಎರಡು ಅಖಂಡ, ಆ ವಸ್ತು ಒಂದೇ ಆದ ಕಾರಣ. ಮುಂದೆ ಉಪಮೆ ಬಹಳ ಚಂದ ಕೊಡ್ತಾರ ಅವರು. ಅಖಂಡ ವಸ್ತು ಒಂದೇ ಆದ ಕಾರಣ ನನ್ನ ವಚನಾಂಕಿತದ ಪರಮಾತ್ಮ ನನಗೆ ಹೆಸರ ನಿಮ್ಮ ಅಖಂಡೇಶ್ವರನೆಂದು ಹೆಸರಿಟ್ಟು ಕರೆದೇನಯ್ಯ. ಪರಮಾತ್ಮಗೆ ನಾನು ಅದಕ್ಕೆ ನಿಮ್ಮನ್ನ ಅಖಂಡೇಶ್ವರನೆಂದು ಕರೆದೆ. ಆ ಬಸವಣ್ಣ ಮತ್ತು ಶಿವ ಇಬ್ರು ಕೂಡಿ ನೀವು ಒಂದೇ ಇದೀರಿ ಅಂತ ತಿಳ್ಕೊಂಡು ನಿಮಗೆ ಅಖಂಡೇಶ್ವರ ಅಂತ ಕರೆದೆ ಅಂತ ಹೇಳ್ತಾನ. ದೇವರ ದೇವ ಕರೆದೇನಯ್ಯ ದೇವರ ದೇವ ಅಂತ ಹೇಳ್ತಾರ. ಸುಂದರವಾದ ಮನಸ್ಸಿಗೆ ನಮಗೆ ಬಸವಣ್ಣನವ್ರನ್ನ ಹೋಲಿಸೋದು ಎಷ್ಟೋ ಹೋಲಿಸ್ಯಾರ, ಬಟ್ ಇಷ್ಟು ಸುಂದರವಾಗಿ ಆ ಪರಮಾತ್ಮನೂ ಬೇರೆ ಅಲ್ಲ ಬಸವಣ್ಣ ಬೇರೆ ಅಲ್ಲ ಅನ್ನುವಂತ ಅಂಶ, ಬೀಜ ಅಂಕುರಗಳನ್ನ ಉದಾಹರಣೆ ತಗೊಂಡು ಸುಂದರವಾಗಿ ಹೋಲಿಸಿದ್ರು. ಅದು ಹೇಳ್ಬೇಕನ್ನಿಸ್ತು. ಅವಕಾಶ ಕೊಟ್ಟರೆ ವೇದಿಕೆಯಲ್ಲಿ ಹೇಳಕ್ ಅವಕಾಶ ಕೊಟ್ಟದ್ದಕ್ಕೂ ತಾವು ಕೇಳಿದಕ್ಕೂ ಧನ್ಯವಾದಗಳು. ಶರಣಾರ್ಥಿ. ಸಿದ್ದಪ್ಪ ಪಣ್ಣಾಳ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಬಸವರಾಜ್ ಪಂಡಿತ್ ಸಂಕ್ಷಿಪ್ತ ಹೇಳ್ರಿ ಸರ್. ಬಸವರಾಜ್ ಪಂಡಿತ್ ಅದಾರೆ. ಓಕೆ ಸರ್. ಬಸವರಾಜ್ ಪಂಡಿತ್ ಸರ್ ಅವರು ಮಾತಾಡ್ಬೇಕು. ಶರಣಾರ್ಥಿ ಎಲ್ರಿಗೂ ಈ ದಿನ ಬಸವ ಪಂಚಮಿ ಹಾಗೂ ಅಕ್ಕನಾಗಮ್ಮ ತಾಯಿಯವರ ಜಯಂತಿ ಶುಭಾಶಯಗಳು ಎಲ್ರಿಗೂ. ಆ ತಾಯಿಯವರು ತುಂಬಾ ಚೆನ್ನಾಗಿ, ಪ್ರೊಫೆಸರ್ ಪ್ರೇಮಾದೇವಿ ಅಣಿಗಿರಿ ತಾಯಿ ತುಂಬಾ ಚೆನ್ನಾಗಿ ವಚನಗಳನ್ನ ತಕೊಂಡು ಅದ್ರ ಮೇಲೆ ಬಸವಣ್ಣವರು ಏನು ಎಂಬುವಂತಹ ಒಂದು ವಿಚಾರವನ್ನ ಎಲ್ಲ ಬಿಚ್ಚಿಟ್ರು. ತುಂಬಾ ಆ ತಾಯಿಯವರಿಗೆ ತುಂಬ ಹೃದಯದ ಶರಣಾರ್ಥಿಗಳು. ಇಲ್ಲಿ ಸಿದ್ದರಾಮೇಶ್ವರ ಬಸವಣ್ಣವ್ರ ಬಗ್ಗೆ, ಆ ಸಿದ್ದರಾಮೇಶ್ವರರು ಶಿವಯೋಗಿ ಅಂತ ಅನ್ನಿಸ್ಕೊಂಡಂತವ್ರು ಬಸವಯೋಗಿ ಅಂತ ಹೇಳಿ ಅನ್ನಿಸ್ಕೊಳ್ತಾರೆ. ಅವರು ಸ್ತೋತ್ರಗಳನ್ನ ಬರೀತಾರೆ. ಕಾಯಯ್ಯ ಬಸವಯ್ಯ ಈಯಯ್ಯ ಬಸವಯ್ಯ ಬೇವತಾ ಪತ್ರೆಯದ ಭವದುಃಖಿಯ ಆಯಾಸವಿಲ್ಲದೆ ಸಲೆ ಸುಖವ ನಿತ್ಯನ್ನ ಕಾಯಯ್ಯ ಗುರು ಬಸವ ಯೋಗಿನಾಥ. ಕಾಯ ಗುಣದಪಹಾರಿ ಕಲ್ಮಶಮನ ಸಂಹಾರಿ ದಾಯದೋರಿಯ ಭಕ್ತಿ ದಾಯಕ ನೀನು. ಕಾಯ ಗುಣಗಳ ಕಳೆದು ರಾಯ ಶಿವ ಪದವ ನೀಯೋ ದೇವ ಶ್ರೀ ಗುರು ಬಸವ ಯೋಗಿನಾಥ. ಒಳೆಯಾದಿ ನಾಲ್ಕರೊಳು ಬೆಳಗುತ್ತಿಹ ನಿಳೆಯ ನಿರ್ಮಲ ಮೂರ್ತಿ ನಿನ್ನ ಅವನ. ಅರಿಯಲಾರಿಗೂ ತಾನು ಅಳವಲ್ಲ ಶ್ರೀ ಗುರು ಕರುಣದಿಂದ ಅರಿದೇನೆ ಯೋಗಿನಾಥ. ಬಸವಣ್ಣನ ನಿಲುವನ್ನ ನಾನು ಹೆಂಗ್ ಅರ್ತ್ಕೊಂಡೆ, ನಾನು ಶಿವಯೋಗಿ ಅಂತ ಅನ್ನಿಸ್ಕೊಂಡ್ರು ಕೈಲಾಸ ಶಿವ, ಆ ಕೈಲಾಸ ಶಿವನ ಆ ಕುಂತ ದೊಡ್ಡ ಶಕ್ತಿ ಅಂದ್ರೆ ನಿರಾಕಾರ ಪರಮ ಚೈತನ್ಯ ಶಕ್ತಿ. ಆ ಪರಮ ಚೈತನ್ಯ ಶಕ್ತಿನ ಬಿಟ್ಟು ಈ ಲೋಕದಲ್ಲಿ ಜನಗಳು ಶಿವ ಶಿವ ಅಂತೇಳಿ, ಶಿವ ಪಾರ್ವತಿ ಅಂತೇಳಿ ಈ ಲೋಕದಲ್ಲಿ ಜನಿಸಿ ಬಂದಂತಹ ಆ ಒಬ್ಬ ಶಿವನ ನಾನು ನೆನಿತಾ ಇದ್ದೆ, ಲೋಕನು ನೆನಿತಾ ಇದೆ. ಆದ್ರೆ ನಿರಾಕಾರ ಪರಶಿವನ ಪ್ರತಿರೂಪ ಅಕಾರ ಉಕಾರ ಮಕಾರ ಗುರುಲಿಂಗ ಜಂಗಮ. ಆ ಮೂರುಗಳು ಅಕಾರ ಉಕಾರ ಮಕಾರ ಅನ್ನೋದೇ ಬಸವ, ಗುರುಲಿಂಗ ಜಂಗಮ ಅನ್ನೋದೇ ಬಸವ. ಅವ್ರು ಹೇಳ್ತಾರೆ, ಆದಿ ಆಧಾರವನ್ನು ಭೇದಿಸಿದ ಬಸವನು ವೇದ ಕತೀತನು ಪರಕೆ ಪರನು ಆದಿ ಪರತತ್ವದೊಳು ಭೇದಿಸಿ ಬೆರೆಸಿಪ್ಪ ನಾದಿ ಗುರು ಬಸವಣ್ಣ ಯೋಗಿನಾಥ. ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ತಾರೆ. ಸಕಲಕ್ಕೆ ಗುರು ಬಸವ ನಿಷ್ಕಲಕ್ಕೆ ಗುರು ಬಸವ ಸಕಲ ನಿಷ್ಕಲ ಕೂಡಿದ ಆನಂದದ ಪದದಿ ನಿತ್ಯ ನೆನೆಸಿ ಪದವ ಮೀರಿದಾತ ಸದಮಲ ಗುರು ಬಸವನ ಯೋಗಿನಾಥ. ನೋಡಿ ಸಕಲಕ್ಕೆ ಗುರು ಮತ್ತೆ ಬಸವ, ನಿಷ್ಕಲಕ್ಕೆನೂ ಗುರು ಬಸವ ಅಂತೇಳಿ ಅದ್ಭುತವಾಗಿ ಆ ಬಸವಣ್ಣನವನ್ನ ಅವ್ರನ್ನ ಹೃದಯದಲ್ಲಿ ಅವ್ರ ಕಣದಲ್ಲೂ ಬಸವಣ್ಣನ ತುಂಬಿಕೊಂಡಿರ್ತಾರೆ ಆ ಬಸವಯೋಗಿ ಸಿದ್ದರಾಮೇಶ್ವರು. ಅದೇ ರೀತಿ ನೀಲಮ್ಮ ತಾಯಿಯವರು ಪ್ರತಿ ಕ್ಷಣ ಬಸವಣ್ಣವರ ಜೊತೆಗಿದ್ದಂತ ಮಹಾತಾಯಿ. ಆ ತಾಯಿಯವ್ರದ್ದು 15 ವಚನಗಳಿದಾವೆ ಅಂತೇಳಿ ಆಗ್ಲೇ ತಾಯಿಯವರು ಅನುಭವದಲ್ಲಿ ನಮ್ಗೆ ತಿಳಿಸಿದ್ರು. ಅವ್ರದ್ದು ಒಂದು ವಚನ ಇದೆ, ಅದ್ಭುತ ಇದೆ, ಅದನ್ನ ವಿಮರ್ಶೆ ಮಾಡಕ್ ಹೋಗಲ್ಲ.
ಈ ತಾಯಿಯವ್ರು ಎಷ್ಟು ಶರಣರು ಬಸವಣ್ಣವ್ರನ್ನ ಹೊಗಳಿದಾರಲ್ಲ, ಈ ಬಸವಣ್ಣವರ ಒಂದು ನಿಲುವು ಏನಂತ ತೋರ್ಸಿದಾರಲ್ಲ, ಅದೆಲ್ಲನೂ ಅವ್ರ ಒಂದೇ ವಚನದಲ್ಲಿ ತೋರ್ಸಿದ್ದಾರೆ. ಆದಿ ಆಧಾರವಿಲ್ಲದಂದು, ಕಳೆಮಳೆ ದೋರದಂದು, ಕಾಮ ನಿಕಾಮವಿಲ್ಲದಂದು, ವೀರ ವಿತರಣವಿಲ್ಲದಂದು, ಯುಗ ಜುಗವಿಲ್ಲದಂದು, ಪಿಂಡಾಂಡ ಬ್ರಹ್ಮಾಂಡವಿಲ್ಲದಂದು, ಏನು ಏನು ಇಲ್ಲದಂದು, ಎಲ್ಲಾ ಮೂರ್ತಿಗಳು ನೆಲೆಗೊಂದದಂದು, ಅಂದು ಏನೆಂದು ಅರಿಯದಿರ್ಪ ನಮ್ಮ ಬಸವಯ್ಯನು, ಒಂದು ಗುಣವನ್ನೊಂದು ಅಕ್ಷರಕ್ಕೆ ತಂದಾತ ನಮ್ಮ ಬಸವಯ್ಯನು, ಆ ಅಕ್ಷರವ ರೂಪು ಮಾಡಿ ತ್ರಯಾಕ್ಷರದಲ್ಲಿ ಕಳೆಯ ಸಂಬಂಧಿಸಿದಾತ ನಮ್ಮ ಬಸವಯ್ಯನು, ಆ ಕಳೆಯ 3 ತೆರನ ಮಾಡಿ ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ ಎಂಬ ಪಂಚತತ್ವವೇ ಪಂಚವದನವಾಗಿ, ಆ ಪಂಚವದನವೇ ಪಂಚೀಕೃತವನ್ನೇದಿ ಜಗದಾದಿ ಸೃಷ್ಟಿಯನ್ನು ಅನುವು ಮಾಡುವುದಕ್ಕೆ ಕರ್ತನಾದ ನಮ್ಮ ಬಸವಯ್ಯನು, ಆ ಸೃಷ್ಟಿಯ ಮುಖವ ಕಂಡು ಸೃಜಿಸಲು ಪುಟ್ಟಿದರು ಪಂಚಶಕ್ತಿಯರು, ಆ ಪಂಚಶಕ್ತಿಯರಿಗೆ ಪಂಚಮೂರ್ತಿಯರ ಕೈಗೊಳಿಸಿದಾತ ನಮ್ಮ ಬಸವಯ್ಯನು, ಆ ಪಂಚಮೂರ್ತಿಗಳನ್ನು ಉತ್ಪತ್ತಿಯವಾದ ಲೋಕವ ನೋಡಲೆಂದು ಕೈಲಾಸವನ್ನೇ ಕಲ್ಯಾಣವ ಮಾಡಿದಾತ ನಮ್ಮ ಬಸವಯ್ಯನು, ಆ ಕೈಲಾಸವೇ ಕಲ್ಯಾಣವಾಗಲ, ಕಲ್ಯಾಣಕ್ಕೆ ಪ್ರಮಥ ಗಣಗಳ, ರುದ್ರ ಗಣಗಳ, ಅಮರ ಗಣಗಳ, ಪುರಾತನ ಗಣಗಳ, ಪುಣ್ಯ ಗಣಗಳ, ಮಹಾಗಣಗಳ, ಮುಖ್ಯ ಗಣಗಳ, ಮಹಾಲಿಂಗೈಕ್ಯ ಸಂಪನ್ನರಂ ಭಕ್ತ ಮಹೇಶ್ವರ ಪ್ರಸಾದ ಪ್ರಾಣಲಿಂಗಿ ಶರಣ ಐಕ್ಯರೆಂಬ ಆಚಾರಾದಿ ಮಹಾಲಿಂಗ ಸಂಪನ್ನರಂ ಶಟಸ್ಥಲ ಪ್ರಸಾದ ಸಂಪನ್ನರಂ ಆದಿಮುಕ್ತರಂ ಅನಾದಿಮುಕ್ತರಂ ಅಜಾತರಂ ಅಪ್ರಮಾಣರಂ ಅನಿಮಿಷ ಲಿಂಗ ನಿರೀಕ್ಷಣರಂ ತ್ರಿವಿಧ ವಿದೂರರಂ ತ್ರಿವಿಧ ಲಿಂಗಾಂಗ ಮೂರ್ತಿಗಳಂ ಅರ್ಪಿತ ಸಂಯೋಗರಂ ಆಗಮ ವಿದರಂ ಅನಾದಿ ಪರಶಿವ ಮೂರ್ತಿಗಳಂ ಏಕಲಿಂಗ ನಿಷ್ಠಾ ಪರರು ಮಪ್ಪ ಮಹಾಪ್ರಮಥ ಗಣಗಳಂ ತಂದು ನೆರೆಹಿದಾತ ನಮ್ಮ ಬಸವಯ್ಯನು, ಮರ್ತ್ಯ ಲೋಕವನ್ನೇ ಮಹಾಪ್ರಮಥರ ಬಿಡಾರವ ಮಾಡಿದಾತ ನಮ್ಮ ಬಸವಯ್ಯನು, ಆದಿಯ ಸೃಷ್ಟಿ ಅನಾದಿ ಸೃಷ್ಟಿಗೆ ತಂದು, ಅನಾದಿ ಸೃಷ್ಟಿಯ ಆದಿಯ ಸೃಷ್ಟಿಗೆ ತಂದು, ಅಜಾತನ ಬೀಡ ನಂಗದಲ್ಲಿ ನೆರೆಹಿದಾತ ನಮ್ಮ ಬಸವಯ್ಯನು, ಭಾವವಿಲ್ಲದ ಭ್ರಮೆಯ ಭ್ರಮೆಗೊಳಿಸಿ ಭಾವಕ್ಕೆ ತಂದಾತ ನಮ್ಮ ಬಸವಯ್ಯನು, ಬಯಲನೊಂದು ರೂಪ ಮಾಡಿ ಬಣ್ಣಕ್ಕೆ ತಂದು ಆ ಬಣ್ಣವ ನಿಜದಲ್ಲಿ ನಿಲ್ಲಿಸಿದಾತ ನಮ್ಮ ಬಸವಯ್ಯನು, ಲಕ್ಷದ ಮೇಲೆ 96,000 ಜಂಗಮಕ್ಕೆ ಇಚ್ಛೆಯ ನರಿದು ಅರ್ಪಿತವ ಮಾಡಿದಾತ ನಮ್ಮ ಬಸವಯ್ಯನು, ಅಂಗ ಸಂಗಿಗಳ ನಂತರಿಗೆ ಅಂಗನೆಯರ ಅನುಭವ ನಡೆಸಿದಾತ ನಮ್ಮ ಬಸವಯ್ಯನು, 36,000 ಮಹೇಶ್ವರರಿಗೆ ಮುಖಮೂರ್ತಿಯಾಗಿ ಅರ್ಪಿತ ಪ್ರಸಾದವನ್ನು ಅನುಭವಿಸಿದಾತ ನಮ್ಮ ಬಸವಯ್ಯನು, 12,000 ರಾಣಿಯರ ಅಂಗವನ್ನು ಅರ್ಪಿಸಿ ಪ್ರಸಾದವ ಮಾಡಿದಾತ ನಮ್ಮ ಬಸವಯ್ಯನು, 88 ಪವಾಡಂ ಗೆದ್ದು 360 ಸತ್ತ ಪ್ರಾಣವ ನೆತ್ತಿ ಮೆರೆದು ಪರಸಮಯವ ನಳಿದಾತ ನಮ್ಮ ಬಸವಯ್ಯನು, 25,000 ಚಾರ್ವಾಕರಂ ನೆಗ್ಗಿಲೊತ್ತಿ ಅಪ್ರತಿಮ ಶಿವಗಣಗಳ ಮಹಾತ್ಮೆ ಮೆರೆದಾತ ನಮ್ಮ ಬಸವಯ್ಯನು, ಪ್ರಣವದ ಬೀಜವ ಬಿತ್ತಿ ಪಂಚಾಕ್ಷರಿಯ ಬೆಳೆಯ ಬೆಳೆದು ಪರಮ ಪ್ರಸಾದವನ್ನೊಂದು ರೂಪ ಮಾಡಿ ಮೆರೆದು ಭಕ್ತಿ ಫಲವನ್ನುಂಡಾತ ನಮ್ಮ ಬಸವಯ್ಯನು, ಚೆನ್ನ ಬಸವನೆಂಬ ಪ್ರಸಾದಿಯ ಪಡೆದು ಅನುಭವ ಮಂಟಪವನ್ನು ಅನುವು ಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು, ಅರಿವ ಸಂಪಾದಿಸಿ ಆಚಾರವನ್ನು ಅಂಗಗೊಳಿಸಿ 770 ಅಮರ ಗಣಗಳ ಅನುಭವ ಮೂರ್ತಿಗಳ ಮಾಡಿದಾತ ನಮ್ಮ ಬಸವಯ್ಯನು, ಆ ಅನುಭವದಲ್ಲಿ ಐಕ್ಯ ಪ್ರಸಾದವನ್ನು ಅಂಗಗೊಂಡು ಮಂತ್ರ ನಿರ್ಮಂತವಾದಾತ ನಮ್ಮ ಬಸವಯ್ಯನು, ಭಕ್ತಿ ಸ್ಥಳವನ್ನಳಿದು ಭಾವ ಒಡಗಿ ಬಟ್ಟ ಬಯಲು ಕೂಡಿ ಸಂಗಯ್ಯನಲ್ಲಿ ಸ್ವಯಂಲಿಂಗಿಯಾದ ನಮ್ಮ ಬಸವಯ್ಯನು. ನೋಡಿ ಎಂತ ಅದ್ಭುತ ತಾಯಿ ನೀಲಮ್ಮ ತಾಯಿಯವರ ವಚನದಲ್ಲಿ ಬಸವಣ್ಣನವರ ನಿಲುವು ಏನಂತೇಳಿ ಬಹಳ ಅದ್ಭುತವಾಗಿ ತಿಳಿಸ್ತಾರೆ. ಅದಕ್ಕೆ ಬಸವ ಅಂತಂದ್ರೆ ಆದಿ ಅನಾದಿ ಕುಂತ ಈ ಸೃಷ್ಟಿನ ನಿರ್ಮಾಣ ಮಾಡ್ದಂತ ಏನು ಶಕ್ತಿಗಳಂತ ಹೇಳ್ತೀವಲ್ಲ, ಆ ಶಕ್ತಿಗಳಿಗೆ ತಾಯಿ ಬಸವ. ಅದಕ್ಕೆ ಬಸವ 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 ನಾವು ಕುಂತಾಗ ನಿಂತಾಗ ಎದ್ದಾಗ ಮಲ್ಕೊಂಡಾಗ ಎಲ್ಲಾ ಸಮಯದಲ್ಲೂ ಹೆಂಗಪ್ಪ ಲಿಂಗ ಪೂಜೆ ಮಾಡ್ಕೋಬೇಕು ಅಂತ ಅನ್ಕೊಳ್ಳೋದಿಲ್ಲ. ಲಿಂಗ ಪೂಜೆ ಮಾಡಿ 5-10 ನಿಮಿಷ ಆದ್ರೆ ಕುಂತಾಗ ನಿಂತಾಗ ಎದ್ದಾಗ ಮಲ್ಕೊಂಡಾಗ ಕೈಯಲ್ಲಿ ಕೆಲಸ ಮಾಡಿ ಮಂತ್ರಲ್ ಬಸವ ಅಂತ ಅಂದ್ರೆ ಸಾಕು. ನಮ್ಮ ಕರ್ಮಗಳು, ಭವಕರ್ಮಗಳು, ದುರಿತ ಕರ್ಮಗಳು ಎಲ್ಲವೂ ಹೋಗ್ತವೆ. ಅಧ್ಯಾತ್ಮ ರಸ ವಾರಿದಿ ರಸ ಸಾಗರ ಬಸವಣ್ಣ. ಅವ್ರನ್ನ ಇಂತಿಷ್ಟು ಅಂತೇಳಿ ಸಾಗರದಲ್ಲಿ ಬೊಗ್ಸೆ ನೀರ್ ತೆಗ್ದಂಗೆ ನಾವೆಲ್ಲ ಹೇಳೋದು. ಅಂತ ಅದ್ಭುತ ಒಂದು ಅನುಭವವನ್ನ ಇವತ್ತು ನಮ್ಮ ಶಶಿಕಾಂತ್ ಪಟ್ಟಣ ಅಣ್ಣನವರು ಇಟ್ಕೊಂಡಿದ್ದಾರೆ. ಇದಕ್ಕೆ ದತ್ತಿ ಆಗಿ ತಾಯಿಯವರು ಶಾರದಮ್ಮ ಪಾಟೀಲ್ ತಾಯಿಯವರು ಆ ದತ್ತಿನ ನೀಡಿ ಇದನ್ನ ಆಯೋಜನೆ ಮಾಡಿದ್ರು. ಆ ತಾಯಿಯವರಿಗೆ ನಾನು ಹೃದಯ ತುಂಬಿ ಶರಣಾರ್ಥಿಯನ್ನ ಸಲ್ಲಿಸ್ತಾ, ಆ ಜೊತೆಗೆ ನಿರಂತರವಾಗಿ ಇವತ್ತು ಅಕ್ಕನಾಗಮ್ಮ ಹೆಂಗೆ ಬಸವಣ್ಣವರ ಬೆನ್ನಗೆ ನಿಂತು ಈ ತತ್ವನ ಕಟ್ಟುದಂಗೆ ಇವತ್ತು ಈ ಸಂಘಟನೆಯಲ್ಲಿ ಎಲ್ಲ ತಾಯಂದಿರು, ಬಹಳ ತಾಯಂದಿರಿದ್ದಾರೆ, ಎಲ್ಲ ತಾಯಂದಿರೆ. ಅದ್ರಿಂದ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಲ್ಲ, ಹಂಗೆ ತಾಯಿ ಒಬ್ರು ತಯಾರಾದ್ರೆ 1,000 ಜನ ತಯಾರಾದಂಗೆ.
ಅಂತ ಮಹತ್ತಾಯರು ಇವತ್ತು ಈ ಅಕ್ಕನ ಬಳಗಕ್ಕೆ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕಾ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿ ಎಲ್ಲ ಅನುಭವಿ ಅಣ್ಣಂದಿರು ನಿಂತಿದ್ದಾರೆ. ಈ ಒಂದು ಶಶಿಕಾಂತ್ ಪಟ್ಟಣ್ ಅವರ ಸಂಕಲ್ಪ ಒಂದು ಆ ಸತ್ಯ ಈ ಜಗತ್ತಿಗೆ ಒಂದು ತಿಳಿಸುವಂತ ಕಾರ್ಯ ಈ ಸಂಶೋಧನಾ ಕೇಂದ್ರದಿಂದ ಆಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹೃದಯ ತುಂಬಿ ಶರಣು ಶರಣಾರ್ಥಿ ಸಲ್ಲಿಸಿ ನನ್ನ ಅನುಭವನ ಮುಗಿಸ್ತೀನಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಗಳು ಸರ್. ಬಸವಣ್ಣನವ್ರ ಬಗ್ಗೆ ಸಾಕಷ್ಟು ಸ್ತುತಿಯನ್ನು ಮಾಡಿರ್ತಕ್ಕಂಥ ತಮಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಸರ್. ಈಗ ಮತ್ತೆ ಯಾರಾದ್ರೂ ಮಾತಾಡೋರು ಇದಾರ ಸರ್? ಹೋಗ್ಬಿಡ್ರಿ, ನೆಕ್ಸ್ಟ್ ಹೋಗ್ಬಿಡ್ರಿ. ಓಕೆ ಸರ್. ಈಗ ಮುಂದಿನ ಕಾರ್ಯಕ್ರಮ ಶರಣು ಸಮರ್ಪಣೆ. ಶರಣು ಸಮರ್ಪಣೆಯನ್ನ ಶರಣೆ ಸ್ಮಿತಾ ಪಾವಡೆ ಅವರು ನೆರವೇರಿಸಿಕೊಡ್ಬೇಕು ಅಂತ ಅವ್ರಿಗೆಲ್ಲ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 2026 ಶರಣ ಮಾಸದ ಉಪನ್ಯಾಸ ಮಾಲಿಕೆ 6. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಇವತ್ತಿನ ಉಪನ್ಯಾಸದ ದತ್ತಿ ದಾಸೋಹಿಗಳಾದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರಿಗೆ ಗೌರವಪೂರ್ವಕವಾಗಿ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ಇವತ್ತು ವಿಶೇಷ ಉಪನ್ಯಾಸವಾದ ಶರಣರ ವಚನಗಳಲ್ಲಿ ಬಸವಣ್ಣನ ಅನ್ನುವ ಕುರಿತಾಗಿ ಮಾತನಾಡಿದವರು ಪ್ರೊಫೆಸರ್ ಪ್ರೇಮಾದೇವಿ ಅನ್ನಿಗೇರಿ ಅವರು. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಬಸವಾದಿ ಶರಣರನ್ನು ತೆಗೆದುಕೊಂಡು ಬಸವೋತ್ತರ ಕಾಲದ ಶರಣರು ಹೇಳಿರುವಂತ ಎಲ್ಲ ಬಸವಣ್ಣನವರನ್ನು ಅವರು ಕಂಡಂತ ವಿಷಯವನ್ನು ತುಂಬಾ ವಿಸ್ತೃತವಾಗಿ ಚೆನ್ನಾಗಿ ಮಾತನಾಡಿದರು. ಅವರಿಗೂ ಪ್ರೊಫೆಸರ್ ಪ್ರೇಮಾದೇವಿ ಅನ್ನಿಗೇರಿ ಮೇಡಮ್ ಅವರಿಗೂ ಗೌರವಪೂರ್ವಕವಾಗಿ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ಹಾಗೆ ಇವತ್ತು ನಮ್ಮ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಿಂತು ದೊಡ್ಡ ಒಂದು ಮಹಾನ್ ಶಕ್ತಿಯಾಗಿರುವ ಮಾರ್ಗದರ್ಶಕರಾಗಿರುವ ಈ ಎಲ್ಲ 3 ಸಂಘಟನೆಗಳ ಮಾರ್ಗದರ್ಶಿಗಳಾಗಿ ಮತ್ತು 3 ಸಂಘಟನೆಗಳನ್ನು ನಡೆಸಿಕೊಂಡು ಬರುತ್ತಿರುವ ರೂವಾರಿಗಳಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಗೌರವಪೂರ್ವಕವಾಗಿ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ಹಾಗೆ ಇವತ್ತು ವಚನ ಪ್ರಾರ್ಥನೆಯನ್ನು ಮಾಡಿದ ಶರಣೆ ವಿದ್ಯಾ ಮಗ್ದುಮ್ ಅವರಿಗೂ ಹಾಗೂ ವಚನ ಮಂಗಳ ಮಾಡಲಿರುವ ಶರಣೆ ಮಂಗಳಾ ಪಾಟೀಲ್ ಅವರಿಗೂ ಗೌರವಪೂರ್ವಕವಾಗಿ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ಹಾಗೆ ತುಂಬಾ ಚೆನ್ನಾಗಿ ಸ್ವಾಗತ, ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶರಣೆ ಬಸಮ್ಮ ಬರಂಶೆಟ್ಟಿ ಅವರಿಗೂ ಹಾಗೂ ಅಚ್ಚುಕಟ್ಟಾಗಿ ಅಷ್ಟೇ ಸುಂದರವಾಗಿ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ವೀರಾಕ್ಷಿ ವಿವೇಕಿ ಮೇಡಮ್ ಅವರಿಗೂ ಗೌರವಪೂರ್ವಕವಾಗಿ ಶರಣು ಶರಣಾರ್ಥಿಗಳನ್ನ ಹೇಳುತ್ತೇನೆ. ಹಾಗೆ ಇವತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನ, ಈ ಎಲ್ಲ ಉಪನ್ಯಾಸಗಳನ್ನ ಮತ್ತೆ ನೋಡಲು ನಮಗೆ ಅನುವು ಮಾಡಿಕೊಡುತ್ತಿರುವ, ತಾಂತ್ರಿಕ ಸಹಾಯದಿಂದ ನಮಗೆ ಅನುವು ಮಾಡಿಕೊಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೂ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೂ ಗೌರವಪೂರ್ವಕವಾಗಿ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ಹಾಗೆ ಈ ಎಲ್ಲ ಸಂಘಟನೆಗಳ ಸಂಘಟಕರಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರು, ಹಾಗೆ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರಿಗೆ, ಹಾಗೆ ಶರಣೆ ಗೌರಮ್ಮ ನಾಶಿ ಅವರಿಗೂ, ಶರಣೆ ಸುಧಾ ಪಾಟೀಲ್ ಅವರಿಗೂ, ಡಾಕ್ಟರ್ ಶಾರದಾ ಮನಿ ಹುಣಸಾಳ್ ಮೇಡಮ್ ಅವರಿಗೂ, ಇವರೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಗೌರವಪೂರ್ವಕವಾಗಿ ಸಮರ್ಪಿಸುತ್ತೇನೆ. ಹಾಗೆ ಇವತ್ತಿನ ಉಪನ್ಯಾಸವನ್ನ ಕೇಳುಗರಾಗಿ ಎಲ್ಲವನ್ನು ಶಾಂತ ಚಿತ್ತರಾಗಿ ಕೇಳಿ ಎಲ್ಲ ಕೇಳಿದ ಶರಣು ಮನಸ್ಸುಗಳಿಗೆ ಶರಣು ಶರಣಾರ್ಥಿಗಳನ್ನ ಗೌರವಪೂರ್ವಕವಾಗಿ ಸಮರ್ಪಿಸುತ್ತೇನೆ. ನನಗೆ ಶರಣು ಸಮರ್ಪಣೆಯನ್ನು ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ಮತ್ತು ಸಂಘಟನೆಯ ರೂವಾರಿಗಳಾದ ಪಟ್ಟಣ್ ಸರ್ ಅವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸುಂದರವಾಗಿ ಶರಣ ಸಮರ್ಪಣೆಯನ್ನ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಹಂತ ವಚನ ಮಂಗಳ. ಶರಣೆ ಮಂಗಳಾ ಪಾಟೀಲ್ ಅವರು ವಚನ ಮಂಗಳವನ್ನ ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಅಕ್ಕನ ಅರಿವು ವೇದಿಕೆಯ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಈಗ ವಚನ ಮಂಗಳ. ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ
ಪೂಜಿಸಿ ಫಲವೇನಯ್ಯ ಸಮರತಿ ಸಮಕಳೆ ಸಮ ಸುಖವ ನರಿಯದೆನ್ನಕ ಸಮರತಿ ಸಮ ಸುಖ ಸಮ ಸುಖವ ನರಿಯದೆನ್ನಕ ಲಿಂಗವ ಪೂಜಿಸಿ ಫಲವೇನಯ್ಯ ಲಿಂಗವ ಪೂಜಿಸಿ ಫಲವೇನಯ್ಯ ಕೂಡಲ ಸಂಗಮ ದೇವರ ಪೂಜಿಸಿ ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿಯೊಳಗೆ ನದಿ ಬೆರೆಸಿದಂತೆನ್ನ ತಾಗದೆನ್ನಕ ನದಿಯೊಳಗೆ ನದಿ ಬೆರೆಸಿದಂತಾಗದೆನ್ನಕ ಲಿಂಗವ ಪೂಜಿಸಿ ಫಲವೇನಯ್ಯ ಲಿಂಗವ ಪೂಜಿಸಿ ಫಲವೇನಯ್ಯ ಫಲವೇನಯ್ಯ ಫಲವೇನಯ್ಯ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣು ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸುಂದರವಾಗಿ ವಚನ ಮಂಗಲವನ್ನ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ನಾಳೆ ವಿಷಯ ಎಲ್ಲರಿಗೂ ಶರಣು ಶರಣಾರ್ಥಿಗಳು.